ವಿಶ್ವವಾಣಿ ಕ್ಲಬ್ ಹೌಸ್ ಮಾತಿನ ಸರಣಿ, ಮಾಹಿತಿಯ ಗಣಿ. ಓಂ. ಕ್ಲಬ್ ಹೌಸ್ನ ಉಪನ್ಯಾಸದಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಹಿರಿಕಿರಿಯ ಚೇತನಗಳಿಗೆ ಮೊದಲಲ್ಲೇ ಸತೀಶ್ ಬೆಳ್ಳೂರ್ನ ಅತ್ಯಂತ ವಿನಮ್ರವಾದಂತಹ ನಮಸ್ಕಾರ. ಇದು ವೃತ್ತಿ ಜಗತ್ತಿನ ಕಲಿಕೆಗಳು ಅಥವಾ ಮ್ಯಾನೇಜ್ಮೆಂಟ್ ಕಥೆಗಳು ಅನ್ನುವ ಸರಣಿಯಲ್ಲಿ ಬರ್ತಾ ಇರತಕ್ಕಂತಹ 20ನೆಯ ಉಪನ್ಯಾಸ. ಉಪನ್ಯಾಸವನ್ನು ಶುರು ಮಾಡೋದಕ್ಕೆ ಮೊದಲು ಇದು ನವೆಂಬರ್ ತಿಂಗಳು, ರಾಜ್ಯೋತ್ಸವದ ಮಾಸ. ಈ ನವೆಂಬರ್ನಲ್ಲಿ ನನ್ನ ಮೊದಲನೆಯ ಭೇಟಿ ತಮ್ಮ ಜೊತೆಗೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ, ತಮ್ಮ ಪ್ರೀತಿ ಪಾತ್ರರೆಲ್ಲರಿಗೂ ಕೂಡ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಇಷ್ಟಪಡ್ತೇನೆ. ಕಳೆದ 2 ಸಂಚಿಕೆಗಳಲ್ಲಿ ನಾವು ಒಬ್ಬ ಕಂಪನಿಯ ಮುಖ್ಯಸ್ಥನಿಗೆ ಇರಬೇಕಾದಂತಹ ಗುಣವಿಶೇಷಗಳೇನು ಅನ್ನೋದನ್ನ ಕಾಣ್ತಾ ಬಂದ್ವಿ. ಎಲ್ಲರೂ ಹೇಳತಕ್ಕಂತಹ ಗುಣವಿಶೇಷಗಳಿಗೆ ಸ್ವಲ್ಪ ವಿಭಿನ್ನವಾಗಿ ಒಂದು ಸೂಕ್ಷ್ಮತೆಯ ಎಳೆಯನ್ನ ಅದರಲ್ಲಿ ಗುರುತಿಸಿ ಅದನ್ನ ಕಂಡುಕೊಳ್ಳುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೇನೆ. ನನ್ನ ಅನುಭವದಲ್ಲಿ ನಾನು ಕೆಲಸ ಮಾಡಿದಂತಹ, ನಾನು ಒಡನಾಡಿದಂತಹ ಅನೇಕ ಮುಖ್ಯಸ್ಥರು, ಬಾಸ್ಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಯಾವುದನ್ನು ಮಾಡಿದರೆ ಫಲ, ಯಾವುದನ್ನು ಮಾಡದೇ ಇದ್ರೆ ಫಲ ಇಲ್ಲ ಅನ್ನುವಂತಹ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಒಂದಷ್ಟು ವಿಚಾರಗಳನ್ನು ತಿಳಿಸ್ತಾ ಬಂದಿದ್ದೇನೆ. ಮೊಟ್ಟ ಮೊದಲನೇದಾಗಿ ಒಬ್ಬ ನಾಯಕನಿಗೆ ಇರಬೇಕಾದಂತಹ ಗುಣ ಅಂತಂತಂದ್ರೆ, ಎಲ್ಲರೂ ಹೇಳೋದು ದೂರದೃಷ್ಟಿ ಅಂತ. ಹಿ ಶುಡ್ ಬಿ ಫಾರ್ ಸೈಟೆಡ್, ಹಿ ಶುಡ್ ಬಿ ಎ ವಿಷನರಿ ಅಂತ. ನನಗನ್ಸುತ್ತೆ ದೂರದೃಷ್ಟಿಯ ಜೊತೆಗೆ ಏಕಚಿತ್ತತೆ ಕೂಡ ಇರಬೇಕು ಅಂತ. ಯಾವುದನ್ನ ದೂರದೃಷ್ಟಿಯಿಂದ ಆತ ಕಂಡುಕೊಳ್ತಾನೋ ಅದನ್ನ ಏಕಚಿತ್ತದಲ್ಲಿ ಕುಳಿತು ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ. ಇವೆರಡೂ ಕೂಡ ಒಂದಕ್ಕೊಂದು ಪೂರಕವಾಗಿರಬೇಕು ಅನ್ನತಕ್ಕಂತಹ ಒಂದು ಸೂಕ್ಷ್ಮವಾದಂತಹ ಎಳೆಯನ್ನ ಆ ಗುಣಕ್ಕೆ ನಾನು ಸೇರಿಸಿದೆ. ಕಳೆದ ಉಪನ್ಯಾಸದಲ್ಲಿ ಮುಂದುವರಿತಾ ನಾವು ಮುಂದಾಳತ್ವ ಅನ್ನೋದಿರಬೇಕು ಅಂತ. ಹಿಂದೆ ನಿಂತುಕೊಂಡು ನೀವೆಲ್ಲ ಮುಂದೆ ಹೋಗಿ ಹೋರಾಡಿ ಅನ್ನುವಂತಹ ರಾಜರಿಗಿಂತ ನಮ್ಮ ಕೃಷ್ಣದೇವರಾಯನ ಹಾಗೆ ಪ್ರತಿಯೊಂದು ಯುದ್ಧದಲ್ಲೂ ಮುಂದೆ ನಿಂತು ಹೋರಾಡ್ತಾನಲ್ಲ, ಅಂತಹವನು ನಿಜವಾದಂತಹ ನಾಯಕನಾಗ್ತಾನೆ ಅನ್ನುವುದನ್ನು ನಾವು ಅನೇಕ ಉದಾಹರಣೆಗಳಿಂದ, ಅನೇಕ ಮ್ಯಾನೇಜ್ಮೆಂಟಿನ ಪ್ರಸಂಗಗಳನ್ನು ಮುಂದಿಟ್ಟುಕೊಂಡು ನೋಡ್ತಾ ಹೋದ್ವಿ. ನಂತರ ಎಲ್ಲರೂ ಹೇಳ್ತಾರೆ ಹೈರಿಂಗ್ ಅನ್ನೋದು, ನೇಮಕಾತಿ ಅನ್ನೋದು ಬಹಳ ಮುಖ್ಯವಾದಂತಹ ಕೆಲಸ ಒಬ್ಬ ಸಿಇಒಗೆ ಅಂತ. ನಾನು ಅದನ್ನು ಒಪ್ತೇನೆ. ಆದರೆ ಅದನ್ನು ಸೂಕ್ಷ್ಮವಾಗಿ ಹೈರಿಂಗ್ ಅನ್ನುವ ಆ ಒಂದು ಪ್ರಕ್ರಿಯೆ ನಡೆಯುವಾಗ ಕಂಪನಿಯಲ್ಲಿ ಅದೆಷ್ಟು ತಪ್ಪುಗಳಾಗ್ತವೆ ಅನ್ನೋದನ್ನು ಕೂಡ ತಿಳಿಸ್ತಾ, ತಪ್ಪುಗಳಾಗತಕ್ಕಂತಹ ಹೈರಿಂಗ್ ಮುಖ್ಯ, ಆದರೆ ಹೈರಿಂಗ್ ಆದ ನಂತರ ಅವನನ್ನು ಫೈರಿಂಗ್ ಮಾಡುವ ಮೊದಲು ಆ ಮಧ್ಯದಲ್ಲಿ ಅವನ ಆ ಒಂದು ಪ್ರಾಬಲ್ಯವನ್ನ, ಅವನ ಒಂದು ಕೌಶಲ್ಯವನ್ನ, ಅವನಿಗೆ ಯಾವುದರಲ್ಲಿ ಬಹಳ ಆಸಕ್ತಿ ಇದೆಯೋ ಅದನ್ನ ಕೊಟ್ರೆ ಯಾವುದನ್ನ ಚಂದದಲ್ಲಿ ಮಾಡ್ತಾನೋ ಅಂತಹ ವಿಚಾರವನ್ನ ನಾವು ಅರಿತುಕೊಂಡು ಅವನನ್ನ ನಿಯೋಜನೆ ಮಾಡೋದು ಅಂತ, ಅವನನ್ನ ಡೆಲಿಗೇಟ್ ಮಾಡೋದು ಬಹಳ ಮುಖ್ಯ ಆಗತ್ತೆ. ಆಗ ಹೈರಿಂಗ್ ನಲ್ಲಾದಂತಹ ತಪ್ಪುಗಳಿದ್ರೂ ಕೂಡ ಅಂತಹವನು ಚಂದ ರೂಪದಲ್ಲಿ ನಮಗೆ ಒದಗಿ ಬರ್ತಾನೆ ಅಂತ. ಈ ಒಂದಷ್ಟು ವಿಷಯಗಳನ್ನ ಕಂಡುಕೊಂಡಿದ್ವಿ. ಇವತ್ತು ಇನ್ನು ಉಪನ್ಯಾಸದಲ್ಲಿ ಇನ್ನೊಂದೆರಡು ನಾಯಕನಿಗೆ ಇರಬೇಕಾದಂತಹ ಗುಣಗಳನ್ನ ನೋಡ್ತಾ ಇದೇ ರೀತಿ ಒಂದಷ್ಟು ಸೂಕ್ಷ್ಮವಾದ ಎಳೆಗಳನ್ನ ಇಟ್ಟುಕೊಂಡು ನೋಡ್ತಾ ಮುಂದೆ ಸಾಗೋಣ ಅಂತ. ನಾಯಕನಿಗೆ ಇರಬೇಕಾದಂತಹ 6ನೇ ಬಹಳ ಮುಖ್ಯವಾದಂತಹ ಗುಣ ಯಾವುದು? ಇದಕ್ಕೆ ಪೂರಕವಾಗಿ ನಾನು ರಾಮಾಯಣದ ಒಂದು ಪ್ರಸಂಗವನ್ನ ತಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ. ಯುದ್ಧ ಕಾಂಡದಲ್ಲಿ ಒಂದು ಪ್ರಸಂಗ ಬರುತ್ತೆ. ರಾವಣನ ದರ್ಬಾರು. ರಾಮ ಆಗಲೇ ತನ್ನ ಸೈನ್ಯದೊಂದಿಗೆ ಸಾಗರವನ್ನ ದಾಟಿ ರಾವಣನ ಕೋಟೆಯ ಹೊರಕ್ಕೆ ಬಂದು ತನ್ನ ಸೈನ್ಯದೊಂದಿಗೆ ಬೀಡುಬಿಟ್ಟಿದ್ದಾನೆ. ಸೊ ಅಲ್ಲಿ ಆಸ್ಥಾನದಲ್ಲಿ ಮಾತಾಗ್ತಾ ಇರುತ್ತೆ. ವಿಭೀಷಣ ಅನೇಕ ರೀತಿಯಲ್ಲಿ ರಾವಣನಿಗೆ ಸಮಜಾಯಿಷಿ ಕೊಡ್ತಾನೆ. ನೀನ್ ಮಾಡ್ತಾ ಇರೋ ತಪ್ಪು, ಹೋಗೋಣ, ಶರಣಾಗತ ಆಗೋಣ, ಬಹಳ ದಯಾಮಯಿಯಾದಂತಹ ರಾಮ ನಮ್ಮನ್ನ ಕ್ಷಮಿಸ್ತಾನೆ, ಯುದ್ಧ ಬೇಡ ಅಂತ. ಆಗ ರಾವಣನಿಗೆ ವಿಪರೀತ ಕೋಪ ಬಂದು ವಿಭೀಷಣನ ಆಸ್ಥಾನದಿಂದ ಅಟ್ಟುತ್ತಾನೆ ಹೊರಗಡೆಗೆ. ನೀನ್ ನನ್ನ ತಮ್ಮನೇ ಅಲ್ಲ ನೀನು ಈ ರೀತಿಯಾದಂತಹ ನೀನು ಮಾತುಗಳನ್ನ ನನ್ನ ಬಗ್ಗೆ ಆಡ್ತಾ ಇದೀಯಾ, ಬಂದು ನನ್ನ ಬೆನ್ನೆಲುಬಾಗಿ ನಿಂತು ಈ ಯುದ್ಧದಲ್ಲಿ ರಾಮನನ್ನ ಸೆಣಸೋದು ಬಿಟ್ಟು ಈ ರೀತಿಯಾಗಿ ಹೇಡಿಯಾಗಿ ಮಾತನಾಡ್ತಾ ಇದೀಯಾ, ನೀನ್ ಇಲ್ಲೊಂದು ನಿಮಿಷವೂ ನಿಲ್ಲಬೇಡ ಅಂತ ಹೇಳಿ ಆಸ್ಥಾನದಿಂದ ಹೊರಹಟ್ತಾನೆ ತನ್ನ ರಾಜ್ಯದಿಂದ. ವಿಭೀಷಣ ಕೋಟೆಗೆ ಬಂದು ಕೋಟೆಯಿಂದ ಹೊರಗಡೆ ನಡ್ಕೊಂಡು ಬರ್ತಾ ಇದ್ದಾನೆ. ಬೈಲಲ್ಲಿ ರಾಮ ತನ್ನ ಬಳಗದ ಜೊತೆ ಕುಳಿತಿದ್ದಾನೆ. ರಾಮ ನೋಡ್ತಾನೆ ದೂರದಿಂದ ವಿಭೀಷಣ ಬರೋದು. ಆಗ ರಾಮ ತನ್ನ ಜೊತೆಯ ಸಹಪಾಠಿಗಳೆಲ್ಲ ಕೇಳ್ತಾನೆ, ಈ ತರ ವಿಭೀಷಣ ನಮ್ಮ ಕಡೆನೆ ಬರ್ತಾ ಇದ್ದಾನೆ, ನಾವೇನ್ ಮಾಡ್ಬೇಕು, ನಿಮ್ಮ ಅಭಿಪ್ರಾಯ ಏನು ಅಂತ. ಒಬ್ಬ ಯೋಧ ಹೇಳ್ತಾನೆ, ವಿಭೀಷಣನ ನಂಬೋ ಹಾಗಿಲ್ಲ, ಅವನು ಕೂಡ ರಾಕ್ಷಸನ ತಮ್ಮ, ಯಾವುದೋ ಒಂದು ಒಳಸಂಚನ್ನ ಇಟ್ಕೊಂಡು ಬರ್ತಾ ಇರ್ಬೋದು, ಅವನನ್ನ ನಾವು ನಮ್ಮ ಹತ್ತಿರಕ್ಕೂ ಕೂಡ ಸೇರಿಸಬಾರದು ಅಂತ. ರಾಮ ಹೇಳ್ತಾನೆ, ಪರವಾಗಿಲ್ಲ, ಇದು ನಿಮ್ಮ ಅನಿಸಿಕೆ. ಇನ್ನೊಬ್ಬನ ಅನಿಸಿಕೆಯನ್ನ ಕೇಳ್ತಾರೆ. ಆಗ ಮತ್ತೊಬ್ಬ ಹೇಳ್ತಾನೆ,
ರಾವಣನೇ ಮಾಯಾವಿ, ಯಾವುದೋ ವೇಷಗಳನ್ನು ಹಾಕೊಂಡು ಬರ್ತಾನಂತೆ. ವಿಭೀಷಣನಾಗಿ ರಾವಣನೇ ಬರ್ತಾ ಇರ್ಬೋದು, ದೂರ್ತಾ ಇರಬೇಕು, ದೂರ ನಿಲ್ಲಿಸಬೇಕು ಅಂತ. ಇದೇ ರೀತಿ ಒಬ್ಬೊಬ್ಬರು ತಮ್ಮ ತಮ್ಮ ಒಂದು ಸಲಹೆಗಳನ್ನ ಕೊಟ್ಟಾಗ ಕಡೆಯಲ್ಲಿ ಆಂಜನೇಯ ರಾಮ ಕೇಳ್ತಾನಂತೆ, ಹನುಮ ನಿನ್ನ ಅಭಿಪ್ರಾಯ ಏನಪ್ಪಾ ಅಂತ. ಆಗ ಹನುಮ ಹೇಳ್ತಾನಂತೆ, ಯಾರೇ ಆಗ್ಲಿ ನಮ್ಮ ಹತ್ರ ಬರ್ತಾ ಇದ್ದಾರೆ ಅಂತಂದ್ರೆ ಮೊದಲು ಅವ್ರು ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅವ್ರು ಯಾಕೆ ಬರ್ತಾ ಇದ್ದಾರೆ, ಆ ಕಾರಣ ಏನು ಅನ್ನೋದನ್ನ ನಾವು ತಿಳ್ಕೋಬೇಕು. ಅದನ್ನ ತಿಳ್ಕೊಂಡ ನಂತರದಲ್ಲಿ ನಾವು ನಿರ್ಧಾರ ಮಾಡೋಣ ಏನ್ ಮಾಡ್ಬೇಕು ಅಂತ. ಆದ್ರೆ ಮೊದಲು ನಮ್ಮ ಕಿವಿ ಕೊಡಬೇಕು. ಯಾರು ಬರ್ತಾ ಇದ್ದಾರೋ ದೂರ್ತನಾಗಿ ನಮ್ಮ ಹತ್ತಿರ, ನಾವು ಅವನಿಗೆ ಕಿವಿಯನ್ನ ಕೊಡಬೇಕು ಅಂತ. ರಾಮ ಹೇಳ್ತಾನಂತೆ, ನಿಮ್ಮೆಲ್ಲರ ಮಾತನ್ನ ಕೇಳಿದಾಗ ನನಗೆ ಹನುಮನ ಮಾತು ಸರಿ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ವಿಭೀಷಣನನ್ನ ಇಲ್ಲಿಗೆ ಬರ್ಲಿಕ್ಕೆ ಬಿಡ್ತೇನೆ, ಅವನು ಬಂದು ಅವನ ವಿಚಾರವನ್ನ ಮಂಡಿಸ್ಲಿ, ಆಮೇಲೆ ನೋಡೋಣ ಅಂತ. ಇಲ್ಲಿ ಒಬ್ಬ ಕಂಪನಿಯ ಮುಖ್ಯಸ್ಥನಿಗೆ ಒಂದು ಅದ್ಭುತವಾದಂತಹ ಪಾಠವನ್ನ ನಾನು ಕಂಡುಕೊಂಡೆ ಅಂತ. ರಾವಣನಾಗಿರಬಾರದು, ರಾಮನಾಗಿರ್ಬೇಕು ಅಂತ. ಒಬ್ಬ ಮುಖ್ಯಸ್ಥನಾದವನು ತನ್ನ ಸಹಚರರ ಯಾವುದೋ ಒಂದು ಸಂದಿಗ್ಧ ಪರಿಸ್ಥಿತಿ ಇದೆ, ಅದಕ್ಕೆ ಒಂದು ಉಪಾಯವನ್ನ ಕಂಡುಕೊಳ್ಳಬೇಕು, ಒಂದು ಯೋಜನೆಯನ್ನ ಹಾಕೊಳ್ಬೇಕು ಅನ್ನತಕ್ಕಂತಹ ಆ ಒಂದು ಕಾಲಘಟ್ಟದಲ್ಲಿ ತಾನೇ ತನ್ನ ಎ ಸಿ ರೂಮ್ ನಲ್ಲಿ ಕೂತ್ಕೊಂಡು ನಿರ್ಧಾರ ಮಾಡಬಾರ್ದು ಅಂತ ತನ್ನ ಆಪ್ತ ಸಹಚರರನ್ನ ಕರೆಸಬೇಕು, ಅವರ ಜೊತೆ ಪರಾಮರ್ಶೆ ಮಾಡಬೇಕು, ಎಲ್ಲರಿಗೂ ಕೂಡ ನಿಮ್ಮ ಒಂದು ವಿಚಾರವನ್ನ ತಿಳಿಸಿ ಅಂತ ಹೇಳಿ ಅದರಲ್ಲಿ ಯಾವುದಾದರೂ ಒಂದನ್ನ ಅಥವಾ ಅದನ್ನ ಬದಲಾಯಿಸಿ ತನ್ನದನ್ನಾಗಿಸಿಕೊಂಡು ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ರಾಮ ಬಂದ ಹಾಗೆ ಅಂತ. ರಾವಣನ ಆಸ್ಥಾನದ ಒಂದು ಪರಿಕಲ್ಪನೆ ನೋಡಿ. ರಾಮನ ಆಸ್ಥಾನದಲ್ಲಿ ಎಲ್ಲರೂ ಮಾತಾಡಬಹುದಾಗಿತ್ತು, ಆ ಸ್ವಾತಂತ್ರ್ಯ ಇತ್ತು ಅಂತ. ರಾವಣನ ಆಸ್ಥಾನದಲ್ಲಿ ವಿಭೀಷಣ ಮಾತನಾಡುವಾಗ ವಿಭೀಷಣನ ಮಾತನ್ನ ಸಮಜಾಯಿಸಿ ಒಪ್ಪುತ್ತಾ ಇದ್ದಂತಹ ಅನೇಕ ಯೋಧರಿದ್ರು. ಆದ್ರೆ ಯಾರಿಗೂ ಕೂಡ ಮಾತಾಡಕ್ ಭಯ, ರಾವಣ ತಮ್ಮನ್ನ ಕೊಂದು ಬಿಡ್ತಾನೆ ಅಥವಾ ಓಡಿಸ್ಬಿಡ್ತಾನೆ ಅಂತ. ಹಾಗಾಗಿ ಎಲ್ಲರೂ ಮೌನವಾಗಿ ನೀವು ಕೂತಿದ್ರು ಅಂತ. ವಿಭೀಷಣ ಒಬ್ಬ ಮಾತನಾಡ್ದ, ಹೊರಬಂದ ಅಂತ. ಅದರಿಂದ ಆದಂತಹ ಆ ಒಂದು ನಷ್ಟ ಏನಿದೆ ಅದು ವಿಭೀಷಣನಿಗಲ್ಲ, ಅದು ಆದದ್ದು ಲಂಕೆಗೆ, ಅದಾದದ್ದು ರಾವಣನಿಗೆ ಅಂತ. ಹಾಗಾಗಿ ಯಾವುದೋ ಒಂದು ಕಂಪನಿಯ ಮುಖ್ಯಸ್ಥ ಮೊದಲಿನಲ್ಲಿ ಚೆನ್ನಾಗಿ ತನ್ನವರ ಜೊತೆ ಪರಾಮರ್ಶೆ ಮಾಡಬೇಕು. ನಿಮ್ಮೆಲ್ಲರ ಮಾತನ್ನು ಕೇಳ್ತೀನಿ ಅನ್ನತಕ್ಕಂತಹ ಒಂದು ಮನಸ್ಥಿತಿಯನ್ನ ಅವನು ಸರ್ವದಾ ಪ್ರದರ್ಶನ ಮಾಡ್ತಾನೆ ಬರಬೇಕು ಅಂತ. ನಾನ್ ಕಂಡಂತಹ ಬಾಸ್ಗಳಲ್ಲಿ ಒಂದು 3-4 ವಿಧಗಳಿದ್ದಾವೆ ಅಂತ. ಒಬ್ರು ಇದೇ ರೀತಿ ಬಹಳ ಸೌಜನ್ಯದಿಂದ ಎಲ್ಲರನ್ನೂ ಮೀಟಿಂಗ್ ಕರೆಯೋದು. ನೀವು ಕೂಡ ನೀವು ಕೆಲಸ ಮಾಡಿದಂತಹ ಬಾಸ್ಗಳನ್ನ ಈ ಒಂದಷ್ಟು ಪಟ್ಟಿಗಳಲ್ಲಿ ಸೇರಿಸ್ತಾ ಹೋಗಿ, ಅಥವಾ ನಿಮ್ಮದೇ ಆದಂತಹ ಒಂದು ಹೊಸ ಪಟ್ಟಿಯನ್ನ ಸೇರ್ಪಡೆ ಮಾಡಿ. ಬಹಳ ಖುಷಿ ಕೊಡುತ್ತೆ ಇಂತಹ ಒಂದಷ್ಟು ನೆನಹುಗಳು ಅಂತ. ಬಹಳ ಸೌಜನ್ಯದಿಂದ ಎಲ್ಲರನ್ನೂ ಕರೆಯೋದು, ಎಲ್ಲರ ಮಾತನ್ನು ಕೂಡ ಗಂಟೆಗಟ್ಟಲೆ ಕೇಳೋದು. ಕಡೆಯಲ್ಲಿ ಮೀಟಿಂಗ್ ಬರಕ್ ಮೊದಲು ಏನನ್ನ ಅವರು ನಿರ್ಧಾರ ಮಾಡಿ ಬಂದಿದ್ದಾರೋ ಅದನ್ನೇ ಕಾರ್ಯರೂಪಕ್ಕೆ ತರೋದು. ಇಷ್ಟೊತ್ತರೆಗೂ ಎಲ್ಲರೂ ಮಾತನಾಡಿದ್ದು ಅಬ್ಸಲ್ಯೂಟ್ಲಿ ವೇಸ್ಟ್ ಅಂತ, ಯಾವುದಕ್ಕೂ ಕೂಡ ಅದು ಕಾರ್ಯರೂಪಕ್ಕೆ ಬರುವಂತಹದಲ್ಲ ಅನ್ನುವ ರೀತಿಯಲ್ಲಿ ಅಂತ. ಈ ರೀತಿಯಾದಂತಹ ಬಾಸ್ಗಳಿರ್ತಾರೆ. ಅಂತಹ ಬಾಸ್ಗಳಿದ್ದಾಗ 1-2 ಮೀಟಿಂಗ್ ನಲ್ಲಿ ಬಹಳ ಹುರುಪಿನಿಂದ ಯಾರಾದ್ರೂ ತಮ್ಮ ಅನಿಸಿಕೆಗಳನ್ನ ಹೇಳಿ ಕಡೆಯಲ್ಲಿ ಇದು ಏನಿದ್ರು ಕಡೆಯಲ್ಲಿ ಅವ್ರದೇ ನಿರ್ಧಾರ, ಅವರು ಮೀಟಿಂಗ್ ಬರೋಕ್ ಮೊದಲೇ ನಿರ್ಧಾರ ಮಾಡಿ ಬಂದಿದ್ದಾರೆ ಅನ್ನತಕ್ಕಂತಹ ಒಂದು ಸತ್ಯ ಗೋಚರವಾಯಿತು ಅಂತ ಅಂದ್ರೆ, ರಾವಣನ ಆಸ್ಥಾನದಲ್ಲಿ ಎಲ್ಲ ಯೋಧರು ಇದ್ದ ಹಾಗೆ ಯಾರು ಕೂಡ ಮಾತನಾಡ್ಲಿಕ್ಕೆ ಹೋಗಲ್ಲ, ಮೌನವನ್ನ ಧರಿಸ್ಬಿಡ್ತಾರೆ ಅಂತ. ಇನ್ನೊಬ್ಬ ಬಾಸ್ ಇರ್ತಾನೆ, ಅವನು ಎಲ್ಲರ ಮಾತನ್ನು ಕೇಳೋದು, ತನ್ನದು ಅಂತ ಯಾವುದೇ ಒಂದು ನಿರ್ಧಾರ ಇಟ್ಕೊಂಡು ಮೀಟಿಂಗ್ ಬರಲ್ಲ. ತೆರೆದ ಮನಸ್ಸಿನ ಒಬ್ಬ ಅಭಿವ್ಯಕ್ತಿಯ ರೂಪ ಅವನು. ಬರ್ತಾನೆ, ಎಲ್ಲರ ಮಾತನ್ನು ಚಂದದಲ್ಲಿ ಕೇಳ್ತಾನೆ. ಕಡೆಯಲ್ಲಿ ಯಾರ್ದಾದ್ರೂ ಒಂದು ಯೋಚನೆಯನ್ನ ತನ್ನದಾಗಿಸಿಕೊಂಡು ತನ್ನ ಬೋರ್ಡ್ನವರಿಗೆ ಅದನ್ನು ಹೇಳಿ ಇದನ್ನೆಲ್ಲ ನಾನೇ ಮಾಡಿದೆ ಅನ್ನತಕ್ಕಂತಹ ಒಂದು ನಿಟ್ಟಿನಲ್ಲಿ ಬೀಗ್ತಾನೆ. ಅದೇ ನಿಟ್ಟಿನಲ್ಲಿ ಕಾರ್ಯಾಚರಣೆಗೆ ಬರ್ತಾನೆ. ಆ ಒಂದು ಯೋಚನೆಯನ್ನ ಬಹಳ ಚಂದದಲ್ಲಿ ಎಲ್ಲವನ್ನೂ ಕೂಡ ಪರಾಮರ್ಶಿಸಿ ಹೇಳಿದಂತಹ ಒಬ್ಬ ವ್ಯಕ್ತಿಗೆ, ಅರೆ ಇದು ನನ್ನ ಐಡಿಯಾ ಅಲ್ವಾ, ಅಟ್ಲೀಸ್ಟ್ ಫಾರ್ ಎ ಕರ್ಟ್ಸಿ ಸೇಕ್ ಒಂದು ಥ್ಯಾಂಕ್ ಯು ಹೇಳ್ಬೋದಾಗಿತ್ತಲ್ವಾ, ಹಿ ಕುಡ್ ಹ್ಯಾವ್ ಪ್ರೊಜೆಕ್ಟೆಡ್ ಮೀ ಆಸ್ ದ ಪರ್ಸನ್ ಹೂ ಹ್ಯಾಸ್ ಫಾರ್ವರ್ಡೆಡ್ ದಿಸ್ ಥಾಟ್ ಅಲ್ವಾ ಅನ್ನತಕ್ಕಂತಹ ಯೋಚನೆ ಬರ್ಲಿಕ್ಕೆ ಉಂಟು ಅಂತ. ಅಂತಹ ಕಡೆಗಳಲ್ಲೂ ಕೂಡ ಅಂತಹ ಸಭೆಗಳಲ್ಲಿ ಇರತಕ್ಕಂತಹ ಇನ್ನಿತರರು ಮಾತನಾಡೋದಿಲ್ಲ, ಮೌನವನ್ನೇ ಧರಿಸಿರ್ತಾರೆ ಅಂತ. ಇನ್ನೊಂದಷ್ಟು ಜನ ಬಾಸ್ ಇರ್ತಾರೆ, ಇವರು ರಾವಣನ ತರ ಮಾತಾಡೋದಕ್ಕೆ ಅವಕಾಶನೇ ಇಲ್ಲ ಅಂತ. ನಿಮ್ಮ ಯೋಚನೆಗಳು, ನಿಮ್ಮ ಅನಿಸಿಕೆಗಳು ನನಗೆ ಯಾಕೆ ಬೇಕು, ಐ ಆಮ್ ರನ್ನಿಂಗ್ ದ ಶೋ ಅಂಡ್ ಐ ವಿಲ್ ಸೇ ವಾಟ್ ಐ ಹ್ಯಾವ್ ಟು ಸೇ ಅಂಡ್ ಯು ವಿಲ್ ಹ್ಯಾವ್ ಟು ಡೂ ವಾಟ್ ಐ ಸೇ ಅಂತ. ಒಂದು ಅದ್ಭುತವಾದಂತಹ ಒಂದು ಫುಲ್ ಸ್ಟಾಪ್ ನ ಅಲ್ಲಲ್ಲಿ ಇಡತಕ್ಕಂತಹ ಒಂದು ಮಾತಿನ ಪ್ರಕ್ರಿಯೆ ಇದು. ಇಂತಹ ಬಾಸ್ಗಳು ಇರ್ತಾರೆ ಅಂತ. ಇವನು ರಾಮ ಅಂತ, ಇವನು ರಾವಣ ಅಂತ. ಇವರೆಲ್ಲರಿಗೂ ವಿಭಿನ್ನವಾದಂತಹ ಒಂದು ವ್ಯಕ್ತಿತ್ವ ರಾಮ ಅಂತ. ರಾಮನ ಆ ಒಂದು ಯುದ್ಧಕಾಂಡದ ಒಂದು ಪ್ರಸಂಗವನ್ನ ನಾವು ನೋಡಿದಾಗ ನಮಗನ್ಸುತ್ತೆ, ಎಂತ ಚಂದದಲ್ಲಿ ರಾಮ ತನ್ನ ಜೊತೆಗಿದ್ದಂತಹ ಎಲ್ಲರೂ, ಅವರು ಕೂಡ ಯೋಧರು, ಅವರ ನಿಟ್ಟಿನಲ್ಲಿ ಅವರೆಲ್ಲರೂ ಯೋಧರು. ಯುದ್ಧ ಶುರುವಾದಾಗ ಅವರೆಲ್ಲರೂ ಕೂಡ ಅವರವರ ಕರ್ತವ್ಯವನ್ನ ಮಾಡಿದ್ದರಿಂದಲೇ ರಾಮ ಗೆದ್ದ ಅಂತ ಅಲ್ವಾ. ಅಂತಹ ಒಂದು ಮ್ಯಾನೇಜ್ಮೆಂಟಿನ ಒಂದು ಪಾಠವನ್ನ ರಾಮ ಬಹಳ ಚಂದದಲ್ಲಿ ತಿಳಿಸ್ಕೊಡ್ತಾನೆ ಅಂತ.
ಈಗ ಸ್ವಲ್ಪ ಸೂಕ್ಷ್ಮವಾಗಿ ಈ ಒಂದು ಗುಣವಿಶೇಷವನ್ನ ನಾವು ವಿಸ್ತರಿಸ್ತಾ ಸಾಕ್ತು ಅಂತಂದ ಅಂದ್ರೆ ನಮಗೆ ಗೊತ್ತಾಗತ್ತೆ, ಎಲ್ಲರ ಮಾತನ್ನು ಕೇಳಬೇಕು ನಿಜ, ಆದ್ರೆ ಯಾವಾಗ ಒಂದು ನಿರ್ಧಾರಕ್ಕೆ ಬರ್ತಾನೋ ಕಂಪನಿಯ ಮುಖ್ಯಸ್ಥ, ಇದು ನಮ್ಮ ಮುಂದಿನ ದಾರಿ, ಇದು ನಮ್ಮ ತೊಂದರೆಗೆ ಇರತಕ್ಕಂತಹ ಪರಿಹಾರ ಅನ್ನತಕ್ಕ ಒಂದು ನಿರ್ಧಾರಕ್ಕೆ ಬರ್ತಾನೋ ಆ ಹೊತ್ತಿನಲ್ಲಿ ಅವನ ನಿರ್ಧಾರ ಖಚಿತವಾಗಿಬಿಡಬೇಕು. ಮತ್ತೆ ದೇರ್ ಶುಡ್ ನಾಟ್ ಬಿ ಎನಿ ಸ್ಕೋಪ್ ಫಾರ್ ಡಿಸ್ಕಷನ್ಸ್ ಫರ್ದರ್ ಅಂತ. ಆಯ್ತು, ಒಂದು ದಿನ 2 ದಿನ, ಕೆಲವು ಸಲ ವಾರಗಟ್ಲೆ ಕೆಲವು ತೊಂದರೆಗಳು ಬಹಳ ಕ್ಲಿಷ್ಟವಾಗಿತ್ತು ಅಂದ್ರೆ ಅದ್ರ ಬಗ್ಗೆ ಚರ್ಚೆಗಳು ನಡೆದಿರುತ್ತೆ. ಆದರೆ ನಿರ್ಧಾರ ಮಾಡಿದ ನಂತರ ಆ ಒಂದು ಎದೆಗಾರಿಕೆಯನ್ನ ನಾಯಕ ತೋರಿಸಬೇಕು. ಇನ್ನಾಗೋಯ್ತು, ಇದು ನಿರ್ಧಾರ ಆಗಿದೆ, ಎಲ್ಲರೂ ಕೂಡ ಇದರ ಜೊತೆಗೆ ಇದರ ನಿಟ್ಟಿನಲ್ಲೇ ಕೆಲಸ ಮಾಡಬೇಕು ಅನ್ನತಕ್ಕಂತಹ ಒಂದು ವಿಚಾರವನ್ನ ಆತ ಮುಂದಿಟ್ಕೊಳ್ಬೇಕು ಅಂತ. ಯಾಕೆ ಅವನ ನಿರ್ಧಾರ ಖಚಿತವಾಗಿರ್ಬೇಕು? ಇದು ಸರಿಯೋ ಅದು ಸರಿಯೋ ಎಂಬ ಗೊಂದಲವಿರಲು ಅದ ಪಿಡಿದು ಮುಂದುವರೆಯುತ್ತೀರೆ. ಇದು ಸರಿಯೋ ಅದು ಸರಿಯೋ ಎಂಬ ಗೊಂದಲವಿರಲು ಅದ ಪಿಡಿದು ಮುಂದುವರೆಯುತ್ತೀರೆ. ಕುದುರೆ ಗಾಡಿಯ ನೆಳೆವ ಕುದುರೆಗಳು ದಿಕ್ಕಿರದೆ ಓಡಿದಂತೆಯ ತಾನೇ ನವ್ಯ ಜೀವಿ. ರಥಕ್ಕೆ 6 ಕುದುರೆಗಳನ್ನ ಇಟ್ಟಿದ್ದಾರೆ. 6 ಕುದುರೆಗಳಿಗೆ 6 ಸವಾರರು, ರಾವುತರು, ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ಚಾಟಿ, ಕುದುರೆಯ ಕಡಿವಾಣ ಒಬ್ಬೊಬ್ಬರ ಕೈಯಲ್ಲೂ ಒಂದೊಂದು. ಆ ರಥ ಹೇಗೆ ಮುಂದೋಗುತ್ತೆ ಅಂತ ಆ 6 ಕುದುರೆಗಳನ್ನ ಒಪ್ಪಿ ಒಂದು ಕಡೆ ನಿಲ್ಲಿಸಿದಾಗ ಆ 6 ಕುದುರೆಗಳಿಗೆ ಒಂದೇ ಕಡಿವಾಣ ಇರಬೇಕು. ಎಡಕ್ಕೆ ಎಳೆದಾಗ 6 ಕುದುರೆಗಳು ಎಡಕ್ಕೆ ತಿರುಗಬೇಕು ಅಂತ. ಆ ರೀತಿಯಾದಂತಹ ಒಂದು ನಿರ್ಧಾರವನ್ನ ಕಾರ್ಯರೂಪಕ್ಕೆ ತರತಕ್ಕಂತಹ ಒಂದು ಕಾರ್ಯ ತತ್ಪರತೆ, ಅದರ ಹಿಂದೆ ಇರತಕ್ಕಂತಹ ಖಚಿತವಾದಂತಹ ನಿರ್ಧಾರವನ್ನ ಯಾವ ಕಂಪನಿಯ ಮುಖ್ಯಸ್ಥ ಮಾಡಬಲ್ಲನೋ ಅಂತಹವನ ಕಂಪನಿಗಳಲ್ಲಿ ತಪ್ಪುಗಳು ಕಡಿಮೆ ಆಗುತ್ತವೆ ಅಂತ. ನಾನು ಯಾವಾಗ್ಲೂ ಹೇಳ್ತೀನಿ, ಎಲ್ಲ ಮಾಡ್ಬಿಟ್ರೆ ಮ್ಯಾನೇಜ್ಮೆಂಟ್ ಸ್ತರದಲ್ಲಿ ಗೆದ್ದೇ ಬಿಡ್ತಾನೆ ಅಂತ. ಸೋಲುವಂತಹ ಅವಕಾಶಗಳು ಕಡಿಮೆ ಆಗುತ್ತೆ. ಯಾರು ಸೋಲುವಂತಹ ಅವಕಾಶಗಳನ್ನ ಕಡಿಮೆ ಮಾಡ್ತಾ 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 ಮುಂದೆ ಸಾಗ್ತಾನೋ, ಕಲಿತಾ ಮುಂದೆ ಹೆಜ್ಜೆ ಹಿಡ್ತಾನೋ, ಯಾವುದೋ ಒಂದು ಹಂತದಲ್ಲಿ ಗೆಲ್ತಾನೆ. ಅದೇ ಮ್ಯಾನೇಜ್ಮೆಂಟಿನ ನಿಜವಾದಂತಹ ಒಂದು ಅಂತಿಮವಾದಂತಹ ಘಟ್ಟ ಅಂತ. ಹಾಗಾಗಿ ಎಲ್ಲರ ಮಾತನ್ನು ಕೇಳಬೇಕು, ನಂತರದಲ್ಲಿ ಒಂದು ನಿರ್ಧಾರಕ್ಕೆ ತಾನೇ ಬರಬೇಕು. ಆ ನಂತರ ಖಚಿತವಾದಂತಹ ನಿರ್ಧಾರವನ್ನ ಅನುಷ್ಠಾನಕ್ಕೆ ಇನ್ನೊಬ್ಬರ ಮುಲಾಜಿಲ್ಲದೆ ಇಡೀ ಕಂಪನಿಯಲ್ಲಿ ತರಬೇಕು. ಅಂತಹವನು ಅದ್ಭುತವಾದಂತಹ ಕಂಪನಿಯ ಮುಖ್ಯಸ್ಥನಾಗ್ತಾನೆ ಅಂತ. ಇಲ್ಲಿ ಇನ್ನೊಂದು ತೊಂದರೆ ಬರುತ್ತೆ. ಯಾಕೆ ನಮ್ಮ ಕೆಲ ಕಂಪನಿಯ ಮುಖ್ಯಸ್ಥರು ರಾವಣನ ಹಾಗೆ ವರ್ತಿಸ್ಬಿಡ್ತಾರಲ್ಲ ಈ ವಿಷಯದಲ್ಲಿ ಅಂತಂದ್ರೆ, ರಾವಣ ಕೂಡ ಹಾಗೆ ವರ್ತಿಸಿದ್ದು ಯಾಕಪ್ಪ ಅಂತಂದ ಅಂದ್ರೆ, ಅವನಿಗಿದ್ದಂತಹ ಆ ಒಂದು ದರ್ಪ, ಅಹಂಕಾರ, ನಾನೇ ಸರಿ, ಇನ್ನೆಲ್ಲರೂ ಕೂಡ ನನ್ನ ಅಡಿಯಾಳುಗಳು ಅಂತ ಇಂತಹ ಮನೋಭಾವವನ್ನು ಹೊಂದಿರತಕ್ಕಂತಹ ಅನೇಕ ಸಿಇಒಗಳನ್ನ ನಾನು ಕೂಡ ಕಂಡಿದ್ದೇನೆ. ಐ ಆಮ್ ಶೂರ್ ನೀವೆಲ್ಲರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇಂತಹ ಬಾಸ್ಗಳನ್ನ ಕಂಡಿರ್ತೀರಾ ಅಂತ. ಹಾಗಾಗಿ ಅಂತಹ ಒಬ್ಬ ಸಿಇಒ ಯಾರಿಗೆ ಅಹಂಕಾರ ಇದೆಯೋ ಅವನು ತನ್ನ ಅಹಂಕಾರವನ್ನ ಕಡಿಮೆ ಮಾಡಿಕೊಂಡು ಬದಲಾಗ್ತಾ ಸಾಗಬೇಕು ಅಂತ. ಇಲ್ಲಿ ಈಗ ಗೊತ್ತಿಲ್ಲದೆ ಒಂದು ಪದ ಬದಲಾವಣೆ ಅನ್ನೋದೊಂದು ಬಂದಿದೆ. ಪ್ರಾಯಶಃ ನಾವು ಬದಲಾವಣೆಯ ಬಗ್ಗೆ ಮತ್ತೆ ಕಡೆಯಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ಹಮ್ಕೋತೀನಿ. ಬದಲಾವಣೆಯನ್ನ ತನ್ನ ನಿರ್ಧಾರದಲ್ಲಿ ಯಾವಾಗ ಅವನಿಗೆ ತಪ್ಪು ಅಂತ ಗೊತ್ತಾಗುತ್ತೋ, ಅದೆಷ್ಟೇ ಖಚಿತ ನಿರ್ಧಾರವಾಗಿದ್ರೂ ಕೂಡ ಕಾಲ ಕಳೆದಂತೆ ಇದು ತಪ್ಪು ಅಂತ ಗೊತ್ತಾದರೆ ತಕ್ಷಣವೇ ಇನ್ನೊಂದು ಪಥವನ್ನು ಅವನು ಅನುಸರಿಸಿ ಮುಂದುವರಿಯಬೇಕಾದದ್ದು ಕೂಡ ಅವನಿಗೆ ಇರತಕ್ಕಂತಹ ಒಂದು ಮುಖ್ಯವಾದಂತಹ ಕರ್ತವ್ಯ ಆಗತ್ತೆ. ಇದನ್ನ ಒಂದಷ್ಟು ದೃಷ್ಟಾಂತಗಳಲ್ಲಿ ನೋಡಿದ್ರೆ ನಾನು ಏನನ್ನ ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನೋ ಅದು ಸ್ಪಷ್ಟವಾಗಿ ಅರ್ಥ ಆಗತ್ತೆ ಅಂತ. ಬಿಸ್ಲೇರಿ ಅನ್ನತಕ್ಕಂತಹ ಕಂಪನಿ ಎಲ್ಲರೂ ಕೇಳಿರ್ತೀರಾ ಅಂತ. ರಮೇಶ್ ಚೌಹಾನ್ ಅಂತ ಹೇಳಿ ಅದರ ಸಿಇಒ, ಅದನ್ನು ಶುರು ಮಾಡಿದಂತಹ ವ್ಯಕ್ತಿ. ಬಿಸ್ಲೇರಿ ಅನ್ನೋದು ಎಷ್ಟರ ಮಟ್ಟಿಗೆ ಆ ಒಂದು ಪ್ರಖ್ಯಾತಿಯನ್ನು ಪಡೀತು ಅಂತಂದ್ರೆ, ನಾವು ಅಂಗಡಿಗೆ ಹೋಗ್ಬಿಟ್ಟು ಮಿನರಲ್ ವಾಟರ್ ಕೊಡಿ, ಖನಿಜ ನೀರು ಕೊಡಿ ಅಂತ ಕೇಳ್ತಾನೆ ಇರ್ಲಿಲ್ಲ, ನಾವು ಬಿಸ್ಲೇರಿ ಕೊಡಿ ಅಂತ ಕೇಳುವಿ. ಆ ಅಂಗಡಿನಲ್ಲಿ ಮುಂದೆ ಕಣ್ಣಿಗೆ ಕಾಣೋ ಹಾಗೆ ಬೇರೆ ಯಾವ್ದಾದ್ರು ಬ್ರ್ಯಾಂಡಿನ ನೀರಿದ್ರು ಕೂಡ ನಾವು ಬಿಸ್ಲೇರಿ ಕೊಡಿ ಅಂತ ಕೇಳುವಿ. ಅಷ್ಟರ ಮಟ್ಟಿಗೆ ಬಿಸ್ಲೇರಿ ಗಾಟ್ ಈಕ್ವೇಟೆಡ್ ಟು ಮಿನರಲ್ ವಾಟರ್ ಅಂತ. ಅಂತಹ ಒಂದು ದೊಡ್ಡ ಬ್ರ್ಯಾಂಡ್ ನ ಕಟ್ಟಿದಂತಹ ರಮೇಶ್ ಚೌಹಾನ್ ಅದರ ಬೆನ್ನಲ್ಲೇ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡು ಅನೇಕ ಸಣ್ಣ ಪುಟ್ಟ ಕಂಪನಿಗಳನ್ನ ಶುರು ಮಾಡ್ತಾನೆ ಅಂತ. ಪಿನಾಕೊಲಾಡಾ ಅಂತ ಹೆಸರುಗಳನ್ನ ನನ್ನ ವಯಸ್ಸಿನವರಾಯ್ತು ಅಂದ್ರೆ ಕೇಳಿರ್ತೀರಾ. ಈಗ ಒಂದು 15-20 ವರ್ಷಗಳ ಕೆಳಗೆ ಮಾರ್ಕೆಟ್ ನಲ್ಲಿ ಇದ್ದಂತಹ ಸಾಫ್ಟ್ ಡ್ರಿಂಕ್ಸ್, ಇದು ಫಿಜಿ ಸಾಫ್ಟ್ ಡ್ರಿಂಕ್ಸ್ ಅಂತ ಕರೀತಾರೆ. ಪಿನಾಕೊಲಾಡಾ ಅಂತ ಶುರು ಮಾಡ್ದ, ಟಾನ್ಝೋ ಅಂತ ಶುರು ಮಾಡ್ದ, ಸ್ಪೈಸಿ ಜೀರಾ ಅಂತ ಹೇಳಿ ಜೀರಿಗೆಯ ರಸವನ್ನ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾನೆ, ಲಿಮೋನಾಟಾ ಅಂತ ಹೇಳಿ ಲೆಮೊನೇಡ್ ನ ಸ್ವಲ್ಪ ಬದಲಾಯಿಸಿಕೊಂಡು ಹೊರಗೆ ತರ್ತಾನೆ. ಇವೆಲ್ಲವೂ ಕೂಡ ನೆಲ ಕಚ್ಚಿತು ಅಂತ. ನೋಡಿ, ಇಲ್ಲಿಯೇ ರಮೇಶ್ ಅವರ ಆ ಒಂದು ಅದ್ಭುತವಾದಂತಹ ನಾಯಕತ್ವದ ಗುಣ ಹೊರಹೊಮ್ಮೋದು ಅಂತ. ಯಾವಾಗ ತನ್ನ ನಿರ್ಧಾರದ ಪ್ರಕಾರ ಕಾರ್ಯ ನಿರ್ವಹಿಸ್ತಾ
ತಪ್ಪುಗಳು ಆಯ್ತು, ಇದು ನನ್ನ ಒಂದು ತಪ್ಪಿನಿಂದ ಆಗಿದೆ ಅಂತ ಬಂತೋ ಅಲ್ಲಿ ಅಹಂಕಾರ ಸಲ್ಲ ಅಂತ. ಅಲ್ಲಿ ತೆರೆದ ಮನಸ್ಸು ಇನ್ನೂ ಬಾನಿನ ಹಾಗೆ ತೆರೆಕೋಬೇಕು ಅಂತ, ಹೃದಯ ಅನ್ನೋದು ಇನ್ನೂ ಅತ್ಯಂತ ವೈಶಾಲ್ಯವಾಗಿ ತೆರೆಕೋಬೇಕು ಅಂತ. ಅಂತಹ ಹೊತ್ತಲ್ಲಿ ರಮೇಶು ಈ ಎಲ್ಲ ಸಾಫ್ಟ್ವೇರ್ ಕಂಪನಿಗಳನ್ನು ಮುಚ್ಚಿಬಿಡ್ತಾರೆ. ಮುಚ್ಚಿ ನಂತರದಲ್ಲಿ ಒಂದಷ್ಟು ವರ್ಷಗಳಾದ ನಂತರ ಮತ್ತೆ ಆದಂತಹ ತಪ್ಪುಗಳನ್ನ ಸರಿಪಡಿಸಿಕೊಂಡು ಮತ್ತೆ ಒಂದಷ್ಟು ಬ್ರ್ಯಾಂಡ್ಗಳನ್ನ ತರ್ತಾರೆ. ಥಮ್ಸ್ ಅಪ್ ಅವರದೇ, ಗೋಲ್ಡ್ ಸ್ಪಾಟ್ ಅವರದೇ, ಸಿಟ್ರಾ ಅವರದೇ, ಮಾಜಾ ಮಾವಿನ ಹಣ್ಣಿನ ರಸದ ಮಾಜಾ ಅದು ಕೂಡ ಅವ್ರದೇ, ಅವೆಲ್ಲ ಇವತ್ತಿಗೂ ಇದೆ ಅಂತ. ಮಧ್ಯದಲ್ಲಿ ಅವರು ಶುರು ಮಾಡಿದ ಪಿನೋಕೊಲಾಡ, ಟಾನ್ಸೋ ಇಂತಹ ಬ್ರ್ಯಾಂಡ್ಗಳಿಗೆ ಅಂಟಿಕೊಂಡಿದ್ರೆ ಗರ್ವದಿಂದ, ಅಹಂಕಾರದಿಂದ ಇದು ನನ್ನದು ಅಂತ ಇವತ್ತು ಪ್ರಾಯಶಃ ಇನ್ನೊಂದಷ್ಟು ಬ್ರ್ಯಾಂಡ್ಗಳನ್ನ ಹೊರತರಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ ಅಂತ ಅನ್ಸುತ್ತೆ. ನಾಯಕನಿಗೆ ಇರಬೇಕಾದಂತಹ ಗುಣ ಇದು. ನಿರ್ಧಾರ ಖಚಿತವಾಗಬೇಕು, ಖಚಿತವಾದಂತಹ ನಿರ್ಧಾರ ಕಾರ್ಯರೂಪಕ್ಕೆ ಬರಬೇಕು. ಯಾವುದೋ ಒಂದು ಹೊತ್ತಲ್ಲಿ ಇದು ತಪ್ಪು ಅಂತ ಅನ್ನಿಸಿದ ಕೂಡಲೇ ಪಥವನ್ನು ಬದಲಿಸತಕ್ಕಂತಹ ಒಂದು ಹೃದಯ ವೈಶಾಲ್ಯತೆ ಅವನಿಗೆ ಇರಬೇಕು ಅಂತ. ಇದಕ್ಕೆ ತದ್ವಿರುದ್ಧವಾದಂತಹ ಒಂದು ವ್ಯಕ್ತಿಯನ್ನ ನಾವು ನೋಡಬೇಕು ಅಂತಂದ್ರೆ ನಮ್ಮ ವಿಜಯ್ ಮಲ್ಯ ಅಲ್ವಾ. ಹಿ ವಾಸ್ ದ ಕಿಂಗ್ ಆಫ್ ಲಿಕರ್ ವರ್ಲ್ಡ್ ಅಂತ. ಅವರ ಆ ಒಂದು ಕಿಂಗ್ ಫಿಶರು ಎಂತಹ ಒಂದು ಬ್ರ್ಯಾಂಡ್ ಆಗಿತ್ತು, ಭಾರತದಲ್ಲಿ ಮಾತ್ರ ಅಲ್ಲ ಹೊರದೇಶದಲ್ಲೂ ಕೂಡ ಮಾರಾಟವಾಗುತ್ತಿದ್ದಂತಹ ಭಾರತೀಯ ಬಿಯರ್ ಪಾನೀಯ ಅಂತಂದ್ರೆ ದಟ್ ವಾಸ್ ಕಿಂಗ್ ಫಿಶರ್ ಅಂತ. ಅಷ್ಟರ ಮಟ್ಟಿಗೆ ಲಾಭದಾಯಕವಾಗಿ ಎಸ್ಟಾಬ್ಲಿಷ್ ಆಗಿತ್ತು. ಕಿಂಗ್ ಫಿಶರ್ ಏರ್ಲೈನ್ಸ್ ಯಾಕೆ ಶುರು ಮಾಡಿದ್ರು? ಬೇಕಾಗಿರ್ಲಿಲ್ಲ ಅಂತ. ಅನೇಕರು ಹೇಳ್ತಾರೆ ಅವರಿಗೆ ನೀವು ಮಾಡಿದ ತಪ್ಪು ಅಂತ, ಹಂತವಾಗಿ ತಿಂಗಳು ಪ್ರತಿ ಕ್ವಾರ್ಟರ್ ಕೂಡ ಅವರಿಗೆ ಹೇಳ್ತಾ ಬರ್ತಾರೆ ಅಂತ. ನಮ್ಮ ಕನ್ನಡದ ಒಂದು ಅದ್ಭುತವಾದಂತಹ ಆಂಟ್ರಪ್ರನರ್, ನವೋದ್ಯಮಿ ಅಂದ್ರೆ ಕ್ಯಾಪ್ಟನ್ ಗೋಪಿನಾಥ್ ಅವರು. ಅವರ ಸಿಂಪ್ಲಿ ಫ್ಲೈ ಅಂತ ಒಂದು ಪುಸ್ತಕ ಇದೆ. ಐ ಆಲ್ವೇಸ್ ರೆಕಮೆಂಡ್ ಎವ್ರಿಬಡಿ ಟು ರೀಡ್ ದಟ್ ಅಂತ. ಆ ಪುಸ್ತಕವನ್ನು ದಯವಿಟ್ಟು ಓದಿ. ಒಂದು ಅದ್ಭುತವಾದಂತಹ ಒಬ್ಬ ನವೋದ್ಯಮಿಯ ಆ ಒಂದು ಚಿತ್ರಣ, ಅವರ ಒಂದು ಜೀವನ ಗಾಥೆಯಲ್ಲಿ ನಾವು ಕಂಡುಕೊಳ್ಳಬಹುದು. ವೆರಿ ಒನ್ ಆಫ್ ದ ಬೆಸ್ಟ್ ಬುಕ್ಸ್ ಇನ್ ದಟ್ ಜಾನರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರಿಗೆ ಅದನ್ನ ಇಂಗ್ಲಿಷ್ ಪುಸ್ತಕ ಸಿಗ್ತಾ ಇಲ್ವೋ, ಬಾನಯಾನ ಅಂತ ಹೇಳಿ ನಮ್ಮ ವಿಶ್ವವಾಣಿಯ ಸಂಪಾದಕರಾದಂತಹ ಕ್ಯಾಪ್ಟನ್ ಆದಂತಹ ವಿಶ್ವೇಶ್ವರ ಭಟ್ರವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಆ ಪುಸ್ತಕವನ್ನು ಓದಿ. ಅದರಲ್ಲೂ ಕೂಡ ಒಂದು 7-8 ಕಡೆಗಳಲ್ಲಿ ಅವರ ಏರ್ ಡೆಕ್ಕನ್ನ ಕೊಂಡುಕೊಳ್ಬೇಕು ಅಂತ ವಿಜಯ್ ಮಲ್ಯ ಗೋಪಿನಾಥ್ ಅವ್ರನ್ನ ತಮ್ಮ ಮನೆಗೆ ಕರೆದಾಗ ಯಾವ ಒಂದು ಅಹಂಕಾರದಲ್ಲಿ ಅವರು ವರ್ತಿಸ್ತಾರೆ, ಯಾವ ಒಂದು ಮಟ್ಟದಲ್ಲಿ ಅವರು ಏರ್ ಡೆಕ್ಕನ್ನ ಹಾಗೂ ಗೋಪಿನಾಥರನ್ನ ಕಂಡುಕೊಳ್ತಾರೆ. ಓದಿ. ಬಹಳ ರಸಮಯವಾದಂತಹ ವಿಷಯಗಳು. ಪ್ರಾಯಶಃ ಇಂತಹ ದರ್ಪವನ್ನ ಅಡಗಿಸಿಟ್ಟುಕೊಳ್ಳಲಾರದೆ, ತಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳಲಾರದೆ ಮುಂದೆ ಅದೇ ದಿಕ್ಕಿನಲ್ಲಿ ಬದಲಾಯಿಸದೆ ಪಥವನ್ನ ಅದೇ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟಿದ್ರಿಂದ ಪ್ರಾಯಶಃ ಇವತ್ತು ವಿಜಯ್ ಮಲ್ಯ ಅವರು ದೇಶವನ್ನು ಬಿಟ್ಟು ಓಡಬೇಕಾಯ್ತು ಅಂತ. ಇನ್ನೊಂದು ಅದ್ಭುತವಾದಂತಹ ಒಳ್ಳೆಯ ಪ್ರಸಂಗ ಅಂತಂದ್ರೆ ರತನ್ ಟಾಟಾ ಅವರದು ಅಂತ. ಹಿಸ್ ಡ್ರೀಮ್ ಪ್ರಾಜೆಕ್ಟ್ ವಾಸ್ ನ್ಯಾನೋ ಕಾರ್ ಅಂತ. ಅವರು ನ್ಯಾನೋವನ್ನ ಯಾವ ಪರಿಯಾಗಿ ತಮ್ಮದಾಗಿಸಿಕೊಂಡು ಬಿಟ್ಟಿದ್ರು ಅಂದ್ರೆ, ಈ ಕಾರ್ನ ನಾನು ಮಾಡೇ ತೀರ್ತೀನಿ ಅಂತ, 1 ಲಕ್ಷದ ಒಳಗಡೆ ಒಂದು ಕಾರ್ ಕೊಟ್ಬಿಡ್ತೀನಿ ಅಂತ. ಅವ್ರು ಮಾಡಿದ ತಪ್ಪೇನಪ್ಪ ಅಂದ್ರೆ 50-60 ಸಾವಿರದ ಸ್ಕೂಟರ್ ತಗೊಳ್ಳೋರಲ್ಲ, ಇನ್ನೊಂದು 40 ಸಾವಿರ ಹಾಕೊಂಡು ನ್ಯಾನೋನೇ ತಗೊಳ್ತಾರೆ ಅಂತ. ಅದೇ ತಪ್ಪು ಮಾಡಿದ್ರು ಅಂತ. 50-60 ಸಾವಿರದ ಸ್ಕೂಟರ್ ತಗೊಳ್ತಾ ಇರೋರು ದೇ ವಾಂಟೆಡ್ ಟು ಜಂಪ್ ಟು ಎ ಮಚ್ ಬೆಟರ್ ಕಾರ್ ಸ್ಟ್ರೇಟ್ ಅವೇ ಅಂತ. ಅದನ್ನ ಅವ್ರು ಕಂಡುಕೊಳ್ಳಕ್ಕಾಗ್ಲಿಲ್ಲ ಅಂತ. ಹಾಗಾಗಿ ತಾವೇ ಮುಂದಾಳತ್ವವನ್ನು ವಹಿಸಿಕೊಂಡು ನ್ಯಾನೋವನ್ನು ಶುರು ಮಾಡಿದ್ರು ಕೂಡ ಯಾವ ಹೊತ್ತಿನಲ್ಲಿ ನ್ಯಾನೋ ಇದು ಸರಿ ಬರ್ತಾ ಇಲ್ಲ, ಇಟ್ ಈಸ್ ಗೋಯಿಂಗ್ ಟು ಬಿ ಎ ಬಿಗ್ ಬ್ಲಂಡರ್ ಇಫ್ ವಿ ಡೋಂಟ್ ಕರ್ಟೇಲ್ ಇಟ್ ರೈಟ್ ನೌ ಅನ್ನತಕ್ಕಂತಹ ಒಂದು ಪರಿಕಲ್ಪನೆ ಅವರಿಗೆ ಬಂತು. ನ್ಯಾನೋ ಕಾರನ್ನು ನಿಲ್ಲಿಸಿದ್ರಲ್ವಾ, ತಕ್ಷಣವೇ ನಿಲ್ಲಿಸ್ಬಿಟ್ರಲ್ಲ. ಎಂತಹ ಒಂದು ದೊಡ್ಡ ಪರಿವರ್ತನೆ ಇದು, ಎಂತಹ ಒಂದು ದೊಡ್ಡ ನಿರ್ಧಾರ ನೋಡಿ. ತಮ್ಮ ಆ ಒಂದು ನಿರ್ಧಾರ ಇಡೀ ವಿಶ್ವವೇ ಅವರನ್ನ ಇಂತಹ ಒಂದು ಕಾರ್ ಮಾಡ್ತಾರೆ ಅಂತ ಹೇಳಿದಾಗ, ಅಂತಹ ಒಂದು ಪ್ರಯತ್ನದಲ್ಲಿ ಸೋತ ವ್ಯಕ್ತಿ ಇವರು ಅಂತ ಇಡೀ ವಿಶ್ವ ಹೇಳುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಇದು ಟಾಟಾ ಕಂಪನಿಗೆ ಒಳ್ಳೆಯದಲ್ಲ, ಇದು ನನ್ನ ಕಂಪನಿಗೆ ಒಳ್ಳೆಯದಲ್ಲ ಅಂತ ಗೋಚರವಾದಾಗ ತಮ್ಮ ದರ್ಪವನ್ನ, ತಮ್ಮ ಅಹಂಕಾರವನ್ನ ಬದಿಗಿಟ್ಟು ಟಾಟಾ ನ್ಯಾನೋವನ್ನ ನಿಲ್ಲಿಸಿದ್ರಲ್ಲ. ಇದು ರತನ್ ಟಾಟಾ ಅಂತಹ ಅದ್ಭುತವಾದಂತಹ ನಾಯಕರನ್ನ ನಾವು ನೋಡಿ ಕಲಿಯಬೇಕಾದಂತಹ ವಿಷಯ. ರತನ್ ಟಾಟಾ ಅವರಲ್ಲಿ, ನಮ್ಮ ರಮೇಶ್ ಚೌಹಾಣ್ ರವರಲ್ಲಿ ನಾವು ರಾಮನ ಗುಣವನ್ನ ಕಂಡ್ರೆ, ಪ್ರಾಯಶಃ ಮಲ್ಯ ಅವರಲ್ಲಿ ಬೇಡದ ಇನ್ನೊಂದು ಗುಣವನ್ನ ಕಾಣುವಂತಹ ಅವಕಾಶವನ್ನು ಕೂಡ ಈ ಉದ್ಯಮ ರಂಗ ನಮಗೆ ತೋರಿಸಿಕೊಡುತ್ತೆ. ಹಾಗಾಗಿ ಈ ಮ್ಯಾನೇಜ್ಮೆಂಟ್ ಕಥೆಗಳು, ಈ ಮ್ಯಾನೇಜ್ಮೆಂಟ್ ಕಥನ ಅನ್ನೋದ್ರಲ್ಲಿ ಎಲ್ಲವೂ ಬರುತ್ತೆ. ನಗು ಬರುತ್ತೆ, ಅಳು ಬರುತ್ತೆ, ಯಶಸ್ಸು ಬರುತ್ತೆ, ಸೋಲು ಬರುತ್ತೆ ಅಲ್ವಾ. ಅನೇಕ ಮನುಷ್ಯನಿಗಿರತಕ್ಕಂತಹ ಎಲ್ಲ ರಾಗದ್ವೇಷಗಳನ್ನು ಕೂಡ ನಾವು ಬೋರ್ಡ್ ರೂಮ್ ನಲ್ಲಿ ಕಾಣಲಿಕ್ಕೆ ಸಾಧ್ಯ ಅಂತ. ಒಂದು ಅದ್ಭುತವಾದಂತಹ ಲೋಕ ಈ ಮ್ಯಾನೇಜ್ಮೆಂಟ್ ಲೋಕ ಅಂತ. ಯಾಕೆ ನಮಗೆ ರಾಮ ನಮ್ಮ ಸಿಇಒಗಳಿಗೆ, ನಮ್ಮ ಕಂಪನಿಯ ಮುಖ್ಯಸ್ಥರಿಗೆ ಮಾದರಿಯಾಗಬೇಕು ಅಂದ್ರೆ, ತಪ್ಪೆಂದು ತೋರಿದರೆ ನಿನ್ನೆಲ್ಲ ನಿರ್ಧಾರ
ಒಪ್ಪಿಕೊಂಡದನಲ್ಲೇ ದಾರಿ ಬದಲಿಸಿರು, ಸೊಪ್ಪು ಹಾಕದೆ ನಿನ್ನ ಅಹಮೆಂಬ ಭಾವಕ್ಕೆ ತಪ್ಪೊಪ್ಪಿ ನಡೆಯುತ್ತಿರು ನವ್ಯ ಜೀವಿ. ಏನ್ ನಾನು ಇಷ್ಟೊತ್ತರೆಗೂ ಹೇಳಿದ್ನು, ಅಹಂಕಾರವನ್ನ ಬದಿಗಿಟ್ಟು ತಪ್ಪುಗಳನ್ನ ಒಪ್ಪಿಕೊಂಡು ಹೊಸ ಹೆಜ್ಜೆಯನ್ನ ಇಡಬೇಕು ಅಂತ, ಅದೇ ಅತ್ಯಂತ ಮುಖ್ಯ ಅಂತ. ಸರಿ ಎನ್ನುತ್ತ ನಿನಗಂದು ತೋರಿದುದು ಇಂದೇಕೋ, ಸರಿಯಲ್ಲವೆನಿಸುತ್ತಿರೆ ಕಳವಳವದೇಕೆ. ಸರಿ ಎನ್ನುತ್ತ ನಿನಗಂದು ತೋರಿದುದು ಇಂದೇಕೋ, ಸರಿಯಲ್ಲವೆನಿಸುತ್ತಿರೆ ಕಳವಳವದೇಕೆ. ದಾರಿ ಮೊದಲಿನದಿರದೆ ಕವಲೊಡೆದರೇನಂತೆ, ದಾರಿ ಮೊದಲಿನದಿರದೆ ಕವಲೊಡೆದರೇನಂತೆ, ಗುರಿಯೆಡೆಗೆ ಇರಲಿ ನಡೆ ನವ್ಯ ಜೀವಿ. ಇದನ್ನೇ ನಾವು ಬದಲಾವಣೆ ಮಾಡಿಕೊಳ್ಳುವಂತ ಒಂದು ಪ್ರಕ್ರಿಯೆ ಅಂತ ಹೇಳೋದು. ನಾನು ಈ ನಾಯಕತ್ವದ ಗುಣಗಳನ್ನ ನಾನು ಯಾಕೆ ಈಗ ಒಂದು 5 ನಿಮಿಷದ ಕೆಳಗೆ ಪರಿವರ್ತನೆ ಅನ್ನೋ ಪದ ಬಂದಾಗ ನನ್ನ ಮನಸ್ಸಿನಲ್ಲಿ ಏನು ಓಡಾಡ್ತಿತ್ತು ಅಂದ್ರೆ, ಪ್ರಾಯಶಃ ಈ ನಾಯಕತ್ವದ ಗುಣಗಳನ್ನು ಮುಗಿಸಿದ ನಂತರ ಈ ಪರಿವರ್ತನೆಯನ್ನ ಒಂದು ಕಂಪನಿಯಲ್ಲಿ ಹೇಗೆ ತರಬೇಕು ಅನ್ನುವ ಒಂದು ವಿಚಾರವನ್ನೇ ಮುಂದಿಟ್ಕೊಂಡು ಮಾತನಾಡಬಹುದು ಅಂತ. ಅದನ್ನು ಪರಿವರ್ತನೆ ಅನ್ನೋ ಪದ ಬಂದಾಗ ನನ್ನ ಮುಂದಿನ ಉಪನ್ಯಾಸದ ಒಂದು ವಿಷಯ ನನಗೆ ಗೋಚರವಾಯಿತು. ಇಲ್ಲೂ ಕೂಡ ಅದೇ ಪುನರಪಿ ಆಗ್ತಾ ಇರೋದ್ರಿಂದ ಪ್ರಾಯಶಃ ಈ ನಾಯಕತ್ವನ ಗುಣಗಳನ್ನು ಮುಗಿಸಿದ ನಂತರದ ಒಂದು ಹೊಸ ವಿಚಾರವನ್ನ ಇಟ್ಟುಕೊಂಡು ಉಪನ್ಯಾಸವನ್ನ ಮುಂದುವರಿಸೋದಾದ್ರೆ, ಅದು ಪರಿವರ್ತನೆಯನ್ನ ಹೇಗೆ ನಿಭಾಯಿಸಬೇಕು, ಪರಿವರ್ತನೆಯನ್ನ ಹೇಗೆ ನಾವು ಕಂಡುಕೊಳ್ಳಬೇಕು ಹಾಗೂ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋ ವಿಷಯವನ್ನ ಮುಂದಿಟ್ಕೊಂಡು ಸಾಗಬಹುದು ಅಂತ. ಈಗ ಮತ್ತೊಂದು ನಾಯಕನ ಒಂದು ಗುಣಕ್ಕೆ ಬರ್ತಾ ಇದ್ದೇನೆ. ಈ ಒಂದು ಗುಣವನ್ನ ನಾವು ಸೀದಾ ಆಫ್ರಿಕಾಗೆ ಹೋಗಿ ಕಲಿಬೇಕಾಗಿದೆ ಅಂತ. ಅಲ್ಲಿ ಒಂದು ಅದ್ಭುತವಾದಂತಹ ಕಥೆಯನ್ನ, ಅಲ್ಲಿ ನಡೆದಂತಹ ಒಂದು ಕಥೆಯನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಇದು ಡಾಕ್ಟರ್ ಸ್ಟೀವನ್ ಕವಿ ಅಂತ ಹೇಳಿ ಒಬ್ಬ ಮ್ಯಾನೇಜ್ಮೆಂಟ್ ಗುರು. ಅವನು ಒಂದು ಪುಸ್ತಕವನ್ನ ಬರೆದ, 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಅಂತ. ಒಂದು ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಕಥನಗಳಲ್ಲಿ ವಿಶೇಷವಾಗಿ ಮ್ಯಾನೇಜ್ಮೆಂಟ್ ತತ್ವಗಳನ್ನ ಒಂದು ಕಥೆಗಳ ರೂಪದಲ್ಲಿ ಹೇಳ್ತಾ ಬಂದಂತಹ ಒಂದು ಪ್ರಕ್ರಿಯೆ ನಡೆದದ್ದು ಅವನ ಆ ಒಂದು ಪುಸ್ತಕದಲ್ಲಿ. ಬಹಳ ವಿಶ್ವವಿಡೀ ಆ ಒಂದು ಪುಸ್ತಕ ಬಹಳ ಹೆಸರನ್ನ ಮಾಡಿತು. ನಾನು IBM ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಂದು 3 ದಿನಗಳ ಕಾರ್ಯಾಗಾರ ಇತ್ತು ಈ ಒಂದು ವಿಷಯವಾಗಿ, ಸ್ಟೀಫನ್ ಕವಿಯ 7 ಹ್ಯಾಬಿಟ್ಸ್ ಆಫ್ ಮೋಸ್ಟ್ ಎಫೆಕ್ಟಿವ್ ಪೀಪಲ್ ಅಂತ. ಅದರಲ್ಲಿ ನನಗೆ ಅವನು ತೋರಿಸ್ತಕ್ಕಂತಹ ಒಂದು ಕತೆ ತುಂಬಾ ಖುಷಿ ಆಯ್ತು. ಅವನು ಆ ಒಂದು ಕಾರ್ಯಾಗಾರದಲ್ಲಿ ಆ ಕಥೆಯನ್ನ ಬೇರೆ ಒಂದು ವಿಚಾರದಲ್ಲಿ ಹೇಳ್ತಾನೆ. ಆದರೆ ನನಗೆ ಆ ಕಥೆಯನ್ನ ನೋಡಿ ಅದು ನನ್ನ ಮನಸ್ಸಿನಲ್ಲಿತ್ತು. ನಾನು ಯಾವಾಗ ಮ್ಯಾನೇಜ್ಮೆಂಟಿನ ಬಗ್ಗೆ ಚಿಂತನೆಗಳನ್ನ ಮಾಡ್ತಾ ಪುಸ್ತಕಗಳನ್ನ ಬರೀಲಿಕ್ಕೆ ಶುರು ಮಾಡಿದ್ನೋ, ಆಗ ಆ ಕತೆ ನನಗೆ ಬಂದಾಗ ಆ ಕಥೆಯಲ್ಲಿದ್ದಂತಹ ಒಂದು ವಿಶೇಷತೆ ನನಗೆ ಇನ್ನೇನೋ ಒಂದು ವಿಷಯವನ್ನ ತಿಳಿಸ್ತು. ಆ ಒಂದು ವಿಷಯವನ್ನ, ಆ ಕಥೆಯನ್ನ ಹೇಳಿ ತಮ್ಮೊಂದಿಗೆ ಹಂಚ್ಕೊಳ್ತೇನೆ. ಇದೊಂದು ಬುಡಕಟ್ಟಿನ ಜನಾಂಗ ಆಫ್ರಿಕಾದಲ್ಲಿ. ಅವರಲ್ಲೊಂದು ಪದ್ಧತಿ ಇದೆ, ವರದಕ್ಷಿಣೆ ಅಲ್ಲ, ಅದು ವಧುದಕ್ಷಿಣೆ. ನಮ್ಮಲ್ಲಿರ್ತಕ್ಕಂತಹ ವರದಕ್ಷಿಣೆ ಅಲ್ಲ, ನಮ್ಮಲ್ಲಿರ್ತಕ್ಕಂತಹ 2 ಬಹಳ ಹೇಸಿಗೆಯನ್ನು ತರ್ತಕ್ಕಂತಹ ವಿಚಾರಗಳು ಅಂತ ನನಗೆ ವೈಯಕ್ತಿಕವಾಗಿ ಅನ್ಸೋದು. ಒಂದು, ನಮ್ಮಲ್ಲಿರ್ತಕ್ಕಂತಹ ಜಾತಿ ಪದ್ಧತಿ, ಹಾಗೂ ಅಲ್ಲಲ್ಲಿ ಇರ್ತಕ್ಕಂತಹ ವರದಕ್ಷಿಣೆ ಅಂತ. ಇವೆರಡೂ ಪ್ರಾಯಶಃ ನಾವು ನಮ್ಮ ಜೀವನದಿಂದ ಹೊರಕ್ಕೆ ಇಟ್ಟ ಅಂತಂದ ಅಂದ್ರೆ ನಾವು ಕೂಡ ಬಹಳ ಪರಿಶುದ್ಧರಾಗುವ ಹಂತವನ್ನು ತಲುಪಲಿಕ್ಕೆ ಸಾಧ್ಯ ಅಂತ. ಇರಲಿ, ಅಲ್ಲಿದ್ದದ್ದು ವಧುದಕ್ಷಿಣೆ. ದಕ್ಷಿಣೆಯೇ ಇರಬಾರ್ದು, ಹಾಗೊಮ್ಮೆ ಇದ್ರೆ ವಧುದಕ್ಷಿಣೆ ಇರಲಿ, ವರದಕ್ಷಿಣೆ ಬೇಡ ಅನ್ನೋದು ನನ್ನ ಅಭಿಮತ. ಅಲ್ಲೇನಪ್ಪಾ ಅಂದ್ರೆ, ಯಾವ ಒಬ್ಬ ಹುಡುಗ ಒಂದು ಹುಡುಗಿಯನ್ನ ಮದುವೆ ಆಗ್ಬೇಕು ಅಂತಿದ್ದಾನೋ, ಅವನು ಆ ಹುಡುಗಿಯ ಮನೆಗೆ ಬಂದು ಹುಡುಗಿಯ ತಂದೆಗೆ ನಾನು ಇಂತಿಷ್ಟು ಹಸುಗಳನ್ನ ಕೊಡ್ತಾ ಇದ್ದೀನಿ ನಿನಗೆ ವಧುದಕ್ಷಿಣೆಯಾಗಿ ಅಂತ ಹೇಳ್ತಾನೆ. ಅದಕ್ಕೊಂದು ವ್ಯವಹಾರದ ಮಾತುಕತೆ, ನೆಗೋಸಿಯೇಷನ್ ಕೂಡ ಆಗತ್ತೆ ಅಂತ. ಇಷ್ಟು ಹಸುಗಳನ್ನು ಕೊಡ್ತೀನಿ ಅಂತ ಅವನು ಹುಡುಗಿಯ ತಂದೆ ಆಯ್ತು ಅಂತ ಒಪ್ಕೊಂಡ ಅಂದ್ರೆ, ಮುಂದೊಂದು ದಿನ ನಿಶ್ಚಯವಾದಂತಹ ದಿನದಲ್ಲಿ ಅವನು ತನ್ನ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಅಂತ. ಆ ಒಂದು ಹಳ್ಳಿನಲ್ಲಿ, ಆ ಒಂದು ಇಡೀ ಬುಡಕಟ್ಟು 16 ಹಳ್ಳಿಗಳ ಆ ಒಂದು ಬುಡಕಟ್ಟಿನಲ್ಲಿ ಮಾಸೋಬಾ ಅಂತ ಒಬ್ಬಳು ಹುಡುಗಿ ಇರ್ತಾಳೆ. ಅವಳು ತನ್ನ ತಂದೆಗೆ ಮದುವೆಯಿಂದ 10 ದಿವಿನಾದಂತಹ ಹಸುಗಳನ್ನ ದಕ್ಷಿಣೆಯಾಗಿ ತಂದು ಕೊಟ್ಟಿರ್ತಾಳೆ. ಅದೇ ಹೈಯೆಸ್ಟ್ ಅಂತ. ಅಷ್ಟು ಹಸುಗಳನ್ನ ಯಾರೂ ಕೂಡ ಕೊಟ್ಟು ಒಬ್ಬಳು ಹುಡುಗಿಯನ್ನ ಮದುವೆ ಆಗಿರಲ್ಲ ಅಂತ 10 ಹಸುಗಳನ್ನ ಮಾಸೋಬಾ ಪಡೆದಿರ್ತಾಳೆ. ಹಾಗಾಗಿ ಆ ಬುಡಕಟ್ಟಿನಲ್ಲಿ ಮಾಸೋಬಾ ಅಂದ್ರೆ ಅತ್ಯಂತ ಸುಂದರಿ, ಮಾಸೋಬಾ ಅಂದ್ರೆ ಅತ್ಯಂತ ಗುಣವಂತೆ, ಮಾಸೋಬಾ ಅಂತಂದ್ರೆ ಒಂದು ಮಾದರಿ, ಈ ರೀತಿಯಾದಂತಹ ಒಂದು ಪರಿಕಲ್ಪನೆ. ಆ 10 ಹಸುಗಳನ್ನ ತಂದುಕೊಟ್ಟ ನಂತರ ಮಾಸೋಬಾ ದಾರಿಲಿ ನಡೀತಾ ಇತ್ತು ಅಂದ್ರೆ ಎಲ್ಲರೂ ಕೂಡ ಖುಷಿಯಾಗಿ ನೋಡೋರಂತೆ, ಗೌರವದಿಂದ ಅವಳನ್ನ ನೋಡೋಳು, ಎಂತ ಹೆಣ್ಮಗು ಇವಳು ಅಂತ. ಆ ಹಳ್ಳಿನಲ್ಲೇ ಒಬ್ಬ ಬಡವ ಇರ್ತಾನೆ. ಅವನಿಗೆ ಒಬ್ಬಳು ಮಗಳು ಲೈ ಅಂತ. ಪಾಪ ಸ್ವಲ್ಪ ಬಣ್ಣ ಚಂದದಲ್ಲಿ ಇರೋದಿಲ್ಲ, ಜೊತೆಗೆ ಒಂದು ಕಾಲು ಸ್ವಲ್ಪ ಸ್ವಲ್ಪ ಕುಂಟ್ತಾ ಇರ್ತಾಳೆ ನಡೆಯುವಾಗ. ಆ ಪಕ್ಕದ ಹಳ್ಳಿಯ ಒಬ್ಬ ಹುಡುಗ, ನಮ್ಮ ಈ ಒಂದು ಕಥೆಯ ಹೀರೋ, ಎವರ್ ಗ್ರೀನ್ ಹೀರೋ ಅಲೆಕ್ ಅಂತ.
ಅಲೆಕ್ ಅನ್ನೋನು ಇವಳನ್ನ ಲೈನ ನೋಡಿ ಮದುವೆ ಆಗ್ಬೇಕು ಅಂತ ಇಷ್ಟಪಡ್ತಾನೆ, ಪ್ರೀತಿ ಪಡ್ತಾನೆ. ಬಂದು ಅವನ ತಂದೆಗೆ ಹೇಳ್ತಾನೆ, ಲೈ ತಂದೆಗೆ, ಒಂದು ದಿನ ನೆಗೋಸಿಯೇಷನ್ ಇಟ್ಕೊಳ್ಳಿ, ನಾನೊಂದಷ್ಟು ಹಸುಗಳನ್ನ ಕೊಟ್ಟು ನಿಮಗೆ ಒಪ್ಪಿಗೆ ಆದ್ರೆ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಆ ದಿನ ಇಡೀ ಎಲ್ಲಾ 10 ಹಳ್ಳಿಗಳು ಸೇರ್ಕೊಂಡ್ಬಿಡುತ್ತೆ. ಅಲೆಕ್ ತನ್ನ ಹಳ್ಳಿಯಿಂದ ತನ್ನ ಒಬ್ಬ ಸ್ನೇಹಿತನನ್ನು ಕರ್ಕೊಂಡು ಇಲ್ಲಿಗೆ ಬಂದಿದ್ದಾನೆ. ನೆಗೋಸಿಯೇಷನ್ ಶುರು ಮಾಡೋದಕ್ಕೆ ಅಲೆಕ್ನ ಸ್ನೇಹಿತ ಹೇಳ್ತಾನೆ, ಆಯ್ತು, ಲೈನ ಮದುವೆ ಆಗ್ಬೇಕು ಅಂತ ನನ್ನ ಸ್ನೇಹಿತ ಇಷ್ಟಪಟ್ಟಿದ್ದಾನೆ, ನಿನಗೆ ಎಷ್ಟು ಹಸುಗಳು ಬೇಕು ಅಂತ ಕೇಳ್ತಾನೆ. ಲೈನ ತಂದೆಗೆ ಬಹಳ ಗಲಿಬಿಲಿ, ಕಳವಳ. ಯಾಕೆ ಅಂತಂದ ಅಂದ್ರೆ ಪಾಪ ಲೈನ ಈ ಒಂದಷ್ಟು ಅಂಗವಿಕಲತೆಯನ್ನ ನೋಡಿ ಇಡೀ ಹಳ್ಳಿ ಅವರನ್ನ ಜರಿತಾ ಇರುತ್ತೆ, ಅಪಹಾಸ್ಯ ಮಾಡ್ತಾ ಇರುತ್ತೆ. ಅವೆಲ್ಲ ಗೊತ್ತಿರೋನ್ಗೆ ಬಹಳ ಒಂದು ಕಳವಳ, ಹೆದರ್ಕೊಂಡು ಒಂದು ದಿವಿನಾದ ಹಸುವನ್ನ ಕೊಡ್ಲಿಕ್ಕಾಗತ್ತಾ ಅಂತ ಪಾಪ ಬಹಳ ಕಷ್ಟಪಟ್ಟು ಕೇಳ್ತಾನೆ. ಅಲೆಕ್ನ ಸ್ನೇಹಿತ ಜೋರಾಗಿ ಗಹಗಹಿಸಿ ನಗ್ತಾ ಹೇಳ್ತಾನೆ, ಏನೋ ಕಾಲು ಮುರಿದಿರ್ತಕ್ಕಂತಹ ನಿನ್ನ ಮಗಳಿಗೆ ಒಂದು ದಿವಿನಾದ ಹಸುನ್ ಕೇಳ್ತಾ ಇದೆಯಾ? ಕಾಲು ಮುರಿದಿರುವಂತಹ, ಹಾಲನ್ನ ಕರೀದೇ ಇರತಕ್ಕಂತಹ ಒಂದು ಹಸು ಕೊಡ್ತೀವಿ, ಸಾಕದು ಅಂತ ಹೇಳ್ತಾನೆ. ಆ ಇಡೀ ಹಳ್ಳಿ ನಗ್ತಾ ಇರುತ್ತೆ ಅಪಹಾಸ್ಯ ಮಾಡ್ಕೊಂಡು. ಲೈ ಅತ್ಯಂತ ಅವಮಾನದಿಂದ ತಲೆಯನ್ನ ತಗ್ಗಿಸಿರ್ತಾಳೆ. ಆ ಒಂದು ಕ್ಷಣ ಎಲ್ಲರೂ ನಗ್ತಾ ಇದ್ದಾರೆ. ಆ ಒಂದು ವಿಡಿಯೋನಲ್ಲಿಂದ ಆ ಒಂದು ಕ್ಷಣ ನನಗೆ ಅಚ್ಚಳಿಯದೆ ಮನಸ್ಸಿನಲ್ಲಿ ಉಳಿದಿದೆ ಅಂತ. ಎಲ್ಲರೂ ನಗ್ತಾ ಇದ್ದಾಗ ಅಲೆಕ್ ಮೆತ್ತಗೆ ಎದ್ದು ನಿಂತ್ಕೊಂಡು ಹೇಳ್ತಾನೆ, ನಾನು ಲೈಗೋಸ್ಕರ ನನ್ನಲ್ಲಿರುವ 12 ದಿವಿನಾದ ಹಸುಗಳನ್ನ ಕೊಡ್ತೀನಿ, ಲೈನ ನನಗೆ ಕೊಟ್ಟು ಮದುವೆ ಮಾಡಿ. ತಕ್ಷಣ 12 ಹಸು ಅಂತ ಕೇಳ್ತಿದ್ದಾಗೆ ಇಡೀ ಅಲ್ಲಿ ನೆರೆದಿದ್ದ ಇಡೀ ಜನಸ್ತೋಮ ಸ್ತಬ್ಧ, ನಿಶ್ಶಬ್ದ, ನೀರವ ನಿಶ್ಶಬ್ದ. ಎಲ್ರಿಗೂ ಗಾಬರಿ, ಏನ್ ಇವನು ತಲೆ ಕೆಟ್ಟಿದ್ಯಾ, ಹುಚ್ಚಿಡಿದ್ಯಾ ಅಂತ. ಅವನ ಸ್ನೇಹಿತ ಪಾಪ ಒಂದು ಕಾಲಿಲ್ದೇ ಇರೋ ಹಸು ಕೊಟ್ಟು ಕುದುರಿಸ್ಬಿಡೋಣ ವ್ಯಾಪಾರ ಅಂತ ಯೋಚನೆ ಮಾಡಿದ್ದಾನೆ. ಇವನ್ ನೋಡಿದ್ರೆ 12 ದಿವಿನಾದ ಹಸುಗಳನ್ನ ಕೊಡ್ತೀನಿ ಅಂತಿದ್ದಾನಲ್ಲ ಅಂತ. ಎಲ್ರು ಸಿಗ್ತಾರೆ, ಕಳವಳಗೊಂಡಿರುತ್ತೆ. ಲೈಗೆ ತಂದೆಗೆ ಹೇಗೋ ಸಾವರಿಸ್ಕೊಂಡು ಆಯ್ತು ಅಂತ ಒಪ್ಕೊಳ್ತಾನೆ. ಆ ನೆಗೋಸಿಯೇಷನ್ ಮುಗಿಯತ್ತೆ. ಅಲೆಕ್ ತನ್ನ ಸ್ನೇಹಿತನ ಜೊತೆಗೆ ತನ್ನ ಹಳ್ಳಿಗೆ ಹಿಂತಿರುವಾಗ ಅವನ ಸ್ನೇಹಿತ ಬೈತಾನೆ, ಎಂತ ಮುಟ್ಟಾಳ ಕಣಯ್ಯ ನೀನು ಅಲೆಕ್, ಒಂದು ಕಾಲಿಲ್ಲದ, ಒಂದು ಹಾಲ್ ಕರೆಯದ ಒಂದು ಹಸುವನ್ನ ಕೊಟ್ಟು ನಾನು ಲೈನ ನಿನಗೆ ಹೆಂಡತಿಯಾಗಿ ತಂದು ಕೊಡ್ತಾ ಇದ್ದೆ, ನೀನ್ ನೋಡಿದ್ರೆ 12 ಹಸು ಕೊಟ್ಬಿಟ್ಟಿಯಲ್ಲ, ಎಂತ ಮುಟ್ಟಾಳ ನೀನು ಅಂತ. ಆಗ ಲೈ ಒಂದು ಮಾತನ್ನ ಹೇಳ್ತಾರೆ, ಅದ್ಭುತವಾದಂತಹ ಮಾತುಗಳದ್ದು ಅಂತ. ಅಲೆಕ್ಕು ತನ್ನ ಸ್ನೇಹಿತನಿಗೆ ಹೇಳ್ತಾನೆ, ನಾನು 12 ಹಸು ಕೊಡ್ತೀನಿ ಅಂತ ಅಂದಾಗ ನೀವೆಲ್ಲರೂ ಬಹಳ ಗಾಬರಿ ಆಗಿದ್ರಲ್ವಾ, ಆದ್ರೆ ಲೈನ ಮುಖವನ್ನ ಒಂದ್ಸಲ ನೋಡಿದ್ರ, ಅಲ್ಲಿಯವರೆಗೂ ಕೂಡ ಅವಮಾನದಿಂದ ತಲೆಯನ್ನ ತಗ್ಗಿಸಿದ್ದಂತಹ ಲೈ ಮೆಲ್ಲ ತಲೆ ಎತ್ತಿ ನನ್ನ ಕಡೆ ನೋಡಿದ್ಲು. ಅವಳು ಆ ಒಂದು ಕನ್ಸನ್ನೆಯಲ್ಲಿ ನನಗೆ ಹೇಳ್ತಾ ಇದ್ಲು, ನಿನಗಾಗಿ ನಾನು ನನ್ನ ಜೀವವನ್ನು ಕೊಡ್ತೀನಿ. ಅದಾದ ತಕ್ಷಣವೇ, ನೀನು ಗಮನಿಸ್ಲಿಲ್ಲ ನನ್ನ ಸ್ನೇಹಿತ, ನಾನ್ ನೋಡ್ತಾ ಇದ್ದೆ, ಆ ಮಾತನ್ನ ಬಹಳ ನಿಶಬ್ದವಾಗಿ ನನಗೆ ತಿಳಿಸಿದ ತಕ್ಷಣವೇ ಲೈ ತಲೆ ಎತ್ತಿ ನೋಡಿದ್ದು ಯಾರನ್ನ ಗೊತ್ತಾ? ಸಭೆಯಲ್ಲಿ ಮಾಸೋಬಾಳನ್ನ ನೋಡಿ ಅವಳಿಗೆ ಲೈ ಹೇಳ್ತಾ ಇದ್ಲು ನಿಶ್ಶಬ್ದವಾಗಿ, ಮಾಸೋಬಾ, ಇವತ್ತಿಗೆ ನಿನ್ನ ಟರ್ಮ್ ಮುಗೀತು. ಇನ್ನು ಮುಂದೆ ನಾಳೆಯಿಂದ ಈ ಹಳ್ಳಿಯಲ್ಲಿ ಅತ್ಯಂತ ಸುಂದರಿ, ಈ ಹಳ್ಳಿಯಲ್ಲಿ ಅತ್ಯಂತ ಗುಣವಂತೆ, ಈ ಹಳ್ಳಿಯಲ್ಲಿ ಅತ್ಯಂತ ಗೌರವಾನ್ವಿತವಾದಂತಹ ಒಂದು ಹೆಣ್ಣು ಅಂದ್ರೆ ಅದು ನಾನು ಕಣೆ. 12 ಹಸುಗಳು, ನೀನು 10 ಹಸು ತಂದುಕೊಟ್ಟಿದ್ಯಾ, ನಾನು 12 ಹಸುಗಳನ್ನು ತಂದು ಕೊಡ್ತಾ ಇದ್ದೀನಿ ನನ್ನ ತಂದೆಗೆ ಅನ್ನತಕ್ಕಂತಹ ಒಂದು ವಿಶ್ವಾಸ ಅವಳ ಮುಖದಲ್ಲಿ ಮೂಡಿತ್ತು. ಗೆಳೆಯ, ಈಗ ಹೇಳು ನೀನು, ನನ್ನಲ್ಲಿರ್ತಕ್ಕಂತಹ 12 ದಿವಿನಾದಂತಹ ಹಸುಗಳು ಮುಖ್ಯವೋ, ಅಥವಾ ಅತ್ಯಂತ ಪ್ರೀತಿಯಿಂದ ನನಗೆ ಜೀವ ಕೊಡ್ತೀನಿ ಅಂತ ಬರತಕ್ಕಂತಹ ಹೆಣ್ಣನ್ನ ನಾನು ಮದುವೆಯಾಗೋದು ಮುಖ್ಯವೋ, ಎಲ್ಲಕ್ಕಿಂತ ಹೆಚ್ಚಾಗಿ ವಿಶ್ವಾಸವೇ ಮೈದುಂಬಿರತಕ್ಕಂತಹ ಒಂದು ಹೆಣ್ಣು ನನ್ನ ಮನೆಯನ್ನ ಸೇರೋದು ಮುಖ್ಯವೋ? ಅದ್ಭುತವಾದಂತಹ ಕತೆ ಅಂತ, ತುಂಬಾ ಅದ್ಭುತವಾದಂತಹ ಕತೆ. ನಾನಿದು ಅನೇಕ ಕಾರ್ಯಾಗಾರಗಳಲ್ಲಿ ಈ ಕಥೆಯನ್ನ ಹೇಳ್ತಾ ಬರ್ತೇನೆ. ಇಲ್ಲಿ ಅಲೆಕ್ ಮಾಡಿದ್ದಿಷ್ಟೇ ಅಂತ. ಅಲೆಕ್ ಬೈ ದಿ ಸ್ಟ್ರೋಕ್ ಆಫ್ ಒನ್ ಬ್ಯೂಟಿಫುಲ್ ಗೆಸ್ಚರ್, ಒಂದೇ ಒಂದು ಬಹಳ ಪುಟ್ಟದಾದಂತಹ ಒಂದು ಯತ್ನದಲ್ಲಿ ಅವನು ಮಾಡಿದ್ದು, ತನ್ನ ಮನೆಗೆ ಬರತಕ್ಕಂತಹ ಗೃಹಲಕ್ಷ್ಮಿಯನ್ನ ಇಡೀ ಆ ಒಕ್ಕಲು, ಇಡೀ ಆ ಬುಡಕಟ್ಟು ಗೌರವಿಸುವ ಹಾಗೆ ಮಾಡಿಬಿಟ್ಟ ಅಂತ. ವಿಶ್ವಾಸವನ್ನ ತುಂಬುದ ಅಂತ. ಇದು ಬಹಳ ಮುಖ್ಯ ಅಂತ. ಅಲೆಕ್ಕು ಲೈನಲ್ಲಿ ಮಾಡಿದ್ದು ಎಲ್ಲಕ್ಕಿಂತ ಹೆಚ್ಚಾಗಿ ಅವಳಲ್ಲಿ ಎಲ್ಲೋ ಮಾಸಿ ಹೋಗಿದ್ದಂತಹ, ಕರಗಿ ಹೋಗಿದ್ದಂತಹ, ಹಾಳಾಗಿ ಹೋಗಿದ್ದಂತಹ, ನಶಿಸಿ ಹೋಗಿದ್ದಂತಹ ಆ ಒಂದು ವಿಶ್ವಾಸ ಏನಿತ್ತು, ಅದನ್ನ ಮತ್ತೆ 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 ಪುಟಿದೊಡ್ದ ಅಂತ, ವಿಶ್ವಾಸವನ್ನ ತುಂಬುದ ಅಂತ. ನನಗೆ ಈ ಕಥೆಯನ್ನ ಕೇಳಿದಾಗಲ್ಲ ಅನ್ಸುತ್ತೆ, ನಿಜವಾಗಿಯೂ ಕೂಡ ಯಾವುದಾದ್ರೂ ಒಬ್ಬ ಕಂಪನಿಯ ನಾಯಕನಿಗೆ ಬಹಳ ಮುಖ್ಯವಾದಂತಹ ಒಂದು ಕರ್ತವ್ಯ ಇದೆ ಅಂತ ನನಗೆ ಅನ್ಸೋದು,
ಅವನು ತನ್ನ ಸಂಗಡಿಗರನಿಗೆ, ಕಂಪನಿಯ ತನ್ನ ಇನ್ನೆಲ್ಲ ಸಹಚರರೊಂದಿಗೆ ಅವರಲ್ಲಿ ವಿಶ್ವಾಸವನ್ನ ಮೂಡಿಸತಕ್ಕಂತಹ ಒಂದು ಪ್ರಕ್ರಿಯೆಯಲ್ಲಿ ಸರ್ವದಾ ತೊಡಕೊಂಡಿರಬೇಕು ಅಂತ. ಯಾಕೆ? ನಾನು ಆಗ್ಲೇ ಇನ್ನೊಂದು ಗುಣವನ್ನ ನಾವು ನೋಡುವಾಗ ಹೇಳಿದೆ, ಹೈರಿಂಗ್ ಇಂತ ಬಹಳ ಮುಖ್ಯ ಅವರ ಒಂದಷ್ಟು ಪ್ರಾಬಲ್ಯಗಳನ್ನು ಕಲಿತುಕೊಂಡು ಅವರನ್ನ ಚಂದದಲ್ಲಿ ಬಳಸ್ಕೊಳ್ಳೋದು ಅಂತ ನಿಯೋಜನೆ ಅಂತ. ಆ ನಿಯೋಜನೆ ಮಾಡುವಾಗ ಒಬ್ಬ ಕಂಪನಿಯ ಮುಖ್ಯಸ್ಥನಿಗೆ ಆ ನಿಯೋಜನೆಯ ಯಾವ ಒಂದು ಕೆಲಸವನ್ನ ನಾನು ನನ್ನ ಸಹಚರರು ಕೊಟ್ಟಿದ್ದೀವೋ ಆ ಕೆಲಸವನ್ನ ಆ ಸಹಚರರು ಅಂದುಕೊಳ್ಬೇಕು, ಮನಸ್ಸಿನಲ್ಲಿ ಗಟ್ಟಿಯಾಗಿ ಅಂದುಕೊಳ್ಬೇಕು, ನಾನು ಈ ಕೆಲಸವನ್ನ ಚಂದದಲ್ಲಿ ಮಾಡ್ತೀನಿ. ಆ ವಿಶ್ವಾಸ ಅವರಲ್ಲಿ ಬರಬೇಕು, ಆ ವಿಶ್ವಾಸವನ್ನ ತುಂಬಬೇಕು ಅಂತ. ಹಾಗಾಗಿ ಆತ್ಮವಿಶ್ವಾಸವನ್ನ ಯಾರು ತುಂಬಲಿಕ್ಕೆ ಸಾಧ್ಯವೋ ಅಂತಹವನೇ ಒಂದು ಕಂಪನಿಯ, ಅವನ ಮಿಕ್ಕೆಲ್ಲ ಗುಣಗಳು ಸ್ವಲ್ಪ ಮಟ್ಟಿಗೆ ಗೌಣ ಆದರೂ ಕೂಡ ಈ ಒಂದು ನಿಟ್ಟಿನಲ್ಲಿ ಯಾರು ಅತ್ಯಂತ ಚಂದದಲ್ಲಿ ಕೆಲಸ ಮಾಡ್ತಾರೋ, ನಿಮ್ಮ ಕಂಪನಿಯ ಬಾಸ್ಗಳನ್ನ ನೋಡ್ಕೊಳ್ಳಿ. ನೀವು ಕೆಲಸ ಮಾಡಿದಂತಹ ಬಾಸ್ಗಳಲ್ಲಿ ಯಾರಾದ್ರೂ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನ, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರಾ ಅಂತ. ಅದರಲ್ಲೂ ಕೂಡ ಕಂಪನಿಯ ಒಂದಷ್ಟು ಪ್ರಕ್ಷುಬ್ಧ ವೇಳೆಯಲ್ಲಿ ನಷ್ಟಗಳೇ ಹೆಚ್ಚಾಗ್ತಾ ಇರುವಾಗ, ಸಂಬಳ ಕೊಡಕ್ಕೂ ಸಾಧ್ಯ ಇಲ್ಲದಂತಹ ಒಂದು ವಿಷಯ, ಆ ಒಂದು ಹಂತದಲ್ಲಿ ಎಲ್ಲರೂ ಕೂಡ ಕಂಪನಿಯನ್ನ ಬಿಟ್ಟು ಓಡೋಗ್ಬಿಡ್ಬೇಕು ಅಂತಾನೆ ಯೋಚನೆ ಮಾಡ್ತಿರ್ತಾರೆ ಅಂತ ಅಲ್ವಾ. ಸೋಲುತಿಹ ಗುಂಪಿನೊಳು ಇರಲಾರು ಬಯಸುವರು, ಬೀಳುತಿಹ ಮರದಡಿಯೇ ನಿಲ್ಲುವವರಾರು, ಆಳಬೇಕೆಂದೆನಲು, ಬಹಳ ಮುಖ್ಯವಾದಂತಹ ಗುಣ ಇದು, ಆಳಬೇಕೆಂದೆನಲು ಗೆಲ್ಲವರ ಎದೆಯನ್ನು ಊಳಿಗವದೇನಿರಲಿ ನವ್ಯ ಜೀವಿ. ಯಾರೋ ನಮ್ಮ ಒಂದಷ್ಟು ನೌಕರರಿಗೆ ಹೆಚ್ಚಿನ ಸಂಬಳವನ್ನ ಕೊಟ್ಟು ಬಿಡ್ತೀನಿ, ಅನೇಕ ಸವಲತ್ತುಗಳನ್ನು ಕೊಟ್ಟು ಬಿಡ್ತೀನಿ, ಹಾಗಾಗಿ ಅವರನ್ನು ನಾನು ಹೈರ್ ಮಾಡಿದ ನಂತರ ಅವರೆಲ್ಲರೂ ಕೂಡ ಚಂದದಲ್ಲಿ ಕೆಲಸ ಮಾಡಬೇಕು ಇಲ್ಲ ಅಂತ. ಇವತ್ತಿನ ಕಾಲದ ಉದ್ಯಮ ರಂಗದಲ್ಲಿ ಬರೀ ಸಂಬಳವನ್ನ ಕೊಟ್ಟು, ಸವಲತ್ತುಗಳನ್ನ ಕೊಟ್ಟು, ಅಧಿಕಾರವನ್ನ ಕೊಡೋದ್ರಿಂದ ಎಲ್ಲರೂ ಕೂಡ ತಮ್ಮ ಪ್ರಾಣವನ್ನ ಬಿಟ್ಟು ಕೆಲಸ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ ಅಂತ. ಬಹಳ ನಿಷ್ಠೆಯಿಂದ ಅವರು ಕೆಲಸ ಮಾಡಬೇಕು ಅಂದ್ರೆ, ಶಿವಾಜಿಯ ಮತ್ತೊಂದು ಘಟನೆ ನನಗೆ ನೆನಪಾಗ್ತಾ ಇದೆ. ಶಿವಾಜಿ ಜೀಜಾಬಾಯಿ ಪುರಂದರ ಕೋಟೆಯ ಮೇಲೆ ನಿಂತಿದ್ದಾಗ ಜೀಜಾಬಾಯಿ ಹೇಳ್ತಾರೆ, ಅಪ್ಪ ಶಿವಾಜಿ, ನೀನೆಲ್ಲ ಗೆಲ್ತಾ ಇದೆಯಾ ನೋಡಯ್ಯ, ಕೊಂಡಾಣ ಕೋಟೆ ಇನ್ನೂ ಅದು ಔರಂಗಜೇಬನ ವಶದಲ್ಲಿ ಇದೆಯಲ್ಲ ಅಂತ. ಉದಯಭಾನು ಅಂತ ಮಹಾರಾಜ, ಅದನ್ನ ಸೇನಾಧಿಪತಿ, ಅವನದನ್ನ ಆಳ್ತಾ ಇರ್ತಾನೆ. ಬಹಳ ದುರ್ಗಮವಾದಂತಹ ಕೋಟೆ ಅಂತ, ಒಂದೇ ಕಡೆ ಅದನ್ನ ಹತ್ಲಿಕ್ಕೆ ಸಾಧ್ಯ, ಬೇರೆ ಕಡೆ ಎಲ್ಲೂ ಪ್ರಪಾತಗಳು, ಅದನ್ನ ಕಾಡಿನ ಪ್ರದೇಶ, ಹತ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಗ ಶಿವಾಜಿ ಹೇಳ್ತಾನೆ, ಮಾತಾಜಿ, ಇದನ್ನ ಯಾರು ಮಾಡ್ಲಿಕ್ಕೆ ನನ್ನ ಪಂಗಡದಲ್ಲಿ ಒಬ್ಬ ಇದ್ದಾನೆ ಅಂತಂದ್ರೆ ಅವನು ತಾನಾಜಿ ಮಾತ್ರ. ತಾನಾಜಿಯನ್ನ ಕರೆಸಿ ಮಾತಾಡ್ತೀನಿ ಅಂತ ಹೇಳಿ ಮರುದಿನ ತಾನಾಜಿಯನ್ನ ಕರೆಸ್ತಾನೆ. ಆ ಹೊತ್ತಿಗೆ ತಾನಾಜಿ ಮನೆಯಲ್ಲಿ ಅವನ ಮಗನ ಮದುವೆಯ ಸಂಭ್ರಮ ಎಲ್ಲ ನಡೀತಾ ಇರುತ್ತೆ. ತಾನಾಜಿ ಬರ್ತಾನೆ, ಕೇಳ್ತಾನೆ ಏನು ಅಂತ. ಆಗ ಶಿವಾಜಿ ಹೇಳ್ತಾನೆ, ಅಮ್ಮನ ಆ ಒಂದು ಆಶೆ, ನನಗೂ ಕೂಡ ಇದೊಂದು ಆಶೆ, ಈ ಕೊಂಡಾಣವನ್ನ ಹೇಗಾದ್ರೂ ಗೆಲ್ಬೇಕಲ್ಲ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾನೆ. ಈ ಮಾತು ಬಹಳ ಮುಖ್ಯ ಅಂತ. ಅವನು ತಾನಾಜಿಗೆ ಹೇಳ್ತಾನೆ, ಒಂದು ನಿಮಿಷ, ಇಲ್ಲ ನನ್ನ ಮೊಬೈಲ್. ತಾನಾಜಿಗೆ ಹೇಳ್ತಾನೆ, ಈ ಒಂದು ಕೆಲಸವನ್ನ ನನ್ನ ಯೋಧರಲ್ಲಿ ಯಾರಿಗಾದರೂ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂದ್ರೆ ತಾನಾಜಿ, ಅದು ನಿನಗೆ ಮಾತ್ರ ಸಾಧ್ಯ. ಒಂದೇ ಒಂದು ವಾಕ್ಯ ಅಂತ, ಅದು ನಿನಗೆ ಮಾತ್ರ ಸಾಧ್ಯ. ಎಂಥ ಒಂದು ವಿಶ್ವಾಸವನ್ನ ಶಿವಾಜಿ ನನ್ನ ಮೇಲೆ ಇಟ್ಟಿದ್ದಾನೆ ಅಂತ ತಾನಾಜಿಗೆ. ಈ ಮಾತನ್ನ ಕೇಳಿದಾಗ ತಾನಾಜಿಯಲ್ಲಿ ಎಂತಹ ಒಂದು ಆತ್ಮವಿಶ್ವಾಸ ಪುಟಿದೊಡೆಯಿತು ಅಂತ ಯೋಚನೆ ಮಾಡಿ ಅಂತ ತಾನಾಜಿ ಮಗನ ಮದುವೆಯನ್ನ ಬಿಡ್ತಾನೆ. ಮಗನ ಮದುವೆ ನಂತರ ಕೊಂಡಾಣದ ಮದುವೆ ಮೊದಲು ಅಂತ ಹೋಗಿ ಕೊಂಡಾಣವನ್ನ ಗೆಲ್ತಾನೆ ಅಲ್ವಾ. ಶಿವಾಜಿಗೆ ಕೊಟ್ಟು ಆ ಯುದ್ಧದಲ್ಲಿ ತಾನು ಕೂಡ ಮಣಿತಾನೆ. ಅದನ್ನ ಸಿಂಹಗಡ ಅಂತ ಕರೀತಾರೆ. ಕಥೆಯೆಲ್ಲ ನಿಮಗೂ ಗೊತ್ತು ಅಂತ. ಆದ್ರೆ ಇಲ್ಲಿ ನನಗೆ ತಕ್ಷಣ ನೆನಪಾದಾಗ ಆ ಒಂದು ವಾಕ್ಯ ಶಿವಾಜಿ ತಾನಾಜಿಗೆ ಹೇಳೋದು, ಈ ಒಂದು ಕೆಲಸವನ್ನ ನನ್ನ ಪಂಗಡದಲ್ಲಿ ಯಾರಾದರೂ ಮಾಡುವುದಾದರೆ ಅದು ತಾನಾಜಿ, ನಿನಗೆ ಮಾತ್ರ ಸಾಧ್ಯ. ಎಂತಹ ಗೋಲ್ಡನ್ ವರ್ಡ್ಸ್ ರೀ ಇದು. ನಾವು ಯಾರಿಗಾದರೂ ಈ ರೀತಿಯಾದಂತಹ ಒಂದು ಮಾತನ್ನ ಹಾಡಿದ್ರೆ ಕಂಪನಿಯ ಸ್ತರದಲ್ಲಿ ಅವರೆಲ್ಲರೂ ಕೂಡ ಕಂಪನಿಗೆ ಪ್ರಾಣವನ್ನ ಬಿಟ್ಟು ದುಡಿತಾರೆ ಅಂತ. ಅದು ಬಹಳ ಮುಖ್ಯ ಅಂತ. ಹಾಗಾಗಿ ಈಗ ಇನ್ನೊಬ್ಬರಲ್ಲಿ ಆತ್ಮವಿಶ್ವಾಸವನ್ನ ಮೂಡಿಸಬೇಕು, ಅದು ಬಹಳ ಮುಖ್ಯ ಅಂತ ನಾನು ಹೇಳ್ತಾ ಇದ್ದೇನೆ. ಆದ್ರೆ ಇನ್ನೊಬ್ಬರಲ್ಲಿ ಆತ್ಮವಿಶ್ವಾಸವನ್ನ ಮೂಡಿಸೋದು ಹೇಗೆ, ಅದನ್ನು ಕೂಡ ಕಂಡುಕೊಂಡಾಗ ನಮಗೆ ಈ ಒಂದು ಕತೆಗೆ ಒಂದು ಸ್ಪಷ್ಟ ರೂಪ ದೊರೆಯುತ್ತೆ ಅಂತ. ಏನ್ ಮಾಡಬೇಕು ಅಂತಂದ್ರೆ, ಇನ್ನೊಬ್ಬರನ್ನ, ನಿಮ್ಮ ಸಹಚರರನ್ನ, ಕಂಪನಿಯ ಮುಖ್ಯಸ್ಥ ತನ್ನ ಸಹಚರರನ್ನ ಸರ್ವದಾ ಎಲ್ಲ ಕಾಲದಲ್ಲೂ ಅತ್ಯಂತ ಗೌರವದಿಂದ ಕಾಣಬೇಕು. ಹೀಯಾಳಿಸಬಾರ್ದು, ಆಡ್ಕೋಬಾರ್ದು. ದೊಡ್ಡ ವ್ಯಕ್ತಿಯೇ ಚಿಕ್ಕವರನ್ನೆಲ್ಲ ಆಡ್ಕೊಳ್ಳಿಕ್ಕೆ ಶುರು ಮಾಡ್ತು ಅಂದ್ರೆ ಚಿಕ್ಕವರಿಗೆ ಯಾವುದೇ ರೀತಿಯಾದಂತಹ ಆತ್ಮವಿಶ್ವಾಸ ಇರಲ್ಲ. ಕೊಟ್ಟ ಸಂಬಳಕ್ಕೆ ಏನೋ ಗೇಯ್ತಾರೆ, ಹೊರಗೆ ಹೋಗ್ತಾರೆ ಅಂತ. ಹಾಗಾಗಿ ಗೌರವಿಸಬೇಕು, ಆಡ್ಕೋಬಾರದು. ಇದು ಬಹಳ ಮುಖ್ಯ ಅಂತ. ಎರಡನೇದು,
ಎಲ್ಲ ಹೊತ್ತಿನಲ್ಲೂ ಕೂಡ ಯಾವ ಯಾವ ಹೊತ್ತಲ್ಲಿ ಒಂದು ಗೆಲುವು ಆಗುತ್ತೋ ಆ ಎಲ್ಲ ಗೆಲುವಿನ ಕ್ಷಣಗಳನ್ನು ಕೂಡ ಸಂಭ್ರಮಿಸಬೇಕು ಅಂತ. ಗೆದ್ದ ನಂತರ ಅರೆ ಆಗೋಯ್ತು, ಮುಂದೆ ಹೋಗೋಣ, ಇನ್ನೊಂದು ಪ್ರಾಜೆಕ್ಟ್ ತಗೊಳ್ಳೋಣ, ಹೋಗೋಣ ಅಂತ ಟೇಕ್ ಎ ಪಾಸ್ ಅಂತ, ಒಂದು ದಿನ ಅದಕ್ಕೆ ಟೇಕ್ ಎ ಬ್ರೇಕ್ ಅಂತ ಒಂದು ದಿನ ಅದಕ್ಕಾಗಿ ಕೊಟ್ಟು ಆ ಗೆಲುವನ್ನ ಎಲ್ಲರ ಜೊತೆ ಚಂದದಲ್ಲಿ ಸಂಭ್ರಮಿಸಿ ಹೊರಗೆ ಹೋಗೋ ಅಥವಾ ಎಲ್ಲ ಊಟವನ್ನು ಮಾಡೋ ಏನೋ ಒಂದು ರೀತಿಯಲ್ಲಿ, ಅಥವಾ ಅವರಿಗೊಂದಷ್ಟು ಮೆಮೆಂಟೋಗಳನ್ನು ಕೊಡುವುದರಿಂದಲೋ ಗೆದ್ದ ನಂತರದಲ್ಲಿ ಅವರಿಗೆ ಈ ರೀತಿಯಾದಂತಹ ಒಂದಷ್ಟು ಒಳ್ಳೆಯ ಅವರ ಪ್ರಶಂಸೆಗಳನ್ನ ನೀಡ್ತಾ ಅವರನ್ನ ಮತ್ತೊಂದು ಕೆಲಸಕ್ಕೆ ತಯಾರು ಮಾಡತಕ್ಕಂತಹ ಒಂದು ಕೈಂಕರ್ಯದಲ್ಲಿ ಕಂಪನಿಯ ಮುಖ್ಯಸ್ಥ ತೊಡಗಿಕೊಳ್ಬೇಕು ಅಂತ. ಯಾಕೆ ಅಂತಂದ್ರೆ ಅನೇಕ ಸಿಇಒಗಳು, ನಾನು ಇಂತಹ ಒಬ್ಬ ಬಾಸ್ಗೆ ಕೈ ಕೆಳಗೆ ದುಡಿದ್ರಿಂದ ಹೇಳ್ತೇನೆ, ಗೆಲ್ಲಲಿಕ್ಕೆ ಆಗದೇ ಇರತಕ್ಕಂತಹ ಒಂದು ಗೆಲುವನ್ನ ಸಾಧಿಸಿಕೊಂಡು ಬಂದ ನಂತರದಲ್ಲೂ ಕೂಡ ಆ ಬಾಸ್ ಒಂದೇ ಒಂದು ಸಲ ಕೂಡ ನಮ್ಮನ್ನ ಹೊಗಳ್ತಾ ಇರಲಿಲ್ಲ ಅಂತ. ಏನೋ ನಿಮಗೆ ಸಂಬಳ ಕೊಡ್ತಾ ಇದೀವಿ, ನೀನ್ ಮಾಡಿದ್ಯಪ್ಪ, ನೀನ್ ಕರ್ತವ್ಯ ಮಾಡಿದ್ಯಾ, ಬಾ ಲೆಟ್ಸ್ ಗೋ ಟು ಅನದರ್ ಪ್ರಾಜೆಕ್ಟ್ ಅಂತ, ಆ ರೀತಿಯಾದಂತಹ ಒಂದು ವಿಚಾರ ಅಂತ. ಸಂಬಳ ಜಾಸ್ತಿ ಕೊಡ್ತಾ ಇದ್ರು, ಇಲ್ಲ ಅಂತಲ್ಲ, ಆ ಕಂಪನಿ ನನಗೆ ತುಂಬಾನೇ ಸಂಬಳ ಕೊಡ್ತಾ ಇತ್ತು, ಆದ್ರೆ ನಮ್ಮ ಬಾಸ್ ಈ ರೀತಿ ಮಾಡ್ತಾ ಇದ್ರು ಅಂತ. ಅದೇ ಒಂದು ರೀತಿಯಾದಂತಹ ಮತ್ತೆ ನಾವು ನಮ್ಮನ್ನೇ ಇನ್ನೊಂದು ಪ್ರಾಜೆಕ್ಟ್ಗೆ ತೊಡಗಿಸ್ಕೊಳ್ಬೇಕಾಯ್ತು ಅಂದ್ರೆ ಒಂದಷ್ಟು ದಿನಗಳು ಬೇಕಾಗೋದು ಅಂತ. ಅರೆ ಇವನ್ ಇಷ್ಟೇ ಮಾರಾಯ, ಹೀಗೆ ಇದನ್ನ ಲೆಟ್ಸ್ ನಾಟ್ ಎಕ್ಸ್ಪೆಕ್ಟ್, ಈ ನಿರೀಕ್ಷೆಗಳಿಲ್ಲದೆ ನಾವು ಅಷ್ಟು ಕೆಲಸ ಮಾಡೋಣ ಅನ್ನತಕ್ಕಂತಹ ಒಂದು ಮೆಚ್ಯೂರಿಟಿನ ತಂದುಕೊಳ್ಬೇಕಾದ್ರೆ ಒಂದಷ್ಟು ದಿನಗಳಾಗೋದು ಅಂತ. ಇದನ್ನೇ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಪೆನಿ ವೈಸ್ ಪೌಂಡ್ ಫೂಲಿಶ್ ಅಂತ. ನಾನು ಅದನ್ನು ಈ ರೀತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಡಿಗಾಸಿ ನೆಣಿಕೆಯಲಿ ಚಿರಸುಖವ ಮರೆಯದಿರು, ಮುಡಿಯ ಶೃಂಗಾರದಲ್ಲಿ ಒಳ ನೆಮ್ಮದಿಯನು. ಬಿಡಿಗಾಸಿ ನೆಣಿಕೆಯಲಿ ಚಿರಸುಖವ ಮರೆಯದಿರು, ಮುಡಿಯ ಶೃಂಗಾರದಲ್ಲಿ ಒಳ ನೆಮ್ಮದಿಯನು. ಮಡಿಯ ಗಡಿ ಬಿಡಿಯಲ್ಲಿ ನಿಜ ಭಕ್ತಿ ತೊರೆಯದೆಯೇ, ಗುಡಿ ಕಟ್ಟು ನಿನ್ನೊಳಗೆ ನವ್ಯ ಜೀವಿ. ಬಿಡಿಗಾಸಿ ನೆಣಿಕೆಯಲ್ಲಿ ಚಿರಸುಖವ ಮರೆಯದಿರು, ಮೂಗಿಗಿಂತ ಮೂಗುತಿಯ ಭಾರ ಅಂತ ಅಲ್ವಾ. ಯಾವುದೋ ಒಂದು ನಯಾ ಪೈಸೆ 10 ರೂಪಾಯಿ ಉಳಿಸ್ತೀನಿ ಅಂತ ಹೇಳಿ ಅದಕ್ಕೆ ಏನು ಪ್ರಾಜೆಕ್ಟ್ಗಳು, ಅದಕ್ಕೆ ಏನು ಯೋಚನೆಗಳು, ಮೀಟಿಂಗ್ಗಳು ಎಲ್ಲ 100 ರೂಪಾಯಿ ಖರ್ಚು ಮಾಡೋ ಕಡೆ ಯೋಚನೆಯೇ ಮಾಡದೆ 100 ರೂಪಾಯಿನ ಹಾಳು ಮಾಡ್ಕೊಂಡ್ಬಿಡೋದು ಅಂತ. ಇದು ಸಿಇಗೆ ಒಗ್ಗುವಂತಹ ಕರ್ತವ್ಯ ಅಲ್ವೇ ಅಲ್ಲ. ಆಯಾ ಹೊತ್ತಿನಲ್ಲಿ ಚಂದದಲ್ಲಿ ಕೆಲಸ ಮಾಡಿದವರನ್ನ ಬೆನ್ನು ತಟ್ಟಬೇಕು, ಇನ್ನೊಂದು ಕೆಲಸಕ್ಕೆ ಅವರನ್ನು ಪ್ರೋತ್ಸಾಹಿಸಬೇಕು, ಅವರಲ್ಲಿ ಒಡಮೂಡಿರತಕ್ಕಂತಹ ಗೆಲುವಿನ ಪರಿಣಾಮವಾಗಿ ಅವರಲ್ಲಿ ಒಡಮೂಡಿರತಕ್ಕಂತಹ ವಿಶ್ವಾಸವನ್ನ ಗಟ್ಟಿಗೊಳಿಸ್ತಾ ಸಾಗಬೇಕು ಅನ್ನೋದಿದೆ ಬಹಳ ಮುಖ್ಯ ಅಂತ. ಅದೇ ರೀತಿ ಸೋತ ಆ ಎಲ್ಲ ಹೊತ್ತಿನಲ್ಲೂ ಕೂಡ ವಿಮರ್ಶೆಯನ್ನ ಮಾಡ್ಕೋಬೇಕು ಅಂತ, ಅಂತರೀಕ್ಷಣೆ ಬೇಕು ಅಂತ, ಇಂಟ್ರಾಸ್ಪೆಕ್ಷನ್ ಅಂತ ನಾವು ಕರಿತೀವಿ. ಇಲ್ಲಿಯೇ ಮತ್ತೆ ಬರೋದು, ಯಾಕೆ ಅದು ಬೇಕು ಅಂತಂದ ಅಂದ್ರೆ ಯಾವ್ದಾದ್ರು ತಪ್ಪಾಗಿತ್ತು ಅಂತಂದ ಅಂದ್ರೆ ಆ ತಪ್ಪನ್ನು ಸರಿ ಮಾಡಿಕೊಂಡು ಮುಂದೆ ಸಾಗೋದು ಹೇಗೆ, ಮತ್ತೆ ನಾವು ಆ ಬದಲಾವಣೆಯ ಒಂದು ವಿಷಯಕ್ಕೆ ಬರ್ತೀವಿ. ನಮ್ಮ ಮುಂದಿನ ಉಪನ್ಯಾಸದ ವಿಷಯ ಅದೇ ಆಗಿರುತ್ತೆ, ಬದಲಾವಣೆಯನ್ನ ಹೇಗೆ ನಾವು ತಂದುಕೊಳ್ಬೇಕು ಅಂತ. ಬಹಳ ಸುಲಭದಲ್ಲಿ ಬದಲಾವಣೆ ಆಗ್ಬಿಡೋದು ಮಾರೆ ಅಂತ ಹೇಳಲಿಕ್ಕಾಗಲ್ಲ ಅಂತ. ಆ ಬದಲಾವಣೆಯನ್ನ ತಂದುಕೊಳ್ಬೇಕಾದ್ರೆ ನಮ್ಮ ಒಂದು ಮನಸ್ಥಿತಿ ಒಂದು ಸ್ವಲ್ಪ ಬದಲಾಗಬೇಕು, ನಮ್ಮಲ್ಲಿ ಒಂದಷ್ಟು ತಪಸ್ಸು ಇರಬೇಕು, ನಮ್ಮಲ್ಲಿ ಒಂದಷ್ಟು ಚಿಂತನೆಗಳ ಆ ಒಂದು ಪದರದಲ್ಲಿ ಒಂದಷ್ಟು ವೈಶಾಲ್ಯತೆ ಬರಬೇಕು ಅಂತ. ಅದನ್ನೇ ಮುಂದಿಟ್ಕೊಂಡು ಮುಂದಿನ ಒಂದು ಉಪನ್ಯಾಸದಲ್ಲಿ ಮಾತನಾಡ್ತಾ ಸಾಗೋಣ. ಒಟ್ಟಿನಲ್ಲಿ ಸಂಬಳ ಕೊಟ್ಬಿಡ್ತೀವಿ, ಜಾಸ್ತಿ ಸವಲತ್ತುಗಳನ್ನ ಕೊಟ್ಬಿಡ್ತೀವಿ, ಬೋನಸ್ ಕೊಟ್ಬಿಡ್ತೀವಿ, ಹಾಗಾಗಿ ಎಲ್ಲರೂ ಕೆಲಸ ಮಾಡ್ತಾರೆ ಅಂತಲ್ಲ. ಅವೆಲ್ಲವೂ ಇದ್ರೂ ಕೂಡ ಆತ್ಮವಿಶ್ವಾಸವನ್ನ ಚಂದದಲ್ಲಿ ಕಾಪಿಟ್ಟುಕೊಂಡು ದೃಢಗೊಳಿಸತಕ್ಕಂತಹ ಕೆಲಸದಲ್ಲಿ ಕಂಪನಿಯ ಒಬ್ಬ ಮುಖ್ಯಸ್ಥ ಸಾಗಬೇಕು ಅಂತ. ಹಾಗಾಗಿ ಕಂಪನಿಯ ಮುಖ್ಯಸ್ಥರಿಗೆ ನಾವೇನಾದ್ರೂ ಈ ಮೂಲಕ ಒಂದು ಗುಣವಿಶೇಷದ ಸಂದೇಶವನ್ನ ಕೊಡಬೇಕು ಅಂದ್ರೆ, ನಿನ್ನ ಜನರಿಂದ ನೀ ಹಣ ಗಳಿಸಬೇಕೆನಲು, ನಿನ್ನ ಜನರಿಂದ ನೀ ಯಶವ ಬಯಸಿರಲು, ನಿನ್ನೆಲ್ಲ ಬಳಗದಲು ವಿಶ್ವಾಸ ತುಂಬುವುದೇ ನಿನ್ನ ಗುರಿಯಾಗಿರಲಿ ನವ್ಯ ಜೀವಿ. ನಾನು ಇದನ್ನ ಒತ್ತಿ ಹೇಳ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ನಾವು ಇದುವರೆಗೂ ನಾಯಕನ ಗುಣವಿಶೇಷಗಳಲ್ಲಿ ಏನೆಲ್ಲ ಗುಣವಿಶೇಷಗಳನ್ನು ನಾವು ಚರ್ಚೆ ಮಾಡಿದ್ವೋ ಆ ಎಲ್ಲ ಗುಣವಿಶೇಷಗಳಿಗಿಂತಲೂ ಕೂಡ ಅತ್ಯಂತ ಮುಖ್ಯವಾದದ್ದು ಇದು ಅಂತ. ಅವನು ಮಿಕ್ಕೆಲ್ಲದರಲ್ಲೂ ಕೂಡ ಅಂತಹ ಒಬ್ಬ ನಿಸ್ಸೀಮನಾಗಿಲ್ಲದೆ ಇದ್ದರೂ ಕೂಡ ಈ ಒಂದು ವಿಷಯದಲ್ಲಿ ಅವನು ಚಂದದಲ್ಲಿ ತನ್ನ ಸಹಪಾಠಿಗಳನ್ನ ನೋಡ್ಕೊಳ್ಳೋದಾಯ್ತು ಅಂತಂದ ಅಂದ್ರೆ, ಅವರೆಲ್ಲರೂ ಒಟ್ಟಿಗೆ ಸೇರಿದಾಗ 1+1 ವಿಲ್ ನೆವರ್ ಬಿ 2, 1+1 ವಿಲ್ ಬಿಕಮ್ ಇನ್ಫಿನಿಟಿ ಅಂತ. ಅದೇ ಒಂದು ಬಳಗದ ಆ ಒಂದು ಗುಟ್ಟು, ಬಳಗದ ಆ ಒಂದು ಫಲದ ಆ ಒಂದು ಗುಟ್ಟು ಅಂತ. ಈಗ ನಾವು ಮತ್ತೊಂದು ಗುಣವಿಶೇಷಕ್ಕೆ ಬರೋದಾಯ್ತು ಅಂತಂದ್ರೆ, ನೋಡಿ, ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರೆಲ್ಲ ಇರ್ತಿದ್ರು ಅಂತ.
ಅನೇಕ ರಾಜ ಮಹಾರಾಜರು, ಎಲ್ಲರನ್ನೂ ಅಂತ ನಾವು ಹೇಳಲ್ಲ, ಇತಿಹಾಸದಲ್ಲಿ ಶಿವಾಜಿ ಅಂತಹ, ಕೃಷ್ಣದೇವರಾಯನಂತಹ, ನಮ್ಮ ಮಯೂರವರ್ಮನಂತಹ ಅನೇಕ ಅಪ್ರತಿಮ ರಾಜರು ಬಂದು ಹೋಗ್ತಾರೆ ಅಂತ. ಬಟ್ ಹೆಸರಿಲ್ಲದೆ ಹೋದಂತಹ ಅನೇಕ ಮಹಾರಾಜರಿದ್ರು ಅಂತ. ಅವರಿಗೆ ಯಾವುದೇ ವಿಷಯವನ್ನು ಕೂಡ ಹೆಚ್ಚಾಗಿ ತಾವು ಕಲಿತುಕೊಂಡಿರಲ್ಲ ಅಂತ, ತಮ್ಮ ರಾಜ್ಯದ ವಿಷಯ ಹೆಚ್ಚು ಅವರಿಗೆ ಗೊತ್ತೇ ಆಗ್ತಿರ್ಲಿಲ್ಲ ಅಂತ. ಅವರ ಮಹಾಮಂತ್ರಿಗಳು ಒಡ್ಡೋಲಗದಲ್ಲಿ ಅಥವಾ ಆಸ್ಥಾನದಲ್ಲಿ ಏನಾದರೂ ಒಂದು ಪ್ರಶ್ನೆ ಬಂತು ಅಂತಂದ್ರೆ ಮಹಾಮಂತ್ರಿಗಳ ಕಡೆ ತಿರುಗೋರು, ಅವರು ಅವರ ಪರವಾಗಿ ಒಂದು ಉತ್ತರವನ್ನು ಕೊಡೋರು, ಇವರು ತಲೆ ಅಲ್ಲಾಡಿಸೋರು ಅಂತ. ಈ ರೀತಿಯಾದಂತಹ ಮಹಾರಾಜರು ಅನೇಕರಿದ್ರು ಅಂತ. ಅದೇ ರೀತಿ ಇತ್ತೀಚೆಗೆ ಕಡಿಮೆ ಆಗಿದೆ, ಆದರೆ ನಾನು ಕೆಲಸಕ್ಕೆ ಸೇರಿದಾಗ ಒಂದಷ್ಟು ಪಬ್ಲಿಕ್ ಸೆಕ್ಟಾರ್ ಕಂಪನಿಗಳಿದ್ವು. ಇವತ್ತು ಒಂದು ಕಳೆದ ಒಂದು 8-10 ವರ್ಷಗಳಲ್ಲಿ ಒಂದು ಬದಲಾವಣೆಯನ್ನ ಈ ದೇಶದಲ್ಲಿ ತಂದಿದ್ದಾರೆ. ಆ ಬದಲಾವಣೆ ಏನಪ್ಪಾ ಅಂತಂದ್ರೆ, ಇವತ್ತು ಪಬ್ಲಿಕ್ ಸೆಕ್ಟಾರ್ ಕಂಪನೀಸ್ ವರ್ಕ್ ಲೈಕ್ ಪ್ರೈವೇಟ್ ಕಂಪನೀಸ್ ಅಂತ. ಇದೊಂದು ಅತ್ಯದ್ಭುತ. ಅದೇ ಪಬ್ಲಿಕ್ ಸೆಕ್ಟಾರ್ ಕಂಪನಿಗಳು 35-40 ವರ್ಷಗಳ ಹಿಂದೆ ನಾನು ಕೆಲಸವನ್ನು ಶುರು ಮಾಡಿದಾಗ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುತ್ತಿತ್ತು, ಈಗ ಪಬ್ಲಿಕ್ ಸೆಕ್ಟಾರ್ಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುತ್ತೆ, ಅದು ಬ್ಯಾಂಕ್ಗಳಾಗಿರ್ಬೋದು, ಪವರ್ ಕಂಪನಿಗಳಾಗಿರ್ಬೋದು, ಮೈನ್ಸ್ ಅಂಡ್ ಟೆಕ್ನಾಲಜಿಲಿ ಇರುವಂತಹ ಕಂಪನಿಗಳಾಗಿರ್ಬೋದು ಅಲ್ವಾ, ಸರ್ಕಾರ ಸ್ವಾಮಿಸತ್ತೆಯ ಆ ಒಂದು ಕಂಪನಿಗಳಲ್ಲಿ ಇವತ್ತು ಅತ್ಯಂತ ಬದಲಾವಣೆಗಳನ್ನು ತಂದಿದ್ದಾರೆ, ಒಂದು ಪ್ರೈವೇಟ್ ಕಂಪನಿನ ನಡೆಸುವ ಹಾಗೆ. ನಾನು ಶುರು ಮಾಡಿದಾಗ ಇದ್ದಂತಹ ಕಂಪನಿಯ ಹೆಸರನ್ನ ಹೇಳಲ್ಲ, ಅನೇಕ ಕಂಪನಿಗಳಲ್ಲಿ MDಗೆ ನಾವು ಒಂದು ಮೀಟಿಂಗ್ ಕೇಳ್ತು ಅಂತಂದ್ರೆ ನಮ್ಮ ಕಡೆಯಿಂದ ನಾವು ಒಂದಿಬ್ರು ಹೋಗಿ ಕೂರ್ತಾ ಇದ್ವಿ, ಅವ್ರ ಕಡೆಯಿಂದ ಒಂದು ಬೆಟಾಲಿಯನ್ನೇ ಇರೋದು ಆ ಕಡೆ ಅಂತ. ಪ್ರತಿಯೊಂದು ವಿಭಾಗದವರು ಎಲ್ಲರೂ ಇರೋರು, ನಾವೇನೇ ಪ್ರಶ್ನೆ ಕೇಳಿದ್ರು ಕೂಡ MD ಅವರಿಗೆ ತೋರಿಸೋರು, ಅವರು ಉತ್ತರ ಕೊಡೋರು ಅಂತ. ಬಹುತೇಕ MDಗಳು ಈ ಎಲ್ಲ ವಿಷಯಗಳನ್ನು ತಮ್ಮದಾಗಿಸಿಕೊಳ್ಳುವ ಪ್ರಯತ್ನವನ್ನೇ ಮಾಡಲಿಲ್ಲ ಅಂತ. ಬಹಳ ಒಳ್ಳೆಯ ಉದಾಹರಣೆ ಅಂದರೆ ನಮ್ಮ ರಾಜ್ಯದ ರಾಜಕಾರಣಿಗಳು. ಬೇಸತ್ತು ಹೋಗಿದ್ದೀನಿ ನಾನು ಅಂತ. ನಮ್ಮ ರಾಜ್ಯದ ರಾಜಕಾರಣಿಗಳು, ಯಾವುದಾದ್ರೂ ಒಬ್ಬ ರಾಜ್ಯದ ಮಂತ್ರಿಗೆ ತನ್ನ ಇಲಾಖೆಯ ಬಗ್ಗೆ ಸಂಪೂರ್ಣ ವಿವರ ಇದೆಯಾ? ಯಾವುದಾದ್ರೂ ಒಬ್ಬ ಮಂತ್ರಿ ತನ್ನ ಇಲಾಖೆಯ ಬಗ್ಗೆ ಒಂದು 10 ನಿಮಿಷ ಮಾತನಾಡಲಿಕ್ಕೆ ಸಾಧ್ಯವಾ? ಯಾರಾದರೂ ಈ ನಮ್ಮ ಪ್ರಶ್ನೆ ಕೇಳತಕ್ಕಂತಹ ಸುದ್ದಿಗಾರರು ಅಷ್ಟೇ, ಅವ್ರು ಕೇಳೋ ಪ್ರಶ್ನೆ ಎಲ್ಲ ಇವ್ರು ಹಿಂಗಂದ್ರು ನೀವೇನಂತೀರಾ, ನೀವ್ ಹಿಂಗಂತೀರಾ, ಅವ್ರೇನಂತಾರೆ, ಇಷ್ಟೇ ಮುಗುದೇ ಬಿಡುತ್ತೆ ಹೊರತು ನಿಮ್ಮ ಇಲಾಖೆಯಲ್ಲಿ ಇದು ಏನು ಯಾಕೆ ಆಗುತ್ತಾ ಇಲ್ಲ, ಇದು ಯಾಕೆ ಈ ರೀತಿ ಆಗಿದೆ, ಈ ನಿಮ್ಮ ಇಲಾಖೆಯ ಅಂಕಿ ಅಂಶ ಏನು, ಒಬ್ರು ಕೇಳೋದೇ ಇಲ್ಲ ಪ್ರಶ್ನೆ ಅಂತ. ಮಂತ್ರಿಗಳು ಅಷ್ಟೇ ರಾಜಕೀಯ ಮಾಡ್ಕೊಂಡು ಆರಾಮಾಗಿದ್ದಾರೆ ಅಂತ. ಈ ರೀತಿ ನಡೆದ್ರೆ ಚೆನ್ನ ಇಲ್ಲ ಅಂತ. ಹಾಗಾಗಿ ಈ ಎಲ್ಲ ಹಳೆಯ ಪಬ್ಲಿಕ್ ಸೆಕ್ಟಾರ್ ಕಂಪನಿಗಳು, ಕೆಲವೊಂದಷ್ಟು ಮಹಾರಾಜರು, ನಮ್ಮ ಪ್ರಸ್ತುತ ರಾಜಕೀಯದಲ್ಲಿರತಕ್ಕಂತಹ ಮಂತ್ರಿಗಳು, ರಾಜಕಾರಣಿಗಳು, ಇವರನ್ನೆಲ್ಲ ಹೊರತುಪಡಿಸಿದ್ರೆ ನಮ್ಮ ಈ ಒಂದು ಮಾಡರ್ನ್ ಡೇ ಕಂಪನಿಗಳೇನಿದ್ದಾವೆ, ಈ ಒಂದು ಪ್ರಸ್ತುತ ದಿನಗಳಲ್ಲಿ ಕಾರ್ಯನಿರ್ವಹಿಸುತ್ತಿರ್ತಕ್ಕಂತಹ ಕಂಪನಿಗಳು, ಆಧುನಿಕ ಕಂಪನಿಗಳು ಹೇಳಿದ್ದಾವೆ, ಅಲ್ಲಿ CEO ಈ ರೀತಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿ ಇತ್ತು ಅಂದ್ರೆ 2 ದಿನದಲ್ಲಿ ಕೆಲಸ ಕಳಿಸ್ಕೊಂಡು ಮನೆಗೆ ಹೋಗ್ತಾನೆ ಅಂತ. ಇದು ಸತ್ಯ. ಈ ರೀತಿ ಅವನು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಿ ಶುಡ್ ಆಲ್ವೇಸ್ ಬಿ ಅಪ್ ಟು ಡೇಟ್ ಅಂತ. ಎಲ್ಲ ವಿಚಾರಗಳು ಕೂಡ ಅವನ ಬೆರಳ ತುದಿಗಳಲ್ಲಿರಬೇಕು. ಅಂತಹ CEOಗಳೇ ಬಹಳ ಮುಖ್ಯವಾಗ್ತಾರೆ. ಅಂತಹ CEOಗಳೇ ಆಧುನಿಕ ಕಂಪನಿಗಳನ್ನು ಕಟ್ಟಬಲ್ಲತಕ್ಕಂತಹ ರೂವಾರಿಗಳು ಕೂಡ ಆಗ್ಲಿಕ್ಕೆ ಸಾಧ್ಯ ಅಂತ. ಕಂಪನಿಯ ಪ್ರತಿಯೊಂದು ವಿಭಾಗದ ವಿಷಯಗಳು ಕೂಡ ಅವನಿಗೆ ಗೊತ್ತಿರಬೇಕು. ಎಲ್ಲವೂ ಚಂದದಲ್ಲಿ ಗೊತ್ತಿರಬೇಕು ಅಂತಲ್ಲ, ಎಲ್ಲವೂ ಗೊತ್ತಿರಬೇಕು ಅಂತ. ಅದ್ರ ಜೊತೆಗೆ ಹೊರ ಜಗತ್ತಿನಲ್ಲಿ ಏನೇನಾಗ್ತಾ ಇದೆ, ತನ್ನ ಕಂಪನಿಯ ವತಿಯಿಂದ ಏನೇನಾಗ್ತಾ ಇದೆ, ತನ್ನ ಕಂಪನಿಯ ಮೇಲೆ ಏನೇನು ಪ್ರಭಾವಗಳು ಬೀರ್ತಾ ಇದೆ, ಅವೆಲ್ಲವನ್ನು ಚಂದದಲ್ಲಿ ತಿಳ್ಕೊಂಡಿರಬೇಕು. ತನ್ನ ಕ್ಷೇತ್ರದ ಪ್ರತಿಯೊಂದು ಟೆಕ್ನಾಲಜಿಯಲ್ಲಿ ಆಗ್ತಾ ಇರತಕ್ಕಂತಹ ಬೆಳವಣಿಗೆಗಳು, ಪರಿವರ್ತನೆಗಳು, ಏನೇನಾಗ್ತಾ ಇದೆ, ಮುಂದಿನ ತಿಂಗಳು ಯಾರಿಂದ ಏನ್ ಬರ್ತಾ ಇದೆ, ಅದು ನಮ್ಮನ್ನ ತಿಂದು ಬಿಡುತ್ತಾ, ಈ ಎಲ್ಲ ವಿಚಾರಗಳು ಅವನಲ್ಲಿರಬೇಕು. ತನ್ನ ಕಂಪನಿಯ 10 ವರ್ಷಗಳ ದೂರದೃಷ್ಟಿ ಅವನಲ್ಲಿರಬೇಕು ಅಂತ. ಇವೆಲ್ಲದರ ಹಿಂದೆ ಆ ದೂರದೃಷ್ಟಿ ಕೂಡ ಚಂದದಲ್ಲಿ ಪ್ರಜ್ವಲವಾಗಿರಬೇಕು ಅಂತ. ಹೀಗಿರ್ಬೇಕಾದ್ರೆ CEO ಏನ್ ಮಾಡಬೇಕು? ಏನ್ ಮಾಡಿದ್ರೆ ಆ ಕಂಪನಿಯ ಮುಖ್ಯಸ್ಥ ಈ ರೀತಿಯಾಗಿ ನಾನು ಹೇಳಿದಂತಹ ರಾಜಕಾರಣಿಗಳಿಗೆ ಹೊರತಾಗಿ, ಹಳೆಯ ಪಬ್ಲಿಕ್ ಸೆಕ್ಟಾರ್ನ ನಾಯಕರಿಗೆ ಹೊರತಾಗಿ, ಅಥವಾ ಒಂದಷ್ಟು ಮಹಾರಾಜಗಳ ಹೊರತಾಗಿ ಚಂದದಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯವಾಗಬೇಕಾದರೆ ಆಧುನಿಕ ಕಂಪನಿಗಳ CEOಗಳು ಏನ್ ಮಾಡಬೇಕು? ಅವರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ ಅಂತ. ನಿನ್ನ ಇಂದಿನ ಕೆಲಸ ಚಂದದಲ್ಲಿ ಮೂಡುತ್ತಿರೆ, ನೆನ್ನೆವರೆಗಿನ ಕಲಿಕೆ ಅದರ ಜೀವಾಳ. ನಿನ್ನ ಇಂದಿನ ಕೆಲಸ ಚಂದದಲ್ಲಿ ಮೂಡುತ್ತಿರೆ, ನೆನ್ನೆವರೆಗಿನ ಕಲಿಕೆ ಅದರ ಜೀವಾಳ. ಮಾನಗೆಯು ನಾಳೆಯ ಕೆಲಸ ಚೆನ್ನಿರಲೆನಲು, ನಿನ್ನ ಇಂದಿನ ಕಲಿಕೆ ನವ್ಯ ಜೀವಿ. ಮಾನಗೆ ಅಂದ್ರೆ ಪ್ರಮಾಣ, ಅಳತೆ ಅಂತ.
ನೀನ್ ಇವತ್ತು ತುಂಬಾ ಚಂದದಲ್ಲಿ ಕೆಲಸ ಮಾಡ್ತಾ ಇದ್ದೀಯಪ್ಪ, ನಿನ್ನ ಕಂಪನಿಯನ್ನ ಚೆನ್ನಾಗಿ ನಡೆಸ್ತಿದ್ಯಾ ಅಂತ ಅಂದ್ರೆ ಅದರ ಹಿಂದೆ ಕಣ್ಣಿಗೆ ಕಾಣದಂತೆ ಅತ್ಯಂತ ಸೂಕ್ಷ್ಮವಾಗಿ ಅಡಗಿರೋದು ಏನು ಗೊತ್ತಾ? ಅವನ ನಿರಂತರ ಕಲಿಕೆ, ನಿನ್ನೆಯವರೆಗಿನ ಅವನ ನಿರಂತರ ಕಲಿಕೆ. ನಾಳೆಯೂ ಕೂಡ ಅವನೇನಾದ್ರೂ ಇದೇ ರೀತಿ ಕಂಪನಿಯನ್ನ ಮುಂದುವರಿಸಬೇಕು ಅಂತ ಅಂದ್ರೆ ಇಂದಿನ ಅವನ ಕಲಿಕೆ. ಒಟ್ಟಿನಲ್ಲಿ ಸದಾ ಕಲಿತಾ ಇರಬೇಕು ಅಂತ. ಸಿಇಒ ಆದವನು ಸದಾ ಕಲಿತಾ ಇರಬೇಕು. ಸಿಇಒ ಮುಂದೆ ಯಾರಾದ್ರೂ ಕೂತ್ಕೊಂಡ ಅಂದ್ರೆ ಅವನ ಕಂಪನಿಯವರಾಗಿರ್ಬೋದು, ಹೊರ ಜಗತ್ತಿನವರಾಗಿರ್ಬೋದು, ಬಂದು ಕೂತ್ಕೊಂಡು ಒಂದು ಅರ್ಧ ಗಂಟೆ ಮಾತನಾಡ್ತು ಅಂತ ಅಂದ್ರೆ ಅವ್ರು ಹೇಳ್ಬೇಕು, ಅರೆ ಮಾರ ಇವನೆಲ್ಲ ತಿಳ್ಕೊಂಡಿದ್ದಾನೆ ಮಾರಾಯ, ಏನ್ ಮಾರಾಯ ಅವನು ಸಿಇಒ, ಎಲ್ಲ ಗೊತ್ತಲ್ಲ ಮಾರಾಯ ಅವನ್ಗೆ, ಅವನು ಹೇಳ್ತಿರೋದು ಸರಿ ಅನ್ನಿಸ್ತಾ ಇದೆ ನನಗೆ. ಇದೊಂದು ಪ್ರಜ್ಞೆ ನಮ್ಮಲ್ಲಿ ಮೂಡಬೇಕು ಅಂತ. ಇಷ್ಟೆಲ್ಲ ಆದ್ಮೇಲೆ ಅವ್ನು ಏನ್ ಹೇಳ್ತಾ ಇದ್ದಾನೋ ಮಾಡ್ತಾನೆ ಮಾರಾಯ, ಅವನು ಛಲವಾದಿ ಮಾರಾಯ, ಮಾಡ್ತಾನೆ ಮಾರಾಯ, ಖಂಡಿತವಾಗ್ಲೂ ಅವನು ಏನ್ ಹೇಳ್ತಾ ಇದ್ದಾನೋ ಅವ್ನು ಮಾಡ್ತಾನೆ. ಈ ಮೂರೂ ಕೂಡ ಮುಂದೆ ಕುಳಿತಿರೋನ ಮನಸ್ಸಿನಲ್ಲಿ ಬಂದಾಗ ಅವನು ಹೊರಗನೋನೋ ಒಳಗನೋನೋ ಅವನು ಹೇಳ್ತಾನೆ, ಇವನ್ ಹೇಳದಂತೆ ಸುಮ್ಮನೆ ಕೆಲಸ ಮಾಡ್ಬಿಡೋಣ ಮಾರಾಯ, ಅದು ನಮಗೂ ಒಳ್ಳೇದು, ಕಂಪನಿಗೂ ಒಳ್ಳೇದು ಅನ್ನತಕ್ಕಂತಹ ಒಂದು ಭಾವನೆ ಅವನಲ್ಲಿ ಮೂಡುತ್ತೆ. ಯಾರು ಮುಂದೆ ಕುಳಿತಂತಹ ವ್ಯಕ್ತಿಯಲ್ಲಿ ಇಂತಹ ಭಾವನೆಯನ್ನ ಪ್ರಚೋದಿಸಲಿಕ್ಕೆ ಸಾಧ್ಯವೋ ಅಂತಹವನು ಒಳ್ಳೆಯ ಸಿಇಒ ಆಗ್ಲಿಕ್ಕೆ ಸಾಧ್ಯ. ಅಂತಹ ಸಿಇಒ ಕಲಿಕೆಯಲ್ಲಿ ಸದಾ ನಿರತನಾಗಿರ್ತಾನೆ ಅಂತ ನಾನು ಮತ್ತೆ ಇಲ್ಲಿ ನನ್ನ IBM ಕಂಪನಿಯ ಬಗ್ಗೆ ಹೇಳೋದಾಯ್ತು ಅಂದ್ರೆ, ಅನೇಕ ಸಿಇಒಗಳಿಗೆ ಇವತ್ತು ಸಮಯವೇ ಇಲ್ಲ ಅಂತ ಕಲಿಕೆಗೆ ಅಂತ. ಏನೊಂದಷ್ಟನ್ನ ತಿಳ್ಕೊಂಡಿದ್ದಾರೋ ಮೀಟಿಂಗ್ಗಳಲ್ಲಿ, ಏನೊಂದಷ್ಟು ಹೊಸ ವಿಚಾರಗಳನ್ನ ಬರುತ್ತೋ ಅದನ್ನೇ ಮೆಲುಕು ಹಾಕ್ತಾ ಮುಂದೆ ಸಾಗ್ತಾರೆ ಅಂತ. ಆದರೆ ಕಲಿಕೆಗಾಗಿ ಒಂದಷ್ಟು ದಿನಗಳನ್ನ ಆಫೀಸ್ಗೆ ಹೋಗದೆ ಹೊರಬರೋದು ಅಂತ. IBM ಅಲ್ಲಿ ಇದನ್ನ ಮಾಡೋರು ಅಂತ. IBM ಅಲ್ಲಿ ಸುಮಾರು 1993-94 ವೇಳೆಯಲ್ಲಿ ನಾನು IBM ಅಲ್ಲಿ ಇದ್ದೆ. ಅಲ್ಲಿ ಕಂಪನಿಯ ಸಿಇಒ ಕೂಡ ಕಾರ್ಯಾಗಾರಗಳಲ್ಲಿ 2-3 ದಿನ ಕಂಪನಿಯ ಕೆಲಸವನ್ನ ಪಕ್ಕಕ್ಕಿಟ್ಟು ಬಂದು ಕೂರೋರು ಅಂತ. ಅದಕ್ಕಾಗಿ ಸಮಯ ಮಾಡ್ಕೊಳ್ಳೋರು, ಅದಕ್ಕಾಗಿ ಸಮಯ ಮಾಡ್ಕೊಳ್ಳಿ ಅಂತ ಬೋರ್ಡ್ ಅವರಿಗೆ ಎಚ್ಚರವನ್ನ ಕೊಡೋರು. ಈ 3 ದಿನ ನೀನ್ ಕಂಪನಿ ಕೆಲಸ ಮಾಡದೇ ಇದ್ರು ಬೇಡ, ಹೋಗಿ ಕಲ್ತ್ಕೊಂಬಾ, ದಟ್ ವಿಲ್ ಹೆಲ್ಪ್ ಯು ಇನ್ ಯುವರ್ ಫ್ಯೂಚರ್ ವರ್ಕ್. ಆ ರೀತಿಯಾದಂತಹ ಒಂದು ಅದ್ಭುತವಾದಂತಹ ವಿಷಯ. ಇಲ್ಲಿ ಒಬ್ಬರನ್ನ ನಾನು ಉದಾಹರಿಸಬೇಕು ಅಂತಂದ್ರೆ ನಾನು ಮುಖೇಶ್ ಅಂಬಾನಿಯವರನ್ನ ಉದಾಹರಿಸಲಿಕ್ಕೆ ಇಷ್ಟಪಡ್ತೇನೆ. ಮುಖೇಶ್ ಅಂಬಾನಿಯವರು ಇವಾಗ ರಿಲಯನ್ಸ್ ಜಿಯೋ ಶುರು ಮಾಡಿದ್ರು. ನಾವು ಟೆಲ್ ಲ್ಯಾಬ್ಸ್ ನಲ್ಲಿ ಇದ್ದ ಕಾಲದಲ್ಲಿ ಅವಾಗಿನ್ನೂ ಅವರು ಗುಜರಾತ್ಗೆ ಒಂದು ನೆಟ್ವರ್ಕ್ ಹಾಕಬೇಕು ಅಂತ ಮಾಡ್ಕೊಂಡಿದ್ರು. ಆ ಒಂದು ಕಾಲಘಟ್ಟದಲ್ಲಿ ನಾವು ಟೆಲ್ ಲ್ಯಾಬ್ಸ್ ನಿಂದ ಬಂದಂತಹ ಹಿರಿಯ ಅಧಿಕಾರಿಗಳೊಡನೆ ಮುಖೇಶ್ ಅಂಬಾನಿಯವರನ್ನ ಭೇಟಿಯಾದಾಗ ಅವರ ಜೊತೆ ಯಾವಾಗ್ಲೂ ಕೂಡ ಅವರ ಬಲಗೈ ಬಂಟರು ಇನ್ನೊಬ್ರು ಇರೋರು, ಮನೋಜ್ ಮೋದಿ ಅಂತ. ಮುಖೇಶ್ ಅಂಬಾನಿ ಅವರು ಸ್ವತಃ ಆ ಹೊತ್ತಿನಲ್ಲಿ ಇನ್ನೂ ನೆಟ್ವರ್ಕ್ ಬಂದಿರಲಿಲ್ಲ, ಜಿಯೋ ಶುರುವಾಗಿರಲಿಲ್ಲ, ಅವರದೇ ಆದಂತಹ ಗುಜರಾತ್ ನೆಟ್ವರ್ಕ್ ಇನ್ನೂ ಬರ್ತಾ ಇತ್ತು. ಅಷ್ಟೊತ್ತಿಗಾಗಲೇ 4-5 ಏರ್ಟೆಲ್ ಇರ್ಬೋದು, ಐಡಿಯಾ ಇರ್ಬೋದು, ಇವರೆಲ್ಲರೂ ಕೂಡ ನೆಟ್ವರ್ಕ್ ಗಳನ್ನ ಶುರು ಮಾಡಿಬಿಟ್ಟಿದ್ರು. ಇವರು ಒಂದು ರೀತಿಯಲ್ಲಿ ಟೆಲಿಕಾಂ ಕ್ಷೇತ್ರದಲ್ಲಿ ಬಹಳ ಹಿಂದೆ ಬಂದವರು ಅಂತ. ಆ ಎತ್ತರದ ವ್ಯಕ್ತಿ ಮುಖೇಶ್ ಅಂಬಾನಿ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರೆ ಅದು ಎಷ್ಟು ವಿಷಯಗಳು ಹೇಳ್ತಾರಪ್ಪ. ಟೆಕ್ನಾಲಜಿ ಬಗ್ಗೆ ಮಾತನಾಡ್ತಾರೆ, ಒಂದು ತಪ್ಪು ಕಂಡುಹಿಡಿಯಕ್ಕಾಗಲ್ಲ. ಫೈನಾನ್ಸ್ ಬಗ್ಗೆ ಮಾತನಾಡ್ತಾರೆ, ಲೀಗಲ್ ಬಗ್ಗೆ ಮಾತನಾಡ್ತಾರೆ, ರಿಲಯನ್ಸ್ ಏನ್ ಮಾಡಬೇಕು ಅಂತಿದೆ ಮುಂದಿನ 10 ವರ್ಷ ಚಂದದಲ್ಲಿ ವಿವರಿಸ್ತಾರೆ. ಯಾರನ್ನು ಈ ಕಡೆ ಆ ಕಡೆ ನೋಡಿ ನೀನ್ ಹೇಳು ನಾವು ಹೇಳು ಇಲ್ವೇ ಇಲ್ಲ, ಎಲ್ಲ ಅವರ ಅಂದ್ರೆ ಅವರು ಆ ಒಂದು ಎತ್ತರದಲ್ಲಿದ್ದರೂ ಕೂಡ ಕಲಿಕೆಯ ಹಾದಿಯಲ್ಲಿ ಎಷ್ಟು ಪರಿಶ್ರಮ ಪಡೋರು. ಇದು ನಮ್ಮ ಕಣ್ಣಿಗೆ ಕಾಣಲ್ಲ ಅಂತ ಅವ್ರಿಗೆ ಮಾತನಾಡುವಾಗ ಏನಪ್ಪ ಇಷ್ಟೆಲ್ಲ ಮಾತನಾಡ್ತಿದ್ದಾರೆ ಅಂತಾರೆ. ಒಂದು ನಿಮಿಷ ಯೋಚನೆ ಮಾಡಿ ನೋಡಿ, ಆ ಒಂದು ಕಲಿಕೆ ಅವರಿಗೆ ಬರಬೇಕಾದ್ರೆ ಅದಕ್ಕಾಗಿ ಎಷ್ಟೊಂದು ಪರಿಶ್ರಮ ಪಟ್ಟಿರ್ತಾರೆ ಅವರು, ಅಲ್ವಾ? ಹಾಗಾಗಿಯೇ ಮುಖೇಶ್ ಅಂಬಾನಿ ಅವರ ಮೀಟಿಂಗ್ಗಳು ಅಂತಂದ ಅಂದ್ರೆ ಬೇರೆಯವರಾರು ಹೆಚ್ಚು ಮಾತನಾಡ್ತಿರ್ಲಿಲ್ಲ ಅಂತ. ಯಾಕೆಂದ್ರೆ ಅವ್ರು ಹೇಳೋದ್ರಲ್ಲಿ ಒಂದು ತಿರುಳಿತ್ತು, ಒಂದು ಸಾರ ಇತ್ತು, ಸತ್ಯ ಇತ್ತು. ಅವ್ರು ಹೇಳೋದ್ರಲ್ಲಿ ಒಂದು ಸಾಧ್ಯತೆ ಇತ್ತು. ಅವ್ರು ಹೇಳೋದನ್ನ ಅವ್ರು ಮಾಡ್ತಾರೆ ಅನ್ನತಕ್ಕಂತಹ ಒಂದು ನಂಬಿಕೆ ಕೂಡ ಇತ್ತು ಅಂತ. ಇದು ಒಬ್ಬ ಕಂಪನಿಯ ಸಿಇಒಗೆ ಇರಲೇಬೇಕಾದಂತಹ ಮತ್ತೊಂದು ಗುಣ ಅಂತ. ಇದುವರೆಗೂ ಕೂಡ ನಾವು ಒಂದಷ್ಟು ವಿಚಾರಗಳನ್ನ, ನಾಯಕನಿಗೆ ಇರಬೇಕಾದಂತಹ ಗುಣಗಳನ್ನ ನೇರವಾಗಿ ಅಲ್ಲದೆ ಇದ್ದರೂ ಕೂಡ ಅದಕ್ಕೊಂದಷ್ಟು ಸೂಕ್ಷ್ಮವಾಗಿ ಅವುಗಳನ್ನ ಪದರವಾಗಿ ಬಿಡಿಸ್ತಾ, ಅರೆ ಈ ಒಂದು ಗುಣದ ಅಡಿಯಲ್ಲಿ ಈ ಒಂದು ಗುಣ ವಿಶೇಷತೆ ಇದ್ರೆ ಚಂದ ಅನ್ನೋದನ್ನ ಕಂಡುಕೊಂಡು ಬಂದ್ವಿ. ಕಡೆಯದಾಗಿ ಪ್ರಾಯಶಃ ಇವತ್ತು ಈ ಒಂದು ವಿಷಯವನ್ನ ಮುಕ್ತಾಯ ಮಾಡುವಂತಹ ಒಂದು ಹಂತ ಕೂಡ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಕಡೆಯ ಒಂದು ಗುಣ, ಇದನ್ನ ನಾನು ಗುಣ ಅಂತ ಹೇಳಲ್ಲ, ಇದು ಎಲ್ಲ ನಾಯಕರಿಗಲ್ಲೂ ಇರಲೇಬೇಕು ಅಂತ. ಇಟ್ ಇಸ್ ಟೇಕನ್ ಫಾರ್ ಗ್ರಾಂಟೆಡ್ ಅಂತ. ಬೈ ಡಿಫಾಲ್ಟ್ ಇಟ್ ಶುಡ್ ಬಿ ವಿತ್ ಆಲ್ ದಿ ಸಿಇಒಸ್ ಅಂತ. ಇದು ಏನಪ್ಪಾ ಅಂತಂದ್ರೆ ನನಗೆ ಇಲ್ಲಿ ತಕ್ಷಣಕ್ಕೆ ನೆನಪಾಗ್ತಾ ಇರೋದು ಇನ್ನೂ ಇದೆ, 10 ನಿಮಿಷ ಇದೆ. ಸೊ ಸಾವಕಾಶವಾಗಿ ಈ ವಿಷಯವನ್ನ ಹೇಳ್ಬೋದು ಅಂತ. ನಾನು ಕೇವಲ ಉಲ್ಲೇಖ ಮಾಡ್ಬಿಡೋಣ, ಸಮಯ ಇಲ್ಲದೆ ಇತ್ತು ಅಂದ್ರೆ ಮುಗಿಸೋಣ ಅಂತಿದ್ದೆ. ಇನ್ನು 10-12 ನಿಮಿಷ ನನಗೆ ಸಮಯ ಇರೋದ್ರಿಂದ ಈ ಒಂದು ವಿಷಯವನ್ನ, ಯಾವ ಒಂದು ಪ್ರಸಂಗವನ್ನ ನಾನು ನಿಮ್ ಜೊತೆಗೆ ಹಂಚ್ಕೊಳ್ಬೇಕು ಸ್ವಲ್ಪ ವಿಸ್ತಾರದಲ್ಲಿ ಹಂಚ್ಕೊಂಡು ಮುಂದುವರಿತೀನಿ ಅಂತ. ನಮ್ಮ ನಡುವೆ ಇರತಕ್ಕಂತಹ ವಿದ್ವಾಂಸರಲ್ಲಿ ಅತ್ಯಂತ
ಸರಸ್ವತಿ ಪುತ್ರರು ಅಂತ ನಾವು ಕರೆಯೋದು ಶತಾವಧಾನಿ ಡಾಕ್ಟರ್ ಗಣೇಶ್ ಅವರನ್ನ. ಅವರ ಅವಧಾನಗಳ ಬಗ್ಗೆ ನಾನು ಒಂದು ಮಾತನ್ನ ನಿಮಗೆ ಹೇಳಬೇಕು ಅಂತ. ಯಾರು ಎಷ್ಟು ಜನ ಅವಧಾನಗಳನ್ನು ನೋಡಿದಿರೋ ಗೊತ್ತಿಲ್ಲ. ನೋಡಿರೋರು ನಾನೇನು ಹೇಳ್ತಾ ಇದ್ದೇನೆ ಅದರ ಬಗ್ಗೆ ಏನು ವಿವರಣೆ ಬೇಡ. ಯಾರಾದರೂ ನೋಡಿಲ್ಲ ಅಂದ್ರೆ ಮುಂದೊಮ್ಮೆ ಅವಧಾನಗಳು ಈಗಲೂ ಕೂಡ ನಡೀತಾನೆ ಇರುತ್ತೆ. ಸಾವಿರಾರು ಅವಧಾನಗಳನ್ನು ಮಾಡಿದ್ದಾರೆ ಅವರು. ಅವರ ಅವಧಾನ ಎಲ್ಲಾದರೂ ನಡೀತಾ ಇತ್ತು ಅಂತಂದ್ರೆ ಒಂದು 4-5 ಗಂಟೆಗಳ ಕಾಲ ಪುರ್ಸೊತ್ತು ಮಾಡ್ಕೊಂಡು ಹೋಗಿ ಕೂರಿ, ಒಂದು ಅದ್ಭುತವಾದಂತಹ ಅನುಭವ ನಿಮಗೆ ಅಂತ. ಅಲ್ಲಿ ಏನ್ ಮಾಡ್ತಾರೆ ಅವಧಾನಿಗಳು ಅಂತಂದ್ರೆ, ಒಂದು ಅಷ್ಟಾವಧಾನ ಅಂತಂದ್ರೆ ಒಂದು 8 ಜನ ಪೃಚ್ಛಕರಿರ್ತಾರೆ. ನಾನು ಕೂಡ ಸುಮಾರು 2005ರಿಂದ 2008ರವರೆಗೆ ಅನೇಕ ಅವಧಾನಗಳಲ್ಲಿ ಗಣೇಶ್ ಅವರ ಸನಿಹದಲ್ಲಿ ಪೃಚ್ಛಕನಾಗಿ ಕುಳಿತಿದ್ದರಿಂದ ನಾನು ಈ ಒಂದು ಪ್ರಸಂಗವನ್ನ ಮ್ಯಾನೇಜ್ಮೆಂಟ್ ಕಲಿಕೆಗೆ ಹೋಲಿಸ್ತಾ ನಾನು ಬಳಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ. ಅಲ್ಲಿ ಮೊದಲನೇದಾಗಿ ಒಬ್ಬ ಪೃಚ್ಛಕರು ಇರ್ತಾರೆ. 4 ಸುತ್ತು ನಡೆಯುತ್ತಿದ್ದು. ಬಹಳ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಒಂದು 5 ನಿಮಿಷದಲ್ಲಿ ಹೇಳಿ ಈ ಒಂದು ವಿಷಯವನ್ನು ಮುಗಿಸ್ಬೋದು ಅಂತ. ನಿಷೇಧಾಕ್ಷರಿ ಅಂತ ಇರುತ್ತೆ. ಆ ನಿಷೇಧಾಕ್ಷರಿ ನಡೆದಾಗ ಆ ಪೃಚ್ಛಕರು ಒಂದು ವಿಷಯವನ್ನ, ಒಂದು ಛಂದಸ್ಸನ್ನ ಅವಧಾನಿಗಳಿಗೆ ಕೊಡ್ತಾರೆ. ಹೇಳ್ತಾರೆ ಈ ಛಂದಸ್ಸಲ್ಲಿ ಇದನ್ನ ಮಾಡಿ ಅಂತ ಹೇಳಿ. ಈಗ ಉದಾಹರಣೆಗೆ ನಿಸರ್ಗದ ಬಗ್ಗೆ ಒಂದು ಪದ್ಯ ಬರೀರಿ ಅಂತ ಹೇಳಿ ಅವರು ಮೊದಲೇ ನಿಸರ್ಗ ಅನ್ನೋ ಪದ ತರಬಹುದು ಅಂತ ನಿಷೇಧ ಅಂತಾರೆ. ಅಂದ್ರೆ ನಾ ಬಳಸೋ ಹಾಗಿಲ್ಲ ಅಂತ. ಆಗ ಅವರು ಅವಧಾನಿಗಳು ಯೋಚನೆ ಮಾಡಿ ನಾ ಬಳಸುವಂಗಿಲ್ಲ ಅಂತ ಹೇಳಿದಾರಲ್ಲ ಅಂತ ಒಂದಕ್ಷರ ಪ ಅಂತಾರೆ. ಈ ಪೃಚ್ಛಕರು ಪ ಅಂತ ಕೂಡಲೇ ಪರಿಸರ ಅನ್ಬೋದಾ ಇವರು ಅಂತ ಯೋಚನೆ ಮಾಡ್ಕೊಂಡು ನಿಷೇಧ, ರೇಪ ನಿಷೇಧ ಮಾಡ್ತಾರೆ. ಆಗ ಇವು ಅವಧಾನಿಗಳು ಯೋಚನೆ ಮಾಡ್ಕೊಂಡು ತೆಗೆದ್ಬಿಟ್ರಲ್ಲಪ್ಪ, ಇನ್ಯಾವುದು ಬೇರೆ ಇನ್ನೊಂದು ರೀತಿಯಲ್ಲಿ ಹೋಗೋಣ ಅಂತ ಹೇಳಿ ಸ ಅಂತಾರೆ, ಪ ಸ ಅಂತಾರೆ. ಆ ರೀತಿ ಮುಂದುವರೆಕೊಂಡು ಪೃಚ್ಛಕನನ್ನೂ ಕೂಡ ಮೀರಿಸ್ತಾ ಪಸವು ಅನ್ನೋ ಒಂದು ಪದವನ್ನು ಮುಂದಿಟ್ಕೊಂಡು ಕಾವ್ಯವನ್ನು ಶುರು ಮಾಡ್ತಾರೆ ಅಂತ. ಪಸವು ಅಂತಂದ್ರೆ ಕ್ಷಾಮ ಅಂತ. ಕ್ಷಾಮ ಬರಬಾರದು ಅಂತಂದ್ರೆ ನಿಸರ್ಗದಲ್ಲಿ ಏನೇನಿರಬೇಕು ಅನ್ನತಕ್ಕಂತಹ ಒಂದು ವಿವರಣೆಯನ್ನ ಹೇಳ್ತಾ ನಿಸರ್ಗದ ಒಂದು ಮಹಿಮೆಯನ್ನ ತಿಳಿಸೋದು ಅಂತ. ಈ ರೀತಿಯಾಗಿ ಇದನ್ನ ಒಂದು ಸುತ್ತು ಮೊದಲನೇ ಸಾಲನ್ನ ಮುಗಿಸಿ ಅವರು ಪಕ್ಕದಲ್ಲಿರ್ತಕ್ಕಂತಹ ಸಮಸ್ಯೆ ಕೊಡ್ತಾ ಇರುವಂತಹ ಪೃಚ್ಛಕರಿಗೆ ಬರ್ತಾರೆ. ನಾನು ಅವರ ಜೊತೆ ಇದ್ದ ಬಹುತೇಕ ಅಷ್ಟಾವಧಾನಗಳಲ್ಲಿ ನನ್ನದು ಸಮಸ್ಯೆ ಕ್ಷೇತ್ರ. ಹಾಗಾಗಿ ಆ ಸಮಸ್ಯೆಯಲ್ಲಿ ಯಾರಿಗೂ ಅರ್ಥವಾಗದೇ ಇರತಕ್ಕಂತಹ ಒಂದು ಕಡೆಯ ಸಾಲನ್ನ ಕೊಡೋದು ಅಂತ. ನಾನೊಂದು ಅವಧಾನದಲ್ಲಿ ಅವಧಾನಿಗಳಿಗೆ ಹೇಳಿದ್ದೆ, ಕಡೆಯ ಸಾಲು ಅದು ನಾವು ಛಂದಸ್ ಹೇಳದೇ ಇದ್ರು ಕೂಡ ಸಾಲು ಹೇಳ್ತಿದ್ದಂಗೆ ಅವಧಾನಿಗಳಿಗೆ ಗೊತ್ತಾಗುತ್ತೆ. ಅದೇ ಛಂದಸ್ಸನ್ನ ಬಳಸ್ಕೊಂಡು ಅರ್ಥವಿಲ್ಲದ 4ನೇ ಸಾಲಿಗೆ ಅರ್ಥ ಬರುವ 3 ಸಾಲುಗಳನ್ನ ಸೇರಿಸಿ ಅವರು ಪದ್ಯವನ್ನ ಪೂರ್ಣ ಮಾಡ್ತಾರೆ ಅಂತ. ನಾನು ಹೇಳಿದ್ದು ಗುರ್ರೆಂದು ಅಬಲೆ ತಾನ್ ಯಾಚಿಸುತ್ತ ನಗ್ನಳಾದಳ್. ದೊರೆಯಕ್ಕರ ಛಂದಸ್ಸು. ಗುರ್ರೆಂದು ಅಬಲೆ ತಾನ್ ಯಾಚಿಸುತ್ತ ನಗ್ನಳಾದಳ್. ಏನ್ ಅರ್ಥನೇ ಆಗಲ್ಲ ಅಂತ. ಗುರ್ರ ಅಂತ ಅಬಲೆ ಬೇಡ್ಕೋತಾ ನಗ್ನಳಾಗ್ಬಿಟ್ಲು, ಬೆತ್ತಲೆ ಆಗ್ಬಿಟ್ಲು. ಏನಿದು? ಇದಕ್ಕೆ ನಾವು ಪೂರ್ಣ ಮಾಡಿದಾಗ ಯಾವ ರೀತಿ ಪೂರ್ಣ ಮಾಡ್ತೀವಿ ಅಂತಂದ್ರೆ, ಮೊದಲನೇ ಸಾಲು ಹೆರಳನು ಪಿಡಿಸಿ ದರದರನೆ ಎಳೆ ತಂದು ಸಭಿಕರೆದುರು. 2ನೇ ಸಾಲು ತೆರೆದ ತೊಡೆಯನ್ನು ತೋರಿಸುವ ನೀಚನಂ ಕ್ಷಣವೇ ಮರೆತು. 3ನೇ ಸಾಲು ಶೂರರೆಂದೆನಿಪ ನಪುಂಸಕ ಪತಿಯರಂ ದೈನ್ಯದಿಂ ಅಗುರ್ರೆಂದು ಅಬಲೆ ತಾನ್. ಆ ಅಕ್ಷರವನ್ನ ಹಿಂದ್ಗಡೆ ಸೇರಿಸ್ಕೊಂಡ್ರೆ ಅಗುರ್ರ ಅಂತ ಬರುತ್ತೆ. ಅಗುರ್ರ ಅಂತ ಅಂದ್ರೆ ಯಾಚನೆ ಮಾಡ್ತಾ, ಲೇವಿಡಿ ಮಾಡ್ತಾ, ಎಂತ ವೀರರಯ್ಯ ನೀವು, ನನ್ನನ್ನ ಉಳಿಸಿ ಅಂತ ಹೇಳಿ ದ್ರೌಪದಿಯ ಒಂದು ಆಸ್ಥಾನದಲ್ಲಿ ಕೇಳ್ಕೊಂಡ್ಲು ಅನ್ನತಕ್ಕಂತಹ ಒಂದು ವಿಷಯವನ್ನ ಈ ಸಮಸ್ಯೆ ಪೂರ್ಣ ಮಾಡಿದಾಗ ಗೊತ್ತಾಗತ್ತೆ ಅಂತ. ಅದೇ ರೀತಿ ಮುಂದಿನ ಪೃಚ್ಛಕರು ದತ್ತಪದಿ ಅರ್ಥವಿಲ್ಲದ ಶಬ್ದಗಳನ್ನ ಕೊಡ್ತಾರೆ. ಲಂಗ, ದಾವಣಿ, ರವಕೆ ಈ ರೀತಿಯಾದಂತಹ ಪದಗಳನ್ನ ಬರೆಸ್ಕೊಂಡು ಶ್ರೀಕೃಷ್ಣನನ್ನ ಹೊಗಳಿ ಅಂತ ಹೇಳ್ಬಿಡ್ತಾರೆ ಅಂತ. ಆ ಲಂಗ ಅನ್ನೋದನ್ನ ಹಾಗೆ ಬಳಸುವಾಗಿಲ್ಲ ಅಂತ. ಅವಾಗ ಏನ್ ಮಾಡ್ಬೇಕು? ಲಂಗರಿರದ ಅಂತ ಬಳಸಬಹುದು. ಲಂಗರಿರದು, ಲಂಗರು ಇರದ, ಆಂಕರ್ ಇಲ್ಲದೆ ಇರೋದು ಅಂತ ಅಲ್ಲಿ ಲಂಗ ಬರುತ್ತೆ. ಆಗ ಅಗ್ಗದ ವಣಿಕ, ದಾವಣಿ ಬರುತ್ತೆ. ಅಗ್ಗದ ವಣಿಕ ವ್ಯಾಪಾರಿ, ಅಗ್ಗದ ವ್ಯಾಪಾರಿ ಅಂತ. ಅಥವಾ ನೀರವ ಕೆಸರ್ಗಲ್ಲು ಅಂತ, ಅಲ್ಲಿ ರವಕೆ ಬರುತ್ತೆ. ಈ ರೀತಿಯಾದಂತಹ ಒಂದಷ್ಟು ಪದಗಳ ಆಟದಲ್ಲಿ ಅವರು ದತ್ತಪದಿಯ ಪದ್ಯವನ್ನ ಕಟ್ಕೊಂಡು ಹೋಗ್ತಾರೆ. ನಂತರ ಕಾವ್ಯವಾಚನ ಬರುತ್ತೆ. ಯಾವುದೋ ಒಂದು ಟೆಕ್ಸ್ಟಿನ ಯಾವುದೋ ಒಂದು ಪದ್ಯವನ್ನ ಯಾರೋ ಛಂದದಲ್ಲಿ ಹೇಳ್ತಾರೆ. ಅವಧಾನಿಗಳು ತಕ್ಷಣ ಅದು ಯಾವ ಟೆಕ್ಸ್ಟ್ ಅಲ್ಲಿ, ಎಲ್ಲಿ, ಯಾರು, ಹೇಗೆ ಹೇಳಿದ್ರು ಅನ್ನೋದನ್ನ ಪ್ರಾಯಶಃ ಆ ಛಂದಸ್ಸನ್ನೇ ಬಳಸಿ ತಕ್ಷಣವೇ ಒಂದು ಪದ್ಯವನ್ನ ಕಟ್ತಾರೆ. ಚಿತ್ರಬಂಧ ಬರುತ್ತೆ, ಆಶು ಕವಿತೆ ಬರುತ್ತೆ. ಅದರ ಜೊತೆ ಇನ್ನಿಬ್ಬರು ಸಂಖ್ಯಾಬಂಧ, ಅಪ್ರಸ್ತುತ ಅಂತ. ಈ ಅಪ್ರಸ್ತುತ ಪ್ರಸಂಗಿಗಳು ಯಾವ ಹೊತ್ತಿನಲ್ಲಿ ಅವಧಾನಿಗಳು ಒಂದು ಚಿಂತನೆಯನ್ನ ಮುಂದಿಟ್ಟುಕೊಂಡು ಯೋಚನೆ ಮಾಡ್ತಾ ಇದ್ದಾರೋ, ಮುಂದಿನ ಸಾಲು ಏನು, ಮುಂದಿನ ಪದ ಏನು ಅಂತ, ಆಗ ಅವರಿಗೆ ತೊಡಕು ಹಾಕೋದು. ಏನೋ ಒಂದು ಅಸಂಬದ್ಧವಾದಂತಹ ಪ್ರಶ್ನೆಯನ್ನು, ಯಾವುದೋ ಒಂದು ಪ್ರಶ್ನೆಯನ್ನ ಕೇಳೋದು. ಅವಧಾನಿಗಳು ಆ ಹೊತ್ತಿನಲ್ಲಿ ತಾವು ಮಾಡ್ತಾ ಇರೋ ಎಲ್ಲವನ್ನೂ ಬಿಟ್ಟು ಮೊದಲ ಆದ್ಯತೆ ಅಪ್ರಸ್ತುತಕ್ಕೆ ಕೊಡಬೇಕು. ಅವನ ಪ್ರಶ್ನೆಯನ್ನ ಚೆನ್ನಾಗಿ ಉತ್ತರಿಸಬೇಕು. ಸಂಖ್ಯಾಬಂಧದ ಪರ್ಚುಕ ಕೇಳಿದಂತಹ ಸಂಖ್ಯೆಯನ್ನ ಮೊದಲು ಹೇಳಬೇಕು. ನಂತರ ಮತ್ತೆ ತಾವು ತಮ್ಮ ಒಂದು ಕೆಲಸಕ್ಕೆ ಬರಬೇಕು ಅಂತ.
ಈ ರೀತಿಯಾಗಿ ಮೊದಲನೇ ಸಾಲು ಮುಗಿದಾಗ, ಮೊದಲನೇ ಸಾಲ ಮುಗಿದಿರುತ್ತೆ, ಮೊದಲನೇ ಸುತ್ತು. ಎರಡನೇ ಸುತ್ತಿಗೆ ಬಂದಾಗ ಯಾರಿಗೂ ಕೈಯಲ್ಲಿ ಒಂದು ಪೇಪರ್ ಇರಲ್ಲ, ಪೆನ್ ಇರಲ್ಲ. ಅವಧಾನಿಗಳು ಮೊದಲ ಸಾಲಿನ ಪದ್ಯದ ಮೊದಲ ಸಾಲನ್ನು ಮನನದಿಂದ ತಮ್ಮ ಒಂದು ನೆನಪಿನಿಂದ ಹೇಳಿ ಎರಡನೇ ಸಾಲಿಗೆ ಬರಬೇಕು ಅಂತ. ಈ ರೀತಿ 4 ಸುತ್ತುಗಳು ನಡೆಯುತ್ತೆ. ಒಂದು ಅದ್ಭುತವಾದಂತಹ ಒಂದು ಸಾಹಿತ್ಯದ ಗೋಷ್ಠಿ ಅದು. ಅದನ್ನ ಪ್ರಾಯಶಃ ಈ ಹೊತ್ತಿಗೂ ಕೂಡ ಚಂದದಲ್ಲಿ ಮಾಡ್ತಾ ಇರತಕ್ಕಂತಹ ಡಾಕ್ಟರ್ ಗಣೇಶ್ ರವರಿಗೆ ಪ್ರಾಯಶಃ ಈ ಒಂದು ಉಪನ್ಯಾಸದ ಮೂಲಕ ನನ್ನ ನಮನಗಳನ್ನ ಅವರ ಪಾದದಡಿಗೆ ಅರ್ಪಿಸಿ, ಆ ಒಂದು ವಿಷಯವನ್ನ ಮುಂದಿಟ್ಟುಕೊಂಡು ಒಬ್ಬ ನಾಯಕ ಹೇಗಿರಬೇಕು ಅಂತಂದ್ರೆ, ನೋಡಿ, ನಾಯಕನಿಗೂ ಕೂಡ ಒಬ್ಬ ಸಿಇಒನ ನೀವು ಅವನ ದಿನನಿತ್ಯದ ಕೆಲಸವನ್ನ ಗಮನಿಸಿ ಅಂತ. ಬೋರ್ಡ್ ಇಂದ ಒಂದು ಕರೆ ಬಂದಿರುತ್ತೆ, ಅರ್ಜೆಂಟ್ ಆಗಿ ನೆಕ್ಸ್ಟ್ 10 ನಿಮಿಷದಲ್ಲಿ ನೀವು ಈ ಒಂದು ರಿಪೋರ್ಟ್ ಅನ್ನ ಕಳಿಸ್ಬೇಕು ಅಂತ. ಅವನು ಯಾರನ್ನೋ ಕರ್ಕೊಂಡ್ಬಂದು ಆ ರಿಪೋರ್ಟ್ ತಯಾರು ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಒಬ್ಬ ಕಸ್ಟಮರ್ ಫೋನ್ ಮಾಡ್ತಾನೆ, ಎಲ್ಲಿಂದಲೋ ಒಂದು, ನನ್ನ ನೆಟ್ವರ್ಕ್ ಡೌನ್ ಆಗೋಗ್ಬಿಟ್ಟಿದೆ ಅಥವಾ ಈ ನನ್ನ ತೊಂದರೆ ಇದೆ, ಇನ್ನು 5 ನಿಮಿಷದಲ್ಲಿ ಮುಗಿಸಿ ಅಂತ. ಅವನು ಅದನ್ನೂ ಮಾಡ್ತಿರ್ಬೇಕು, ಅದ್ರ ಜೊತೆ ಇದನ್ನೂ ಮಾಡ್ಬೇಕು. ಅಷ್ಟೊತ್ತಿಗೆ ಯಾವುದೋ ಬೇಸತ್ತು ಕಂಪನಿ ಬಿಟ್ಬಿಡ್ತೀನಿ ಅಂತ ತಲೆಕೆಡಿಸ್ಕೊಂಡಿರ್ತಕ್ಕಂತಹ ಒಬ್ಬ ನೌಕರ ಮನೆ ರೂಮ್ ಒಳಗೆ ಬರ್ತಾನೆ. ಅವನನ್ನು ಸಮಜಾಯಿಸ್ಕೊಂಡು, ಇರಪ್ಪ ನೀನು ಬೇಕು ಅನ್ನತಕ್ಕಂತಹ ಒಂದು ವಿಷಯದಲ್ಲಿ ತೊಡ್ಕೋಬೇಕು ಅಂತ. ಅಂದ್ರೆ ಯಾವುದೋ ಒಂದು ಕೆಲಸವನ್ನ ಮಾಡಿ ಮುಗಿಸಿ ಮತ್ತೊಂದು ಕೆಲಸವನ್ನ ತೆಗೆದುಕೊಳ್ತೀನಿ. ಅವಧಾನಿಗಳ ಹಾಗೆ ಕಂಪನಿಯ ಮುಖ್ಯಸ್ಥನಿಗೆ ಆಗಲ್ಲ ಅಂತ. ಅವನ ಇಡೀ ದಿನ 8 ಗಂಟೆ ಆಫೀಸ್ನಲ್ಲಿ ಕೂತಿತ್ತು ಅಂದ್ರೆ ಹಿ ಈಸ್ ಮಲ್ಟಿ ಟಾಸ್ಕಿಂಗ್ ಅಂತ. ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ, ಅದನ್ನು ಪೂರ್ಣವಾಗದೇ ಇದ್ರೆ ಅಲ್ಲೇ ನಿಲ್ಲಿಸೋದು, ಇನ್ನೊಂದು ಕೆಲಸವನ್ನು ಮಾಡೋದು, ಅದು ಪೂರ್ಣವಾಗದೇ ಇದ್ರೆ ಇನ್ನೊಂದು ಕೆಲಸ, ಮತ್ತೆ ಹಿಂದಿನ ಕೆಲಸಕ್ಕೆ ಬರೋದು. ಇದು ಎಲ್ಲರಿಗೂ ಆಗಬರುವಂತಹ ಅಲ್ವೇ ಅಲ್ಲ ಅಂತ. ಅನೇಕರಿಗೆ ಸ್ಟ್ರೆಸ್ ಬಂದ್ಬಿಡುತ್ತೆ ಅಂತ, ಅತ್ಯಂತ ಒತ್ತಡದಲ್ಲಿ ತೊಡಗ್ಬಿಡ್ತಾರೆ. ಈ ರೀತಿಯಾದಂತ ಏನೋ ಇದನ್ನ ಮಾಡ್ತಾ ಇದ್ದೀನಿ, ಬಾಸ್ ಕರೆದ್ಬಿಟ್ಟು ಅದನ್ನ ಬೇಕು ಅಂತಾರೆ, ಮರೆ ಅದನ್ನ ಮಾಡಕ್ ಹೋದ್ರೆ ಇನ್ನೊಂದು ಕೊಡು ಅಂತಾರೆ. ಎಂತ ಇದು ಅಲ್ವಾ? ನಾಯಕರಲ್ಲ ಅವರು ಅಂತ. ನೀವು ಸಿಇಒಗಳನ್ನು ನೋಡಿ, ಕಂಪನಿಯ ಮಾಲೀಕರು ನೋಡಿ, ಅವ್ರು ಯಾವತ್ತೂ ಇಂಥದಕ್ಕೆ ಬೇಜಾರಾಗಲ್ಲ ಅಂತ. ಅಂಥವ್ರಿಗೆ ಎಂತ ಒಂದು ಖುಷಿ ಇರುತ್ತೆ ಅಂದ್ರೆ, ಇಂತಹ ಮಲ್ಟಿ ಟಾಸ್ಕಿಂಗ್ ಬಂತು ಅಂದ್ರೆ ದೇ ವಿಲ್ ಎಕ್ಸೆಲ್ ಅಂತ. ಅವರ ಒಂದು ಆ ಒಳಗೆ ಇರತಕ್ಕಂತಹ ಒಂದು ಅದ್ಭುತ ಕಲಾ ಕೌಶಲ್ಯ ಎದ್ದು ಬರುತ್ತೆ. ದೇ ವಿಲ್ ಆಕ್ಚುಲಿ ಒಂಥರ ದೇ ಮೇಕ್ ಎ ನೇಮ್ ಫಾರ್ ದೆಮ್ಸೆಲ್ಸ್ ಇನ್ ದಿಸ್ ಆಕ್ಟಿವಿಟಿ ಅಂತ. ಅದು ಬಹಳ ಮುಖ್ಯ ಅಂತ. ಹಾಗಾಗಿ ನಾನು ಅವಧಾನದಲ್ಲಿ ಪೃಚ್ಛಕನಾಗಿ ಕುಳಿತು ಗಣೇಶ್ ಅವರನ್ನ ಹತ್ತಿರದಲ್ಲಿ ನೋಡ್ತಾ ಇದ್ದ ಪ್ರತಿಯೊಂದು ಅವಧಾನದಲ್ಲೂ ಅನ್ಕೊಳ್ತಿದ್ದೆ, ಗಣೇಶ್ ಅವರು ಅವಧಾನದ ಜೊತೆಗೆ ಯಾವ್ದಾದ್ರು ಕಂಪನಿಯ ಸಿಇಒ ಆಗಬೇಕಾಗಿತ್ತು ಅಂತ ಅಲ್ವಾ? ಅದಕ್ಕೆ ಬೇಕಾದಂತಹ ಆ ಒಂದು ಮನಸ್ಥಿತಿ, ಅದಕ್ಕೆ ಬೇಕಾದಂತಹ ಆ ಒಂದು ಫ್ಲೆಕ್ಸಿಬಿಲಿಟಿ, ಅದಕ್ಕೆ ಬೇಕಾದಂತಹ ಆ ಒಂದು ಏಕಚಿತ್ತತೆ, ಅದರ ಜೊತೆಗೆ ಪರಿವರ್ತನೆ ಮಾಡಿಕೊಂಡು ಮತ್ತೆ ಹಿಂದಿನ ಕೆಲಸಕ್ಕೆ ಬರುವಂತಹ ಒಂದು ಕಾಯಕಲ್ಪ, ಅದ್ಭುತವಾದಂತಹ ಒಂದು ಕೈಂಕರ್ಯ ಅದು ಎಲ್ಲರಿಗೂ ಇರಬೇಕು ಅಂತ. ಹಾಗಾಗಿ ನಾವು ಇಫ್ ವಿ ಕನ್ಸಿಡರ್ ಕಂಪನಿ ಹೆಡ್ ಆಸ್ ಎ ಕ್ರಿಕೆಟ್ ಕ್ಯಾಪ್ಟನ್ ಅಂದ್ರೆ ಅವನು ಕೇವಲ ಎಕ್ಸ್ಪರ್ಟ್ ಬ್ಯಾಟ್ಸ್ಮನ್ ಆಗಿದ್ರೆ ಒಳ್ಳೇದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅಥವಾ ಒಳ್ಳೆಯ ಬೌಲರ್ ಆಗಿದ್ರೆ ಅದು ಒಳ್ಳೇದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಒಳ್ಳೆಯ ಫೀಲ್ಡರ್ ಆಗಿದ್ರೆ ಅದು ಒಳ್ಳೇದು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಒಳ್ಳೆಯ ಕ್ಯಾಪ್ಟನ್, ಒಳ್ಳೆಯ ಕಂಪನಿಯ ಮುಖ್ಯಸ್ಥ, ಕ್ರಿಕೆಟಿನ ಒಂದು ನಾವು ಹೋಲಿಕೆಯನ್ನು ತೆಗೆದುಕೊಳ್ಳೋದಾದ್ರೆ, ಹಿ ಶುಡ್ ಬಿ ಅ ಪರ್ಫೆಕ್ಟ್ ಆಲ್ ರೌಂಡರ್. ಹಿ ಶುಡ್ ಬಿ ಏಬಲ್ ಟು ಬೌಲ್, ಹಿ ಶುಡ್ ಬಿ ಏಬಲ್ ಟು ಬ್ಯಾಟ್, ಸಿಲ್ಲಿ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ಕ್ಯಾಚ್ ಹಿಡಿಯಕ್ಕೂ ರೆಡಿ ಇರಬೇಕು, ಲಾಂಗ್ ಆನ್ ನಲ್ಲಿ ನಿಂತ್ಕೊಂಡು ಬಾಲ್ ನ ಹಿಡಿದು ಚಂದದಲ್ಲಿ ಎಸೆಯುವಂತಹ ಒಂದು ಪರಿಶ್ರಮವೂ ಕೂಡ ಅವನಿಗೆ ಇರಬೇಕು. ಒಟ್ಟಿನಲ್ಲಿ ಕ್ರಿಕೆಟಿನ ಎಲ್ಲವನ್ನೂ ಕೂಡ ಪಿಚ್ನಿಂದ ಹಿಡಿದು ಎಲ್ಲವನ್ನೂ ಕೂಡ ಅರ್ಥೈಸಿಕೊಳ್ಳುವ ಸ್ಥಿತಿಯಲ್ಲಿ ಅವನು ಇರಬೇಕು. ಯಾವ ಹೊತ್ತಿನಲ್ಲಿ ಯಾವ ಕೆಲಸಗಳು ಮುಖ್ಯವಾಗಿ ತೋರ್ಬರುತ್ತೆ ಗೊತ್ತಿಲ್ಲ. ಆ ಎಲ್ಲ ಕೆಲಸಗಳನ್ನು ಚಂದದಲ್ಲಿ ಮಾಡ್ತಾ ತನ್ನ ಪಂಗಡದವರ ಎಲ್ಲರಲ್ಲಿ ವಿಶ್ವಾಸವನ್ನ ಮೂಡಿಸ್ತಾ, ತಾನು ದೂರದೃಷ್ಟಿಯನ್ನು ಇಟ್ಟುಕೊಂಡು ಏಕಚಿತ್ತದಲ್ಲಿ ಅದರ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ, ನಾವು ಇದುವರೆಗೂ ಕೂಡ ನಾಯಕನ ಒಂದು ಗುಣವಿಶೇಷಗಳನ್ನ ಇಟ್ಟುಕೊಂಡು 7-8 ಗುಣಗಳನ್ನು ನೋಡ್ತಾ ಬಂದ್ವಿ. ಅವೆಲ್ಲವನ್ನೂ ಕೂಡ ಅವನು ತನ್ನದಾಗಿಸಿಕೊಂಡಾಗ ಅಂತಹವನ ಕಂಪನಿ ಯಶಸ್ಸನ್ನ ಕಾಣುತ್ತೆ. ಯಾರಿಗಾದರೂ ಅಂತಹವನ ಜೊತೆಯಲ್ಲಿ ಕೆಲಸ ಮಾಡುವಂತಹ ಒಂದು ಅವಕಾಶ ಸಿಕ್ಕಿತ್ತು ಅಂದ್ರೆ ಅದು ಅವರ ಅದೃಷ್ಟವೂ ಆಗತ್ತೆ ಅಂತ ಹೇಳ್ತಾ, ಕಡೆಯ ಒಂದು ಚೌಪದಿಯ ಮೂಲಕ ನಾನು ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ. ಅತ್ಯಂತ ಮುಖ್ಯ ಏನಪ್ಪಾ ಅಂತಂದ್ರೆ, ಸಹನೆಯೊಂದಿಗೆ ಇರಲಿ ಎಚ್ಚರದ ವಹಿವಾಟು, ಗಹನ ತತ್ವದ ಜೊತೆಗೆ ತಿಳಿಹಾಸ್ಯ ಪ್ರಜ್ಞೆ, ಬಹುವಿಧದ ಕೆಲಸಗಳ ಏಕಕಾಲದಿ ಮುಗಿಸಿ ಬಹುರೂಪಿ ನೀನಾಗು ನವ್ಯ ಜೀವಿ. ಸಹನೆಯೊಂದಿಗೆ ಇರಲಿ ಎಚ್ಚರದ ವಹಿವಾಟು. ಸಹನೆ ಇರಬೇಕು, ನಾಯಕನಾದವನಿಗೆ ಸಹನೆ, ತಾಳ್ಮೆ ಇರಬೇಕು. ಅವೆರಡು ಇಲ್ಲ ಅಂತಂದ್ರೆ ಈಸ್ ಅನ್ಫಿಟ್ ಟು ಬಿ ಅ ಲೀಡರ್ ಅಂತ. ಸಹನೆ ಇರಬೇಕು, ಆದ್ರೆ ಸಹನೆಯ ಜೊತೆ ಎಚ್ಚರದ ವಹಿವಾಟು. ಯಾವತ್ತೂ ಕೂಡ ಎಚ್ಚರವಾಗಿರಬೇಕು. ಇನ್ನೊಬ್ಬರು ತನ್ನನ್ನ ಎಲ್ಲೋ ಕರೆದುಕೊಂಡು ಹೋಗ್ತಾ ಇದ್ದಾರೆ, ಅದಕ್ಕೆ ಅವಕಾಶ ಮಾಡ್ಕೊಳ್ಬಾರ್ದು ಅಂತ ಸದಾ ಎಚ್ಚರಿಕೆ ಇರಬೇಕು, ಜೊತೆಗೆ ಸಹನೆ ಇರಬೇಕು. ಅವನು ಮಾತನಾಡ್ತಾ ಇದ್ದಾಗ ಅವನು ಗಹನವಾದಂತಹ ತತ್ವಗಳನ್ನು ತಿಳಿಸ್ತಾ ಇರಬೇಕು. ಎಲ್ರಿಗೂ ಬರೀ ಗಹನವಾದಂತಹ ತತ್ವಗಳನ್ನೇ ಹೇಳ್ತು ಅಂದ್ರೆ ಬೇಜಾರಾಗತ್ತೆ ಅಂತ. ಹಾಗಾಗಿ
ಅಲ್ಲಲ್ಲಲ್ಲಿ ಒಂದು ತಿಳಿ ಹಾಸ್ಯ ಪ್ರಜ್ಞೆ. ನೋಡಿ, ಕೆಲವರು ಸಿಇಒಗಳು ನಗತು ಅಂತ ಅಂದ್ರೆ ಗಹಗಹಿಸಿ ನಗುತ್ತಾರೆ ಅಂತ. ಅವ್ರ ಬೋರ್ಡ್ ರೂಮ್ ಅಲ್ಲಿ ನಗ್ತಾ ಇತ್ತು ಅಂದ್ರೆ ಇಡೀ ಕಂಪನಿಗೆ ಗೊತ್ತಾಗುತ್ತೆ ನಮ್ಮ ಸಿಇಒ ನಗ್ತಾ ಇದ್ದಾನೆ ಅಂತ. ಆ ರೀತಿಯಾದದ್ದು ಅನೇಕ ಹಾಸ್ಯ ಪ್ರಜ್ಞೆ. ಹಾಗಂದ್ಬಿಟ್ಟು ಹಾಸ್ಯ ಪ್ರಜ್ಞೆನೇ ಮುಖ್ಯ ಅಲ್ಲ ಅಂತ, ಹಾಗಂದ್ಬಿಟ್ಟು ಗಹನ ತತ್ವದ ವಿಚಾರಗಳೇ ಮುಖ್ಯ ಅಲ್ಲ ಅಂತ. ಇವೆರಡನ್ನೂ ಕೂಡ ಚಂದದಲ್ಲಿ ಬೆರೆಸ್ಕೊಡ್ತಾ ಮುಂದೆ ಸಾಗುವಂತಹ ಒಂದು ಇದು ಬಹುವಿಧದ ಕೆಲಸಗಳ ಏಕಕಾಲದಿ ಮುಗಿಸಿ ನಮ್ಮ ಡಾಕ್ಟರ್ ಗಣೇಶ್ ರವರು ಅಷ್ಟಾವಧಾನವನ್ನ ಅಥವಾ ಶತಾವಧಾನವನ್ನು ನಡೆಸಿಕೊಡುವಂತಹ ರೀತಿಯಲ್ಲಿ ಅನೇಕ ಕೆಲಸಗಳು ಒಟ್ಟಾಗಿ ಬಂದಾಗ ಅವೆಲ್ಲವುಗಳನ್ನು ಚಂದದಲ್ಲಿ ಮುಗಿಸ್ತಾ ಒಬ್ಬ ಕಂಪನಿಯ ಮುಖ್ಯಸ್ಥ ಏನಾಗಬೇಕು ಅಂದ್ರೆ, ಬಹುರೂಪಿ ನೀನಾಗು ನವ್ಯಜೀವಿ, ನೀನು ಬಹುರೂಪಿ ಆಗಬೇಕು, ಎಲ್ಲ ಕೆಲಸಗಳನ್ನು ಚಂದ ಮಾಡತಕ್ಕಂತಹ ಒಬ್ಬ ಏಕ ವ್ಯಕ್ತಿತ್ವ ನಿನ್ನದಾಗಬೇಕು ಅಂತ ಹೇಳ್ತಾ, ಇವತ್ತು ಈ ಒಂದು ವಿಚಾರವನ್ನ ಮುಂದಿಟ್ಟುಕೊಂಡು ಕಳೆದ 3 ಸಂಚಿಕೆಗಳಲ್ಲಿ ನಾವು ಏನು ಮಾತನಾಡ್ತಾ ಬಂದ್ವಿ ಅದನ್ನ ಮುಗಿಸುವ ಒಂದು ಹಂತ ಬಂದಿದೆ. ಇದಕ್ಕೂ ಮಿಗಿಲಾದಂತಹ ಅನೇಕ ಗುಣಗಳನ್ನು ನಾನು ಹೇಳ್ತಾ ಹೋಗ್ಬೋದು ಅಂತ. ಕೆಲವು ಮ್ಯಾನೇಜ್ಮೆಂಟ್ ಗುರುಗಳು 25 ಟ್ರೇಟ್ಸ್ ಆಫ್ ಎ ಸಿಇಒ ಅಂತೆಲ್ಲ ಬರೀತಾರೆ ಅಂತ. ನಾನು ಅದಕ್ಕೆ ಹೋಗ್ಲಿಲ್ಲ, ಬಹಳ ದೀರ್ಘವಾಗಿ ಎಲ್ಲವನ್ನೂ ಹೇಳೋದು ಅಂತ. ಅನೇಕರಿಗೆ ಬಹಳಷ್ಟು ಗುಣಗಳ ವಿಷಯಗಳು ಗೊತ್ತಿರುತ್ತೆ, ಆದ್ರೆ ಅವುಗಳಲ್ಲಿ ಕೆಲವನ್ನ ಆರಿಸಿಕೊಂಡು ಆ ಕೆಲವುಗಳಿಗೆ ಪೂರಕವಾದಂತಹ ಸೂಕ್ಷ್ಮವಾದಂತಹ ವಿಚಾರಗಳನ್ನು ತಿಳಿಸುವ ಒಂದು ಪ್ರಯತ್ನ ಮಾಡಿರೋದ್ರಿಂದ ಇಷ್ಟೊಂದು ಸುದೀರ್ಘವಾದಂತಹ ಒಂದು ವಿಷಯ ಏನಿದೆ ಅದನ್ನು ನಾನು 3 ಗಂಟೆಗಳಲ್ಲಿ ಕಳೆದ 3 ಸಂಚಿಕೆಗಳಲ್ಲಿ ಮುಗಿಸ್ಲಿಕ್ಕೆ ನನಗೆ ಆಯ್ತು. ತಮಗೂ ಕೂಡ ಈ ಒಂದು 3 ಸಂಚಿಕೆಗಳು ತಮಗೂ ಕೂಡ ಇಷ್ಟ ಆಗಿದೆ ಅಂತ ನಂಬಿದ್ದೇನೆ. ಮುಂದಿನ ತಿಂಗಳಿನ ನಮ್ಮ 21ನೆಯ ಉಪನ್ಯಾಸದಲ್ಲಿ ಪರಿವರ್ತನೆ ಅನ್ನೋದನ್ನ ಹೇಗೆ ಮಾಡಬೇಕು, ಬದಲಾವಣೆಯನ್ನ ಹೇಗೆ ತಂದುಕೊಳ್ಬೇಕು ಅನ್ನೋ ಒಂದು ವಿಷಯವನ್ನ ಇಟ್ಟುಕೊಂಡು ಒಂದಷ್ಟು ಚಿಂತನೆಗಳನ್ನ ಜೊತೆಯಾಗಿ ಮಾಡೋಣ. ತಾವು ಕೂಡ ಆ ಹೊತ್ತಿನಲ್ಲಿ ನಮ್ಮ ಜೊತೆ ಇರಿ ಅಂತ ಹೇಳ್ತಾ, ಮತ್ತೊಮ್ಮೆ ರೂಪಾ ಗುರುರಾಜ್ ಅವರಿಗೆ ಹಾಗೂ ವೇದಿಕೆಗೆ ಕಿರಣ್ ಕೂಡ ಬಂದಿದ್ದಾರೆ, ಅವರಿಬ್ಬರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತಾ ಸಭೆಯಲ್ಲಿ ಇರ್ತಕ್ಕಂತಹ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರೂ ಆರೋಗ್ಯವಾಗಿರಿ, ನಗ್ತಾ ಇರಿ. ನಮಸ್ಕಾರ. ವಿಶ್ವವಾಣಿ ಕ್ಲಬ್ ಹೌಸ್ನ ಇಂದಿನ ಅತಿಥಿಗಳು ಕವಿ, ಕಥೆಗಾರ, ಅಂಕಣಕಾರ, ಮ್ಯಾನೇಜ್ಮೆಂಟ್ ಗುರು ಶ್ರೀ ಸತ್ಯೇಶ್ ಎನ್ ಬೆಳ್ಳೂರ್. ಮೂಲತಃ ಮೈಸೂರಿನವರು. ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿಂದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ನಲ್ಲಿ ಪದವಿ, ಸಿಕ್ಕಿಂ ಮಣಿಪಾಲ್ ವಿಶ್ವವಿದ್ಯಾಲಯದಿಂದ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ MBA, 3.5 ದಶಕಗಳ ಕಾಲ ಪ್ರತಿಷ್ಠಿತ ಟೆಲಿಕಾಂ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸಿ ಸುಮಾರು 50ಕ್ಕೂ ಅಧಿಕ ರಾಷ್ಟ್ರಗಳಲ್ಲಿ ಯಶಸ್ವಿ ವಾಣಿಜ್ಯ ವ್ಯವಹಾರ ಮಾಡಿದ ಹೆಗ್ಗಳಿಕೆ. 2018ರಲ್ಲಿ ಪ್ರತಿಷ್ಠಿತ ತೇಜಸ್ ನೆಟ್ವರ್ಕ್ ಸಂಸ್ಥೆಯ ಹಿರಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರಬೇಕಾದ್ರೆ ಸ್ವಯಂ ನಿವೃತ್ತಿಯನ್ನು ಪಡೆದು ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ಕಥೆಗಾರರಾಗಿ, ಪ್ರಬಂಧಕಾರರಾಗಿ ಸಾಹಿತ್ಯಾಸಕ್ತರಾದಂಥ ಸತೀಶ್ ನವ್ಯಜೀವಿ ಎನ್ನುವ ನಾಮಾಂಕಿತದಿಂದ ಸುಮಾರು 2,000ಕ್ಕೂ ಅಧಿಕ ಮುಕ್ತಕಗಳನ್ನು ರಚಿಸಿದ್ದಾರೆ. ಬೋರ್ಡ್ ರೂಮಿನ ಸುತ್ತಮುತ್ತ, ಸ್ಟಾರ್ಟಪ್ ನೀವು ಕಟ್ಟಬಹುದು, ಕಾವೇರಿ ನದಿಯ ದಡದಲ್ಲಿ, ಜೀವನ ಉದ್ದೀಪನ, ತಂತ್ರಯೋನಿ, ಅಥರ್ವವೇದ ಮತ್ತು ಸಂಪಾದಿತ ಕೃತಿ, ಸ್ಮೃತಿ ಚಿತ್ರಗಳು ಸೇರಿದಂತೆ ಸುಮಾರು 22ಕ್ಕೂ ಅಧಿಕ ಕೃತಿಗಳನ್ನು ರಚಿಸಿದ್ದಾರೆ. ಇವರನ್ನರಸಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಅರ್ಥಪೂರ್ಣ ಸಂವಾದ, ಚಿಂತನ ಮಂಥನ, ಉಪಯುಕ್ತ ಮಾಹಿತಿಗಾಗಿ ವಿಶ್ವವಾಣಿ ಕ್ಲಬ್ ಹೌಸ್ ಜಾಯ್ನ್ ಆಗಿ. ಸೋಮವಾರದಿಂದ ಶುಕ್ರವಾರದವರೆಗೆ ನಿತ್ಯ ಸಂಜೆ 6:55ರಿಂದ 8:05ರವರೆಗೆ.